ಇವತ್ತು ನಾನು ಮಾತನಾಡ್ತಾ ಇರೋದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಲೈಫ್, ಅದು ಫಿಟ್ನೆಸ್. ಬೆಳೀತಿರ್ಬೇಕಾದ್ರೆ ವರ್ಕೌಟ್ ಮಾಡಬಾರದು, ಹೈಟ್ ಕಡಿಮೆ ಆಗುತ್ತೆ, ಇದೆಲ್ಲ ನಾನು ಕೇಳಿದ್ದೀನಿ. ಜೆನೆಟಿಕ್ಸ್ ಬಿಟ್ಟರೆ ನೀವು ಯಾವುದೇ ಎಕ್ಸಸೈಸಿಂದ ಕಡಿಮೆನೂ ಆಗಲ್ಲ, ಜಾಸ್ತಿನೂ ಆಗಲ್ಲ. ಯಂಗ್ಸ್ಟರ್ ಫಸ್ಟ್ ಟೈಮ್ ಹಿ ಸ್ಟಾರ್ಟಿಂಗ್ ಜಿಮ್. ಫಿಟ್ನೆಸ್ ಅನ್ನೋದು ಸಿಕ್ಸ್ ಪ್ಯಾಕ್ ಆದರೆ ಬೈ ಪ್ರಾಡಕ್ಟ್. ತುಂಬ ಸಲ ಜಿಮ್ಮಿಗೆ ಹೋಗಬೇಕು ಅಂತಂದಾಗ ಒಂದು ಪರ್ಟಿಕ್ಯುಲರ್ ಡೇಟ್ ಬೇಕು ನನಗೆ. ದೇರ್ ಇಸ್ ನೆವರ್ ಅ ಪರ್ಫೆಕ್ಟ್ ಟೈಮ್ ಟು ಸ್ಟಾರ್ಟ್. ಮಿನಿಮಮ್ ಇಷ್ಟೇ ಮಾಡಿದ್ರು ಸಾಕು ವೀಕಲ್ಲಿ. 3 ದಿನ ನಾನು 5 ದಿನ ವರ್ಕೌಟ್ ಮಾಡ್ತೀನಿ, 4 ದಿನ ಮಾಡೋದು. ಲೆಗ್ ವರ್ಕೌಟ್ ಯಾವತ್ತೂ ನೀವು ಬೇಜಾರಿಲ್ದಲೇ ಮಾಡ್ತೀರಾ, ನೀವು ಫಿಸಿಕ್ ಬಂದು ಅಂದ್ಕೊಳ್ಳಿ. ಸೋಷಿಯಲ್ ಡ್ರಿಂಕಿಂಗ್ ಅಭ್ಯಾಸ ಅಂದರೆ ಒಂದು ಬಿಯರ್ ನೀವು ಸಂಡೇ ಕುಡಿದ್ರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ನಿಮ್ಮ ಮಸಲ್ ಗ್ರೋತ್ ಆಗಲ್ಲ. ನೀವೇನಾದರೂ ಸೋಷಿಯಲ್ ಡ್ರಿಂಕಿಂಗ್ ಮಾಡ್ತೀರಾ? ಕ್ರಿಯೇಟಿವ್ ತಗೊಳ್ಳೋರು ವರ್ಕೌಟ್ಗಿಂತ ಮುಂಚೆ ತೊಗೊಳ್ಬೇಕಾ, ಆಮೇಲೆ ತೊಗೊಳ್ಬೇಕಾ? ಫಿಟ್ನೆಸ್ಸಲ್ಲಿ ಒಂದು ಮೋಸ್ಟ್ ರಿಸರ್ಚ್ ಸಪ್ಲಿಮೆಂಟ್ಸ್ ಇದೆ ಅಂದರೆ ಕ್ರಿಯೇಟಿವ್. ಬಟ್ ಅದರಿಂದ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಹೇರ್ ಲಾಸ್ ಆಗುತ್ತೆ. ಜಿಮ್ ಎಷ್ಟು ಪಾತ್ರ ಇದೆ, ನಿಮ್ಮ ಆಹಾರ ಪದ್ಧತಿ ಎಷ್ಟು ಪಾತ್ರ ಇದೆ? ನಿಮ್ಮ ಬಾಡಿ ವೇಟ್ ಪ್ರಕಾರ 1 ಗ್ರಾಮ್ ಪರ್ kg ಬಾಡಿ ವೇಟ್ ಎವ್ರಿ ಡೇ ಪ್ರೋಟೀನ್ ಇಂಟೇಕ್ ಇರಬೇಕು. ಹೊಟ್ಟೆ ಕರಗಿಸೋಕ್ಕೆ ಹೋಗುವವರು ನನಗನ್ಸುತ್ತೆ ಒಂದು 80%, 90%. ಈ ನೀರಲ್ಲಿ ಒಂದು ಸ್ಪೂನ್ ಕೊಟ್ಟರೆ ಬಾಟಲ್ ಲೆಫ್ಟಲ್ಲಿ ಅಥವಾ ರೈಟಲ್ಲಿ ಮಾತ್ರ ನೀರು ತೆಗಿಬೋದಾ? ಫ್ಯಾಟ್ ಲಾಸ್ ಅದೇ ಥರ. ಹೇಗೆ ಐಡೆಂಟಿಫೈ ಮಾಡೋದಿದು ಒಳ್ಳೆ ಪ್ರೋಟೀನ್ ಕ್ವಾಲಿಟಿ ಇದೆ? ನಾನು ಒಂದೊಂದ್ಸಲಿ ಅಮೆಝಾನಿಗೆ ಬಂದಿರೋದು ಏಟ್ ತಿಂದಿದ್ದೀನಿ. ಹೆಣ್ಮಕ್ಳು ವರ್ಕೌಟ್ ಮಾಡಿದ್ರೆ ಮ್ಯಾನ್ಲಿಯಾಗಿ ಕಾಣಿಸೋಕೆ ಶುರು ಮಾಡ್ತಾರೆ. ಹುಡುಗರಿಗೆ ಬಾಡಿ ಬರಲ್ಲ, ಹುಡುಗರಿಗೆ ಹೋದ್ರಲ್ಲ ಸರ್. ಜಿಮ್ನಲ್ಲಿ ಕೆಲವು ಟ್ರೈನರ್ಸ್ ಹುಡುಗರಿಗಿಂತ ಹುಡುಗಿರ ಟ್ರೈನಿಂಗ್ ಕಡೆಗೆ ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ಬೆಸ್ಟ್ ಫಿಸಿಕ್ ಇರುವಂಥ ಹೀರೋ ಯಾರು? ಬೆಸ್ಟ್ ಫಿಸಿಕ್ ಇರುವಂಥ ಹೀರೋಯಿನ್? ಐ ಥಿಂಕ್ ರೀಸೆಂಟ್ಲಿ ಒನ್ ಹೀರೋ ಇನ್ ಇಂಡಿಯಾ ಯು ವುಡ್ ಲವ್ ಟು ಟ್ರೈನ್. ನನಗೆ ರವಿಚಂದ್ರನ್ ಸರ್ನ ಟ್ರೈನ್ ಮಾಡಬೇಕು ಅಂತ. ಒಂದು ಚೀಟ್ ಡೇ ದಿನ ನೀವು ಪ್ರಿಫರ್ ಮಾಡೋದು ಯಾವುದು? ಬಿರಿಯಾನಿ. ಒಂದಲ್ಲ 2 ಮಿನಿಮಮ್. ಡೆಡ್ ಲಿಫ್ಟ್ ಅನ್ನೋದು ಎಷ್ಟು ಒಳ್ಳೆಯದು ವರ್ಕೌಟ್, ಎಷ್ಟು ಡೇಂಜರಸ್? 2-3 ರೀತಿ ಇದೆ. ನಾನು ಇವಾಗ ಹೇಳಿದ್ರೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ. ಸೊ ಅದರಲ್ಲಿ ಬರೀ ಇಂಜುರಿ ಆಗಲ್ಲ, ಪ್ರಾಣನೇ ಹೋಗುತ್ತೆ. ನಮಸ್ಕಾರ, ಇದು ಫಸ್ಟ್ ಕ್ಲಾಸ್ ಸ್ಟುಡಿಯೋ. ನಾನು ಅವಿನಾಶ್ ಶಿವನ್. ಹಲವಾರು ವಿಚಾರಗಳ ಬಗ್ಗೆ ನಮ್ಮ ಒಂದು ಪಾಡ್ಕಾಸ್ಟ್ನಲ್ಲಿ ನಾವು ಕವರ್ ಮಾಡ್ತಾ ಹೋಗ್ತೀವಿ. ನೀವು ಒಂದಷ್ಟು ಎಕ್ಸ್ಪ್ಲೈನರ್ಸ್ಗಳನ್ನು ನೋಡಿದ್ದೀರಾ. ಆದರೆ ಇವತ್ತು ನಾನು ಮಾತನಾಡ್ತಾ ಇರೋದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಲೈಫ್, ಅದು ಫಿಟ್ನೆಸ್. ತುಂಬ ಜನಕ್ಕೆ ಫಿಟ್ ಆಗಬೇಕು ಅಂತ ಆಸೆ, ಆದರೆ ಕರೆಕ್ಟ್ ಆದಂಥ ಗೈಡೆನ್ಸ್ ಇರಲ್ಲ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಅಂತ ಬಂದಮೇಲೆ ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಯಾರನ್ನ ಫಾಲೋ ಮಾಡಬೇಕು, ಹೂ ಇಸ್ ರಿಯಲ್, ಹೂ ಇಸ್ ಫೇಕಿಂಗ್ ಅಂತ. ಅದಕ್ಕೋಸ್ಕರ ನಾವು ಡಿಸೈಡ್ ಮಾಡಿದ್ವಿ ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ದ ಪರ್ಫೆಕ್ಟ್ ಪರ್ಸನ್ ನಿಮ್ಮೆಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ. ಜೊತೆಗೆ ನನಗೂ ಕೂಡ ಒಂದಷ್ಟು ಸಂಶಯಗಳಿದೆ, ನನ್ನ ಫಿಟ್ನೆಸ್ ಒಂದು ರೊಟೀನಲ್ಲಿ ಯಾವ್ದು ಕರೆಕ್ಟು ಯಾವ್ದು ರಾಂಗ್ ಅಂತ. ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಮ್ಮ ಜೊತೆ ಭಾಳ ಫೇಮಸ್ ಆಗಿರುವಂಥ ಫಿಟ್ನೆಸ್ ಟ್ರೈನರ್ ವಿವೇಕ್ ಮಾಚಯ್ಯ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಇವತ್ತಿನ ಪಾಡ್ಕಾಸ್ಟ್ಗೆ ಬರ್ಮಾಡ್ಕೊಳ್ಳೋಣ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ಅವರೇ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಮ್ಮ ಪ್ರೀತಿಯ ಕರೆಗೆ ನೀವು ಹೋಗೊಟ್ಟು ಬಂದಿರೋದಕ್ಕೆ ತುಂಬ ಖುಷಿಯಾಯಿತು. ಜೊತೆಗೆ ನಾವಿಬ್ಬರು ಚಿಕ್ಕಮಗಳೂರವರು ಅಂತ ಇಲ್ಲಿ ಬಂದು ಗೊತ್ತಾದಾಗ ಇನ್ನೂ ಖುಷಿ ಆಗ್ತಾ ಇದೆ. ಸೊ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ಐ ಆಮ್ ಆನರ್ಡ್ ನಿಜವಾಗ್ಲೂ, ಆ್ಯಂಡ್ ಐ ಆಮ್ ರಿಯಲಿ ಗುಡ್. ಥ್ಯಾಂಕ್ ಯು. ಓಕೆ, ಫಿಟ್ನೆಸ್ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಎಲ್ರಿಗೂ ಫಿಟ್ ಆಗಬೇಕು. ಬಟ್ ಅದಕ್ಕೆ ಬೇಕಾದಂಥ ದಾರಿ, ಯಾರು ಪರ್ಫೆಕ್ಟ್ ಪರ್ಸನ್ ನಾವು ಚೂಸ್ ಮಾಡಬೇಕು. ಬಟ್ ಟ್ರೈನರಿಂದ ಹಿಡಿದು ಇನ್ಫ್ಲೂಯೆನ್ಸರ್ ಎನಿಬಡಿ. ಸೊ ವಿವೇಕ್ ಮಾಚಯ್ಯ ಅವರು ನನಗನ್ನಿಸ್ತು ವಿಲ್ ಬಿ ದ ರೈಟ್ ಪರ್ಸನ್ ಅಂತ. ಸೊ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಸೊ ಫಿಟ್ನೆಸ್ ಅನ್ನೋದು ನಿಮ್ಮ ತಲೆ ಒಳಗಡೆ ಬಂದಿದ್ದು ಯಾವಾಗ? ನಮ್ಮ ತಂದೆ ಆರ್ಮಿಲಿದ್ದರು. ಸೊ ನನಗೆ ಸಣ್ಣ ವಯಸ್ಸಿಂದನೇ ಫಿಟ್ನೆಸ್ ಅವರು ನನ್ನ ಲೈಫಲ್ಲಿ ತಂದಿದ್ದರು. ಓಕೆ, ಐ ಥಿಂಕ್ ನಾನು 1ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನನಗೆ ಪುಷಪ್ಸು, ಸ್ಕ್ವಾಟ್ಸು ಮನೆ ಹತ್ರನೇ ಎಕ್ಸಸೈಸ್ ಮಾಡಿಸೋರು. ಸೊ ಅವಾಗ ಸ್ಟಾರ್ಟ್ ಆಯಿತು. ಬಟ್ ನಾನು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಸ್ಕೂಲ್ ಕಾಲೇಜ್ ಡೇಸಲ್ಲಿ. ಓಕೆ. ಸೊ ಯೂನಿವರ್ಸಿಟಿ ಬಾಸ್ಕೆಟ್ಬಾಲ್ ಆಡಿದೆ, ಮತ್ತು ಜೂನಿಯರ್ ಕರ್ನಾಟಕ ಬಾಸ್ಕೆಟ್ಬಾಲ್ ಆಡಿದೆ. ಸೊ ಫಿಟ್ನೆಸ್ ಅನ್ನೋದು ನನಗೆ ಮುಂಚೆಯಿಂದನೂ ಹುಚ್ಚಿತ್ತು. ಓಕೆ. ಸೊ ಅದ್ರ ಜೊತೆಗೆ ನನ್ನ ವರ್ಕೌಟ್ಸ್ ಜಿಮ್ಮಲ್ಲಿ, ಅಲ್ಲಿ ಚಿಕ್ಕಮಗಳೂರಲ್ಲೊಬ್ಬರು ನಾಯಕರಿದ್ದಾರೆ, ದೇವಿ ಪ್ರಸಾದ್ ಅಂತ. ಸೊ ನನಗೆ ಕರೆಕ್ಟಾಗಿ ಗೈಡೆನ್ಸ್ ಅವ್ರು ಕೊಟ್ಟರು ನನಗೆ ಎಕ್ಸಸೈಸ್ ಆದರೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ಹುಚ್ಚು ಸಣ್ಣ ವಯಸ್ಸಿಂದನೂ ಇದೆ. ಓಕೆ. ಬಟ್ ನಿಮಗೆ ಒಂದು ಸಡನ್ ಏಜಲ್ಲಿ ಹೇಳ್ತಾರೆ, ಅಂದರೆ ಬೆಳೀತಿರ್ಬೇಕಾದ್ರೆ ವರ್ಕೌಟ್ ಮಾಡಬಾರ್ದು, ಹೈಟ್ ಕಡಿಮೆ ಆಗುತ್ತೆ ಅಂಥದ್ದೆಲ್ಲ ನಾನು ಕೇಳಿದ್ದೀನಿ. ಯಾಕಂದರೆ ನಿಮ್ಮ ಬೆಳವಣಿಗೆಗೆ ಆ ವರ್ಕೌಟ್ ಹೆವಿ ವೆಯ್ಟ್ಸ್ ಎತ್ತೋದು ಇದೆಲ್ಲ. ಸೊ ನೀವು ಸರ್ಟೆನ್ ಏಜ್ ಅಂತ ಶುರು ಮಾಡಿದಾಗ ನಿಮ್ಗೆ ಆ ಥರದ್ದೆಲ್ಲ ಕಾಡಿತ್ತಾ? ನಿಮ್ಗೆ ಅದು ಅನಿಸಿದ್ದು ಯಾವತ್ತಾದರೂ ನಿಮ್ಮ ಬಾಡಿ ಮೇಲೆ ವರ್ಕೌಟ್ ಅರ್ಲಿ ಸ್ಟಾರ್ಟ್ ಮಾಡೋದು ಎಫೆಕ್ಟ್ ಆಗಿದೆ? ವರ್ಕೌಟ್ ಮಾಡೋದ್ರಿಂದ ಹೈಟ್ ಕಡಿಮೆ ಆಗಲ್ಲ, ಬೆಟರ್ ಆಗುತ್ತೆ. ಓಕೆ. ಏನಂದರೆ ನಿಮ್ಮ ಬಾಡಿ ಆಪ್ಟಿಮೈಸ್ ಆಗುತ್ತೆ. ಏಜ್ ಅನ್ನೋದು ಹೈಟ್ ಅನ್ನೋದು ನಿಮ್ಮ ಜೆನೆಟಿಕ್ಸ್.
ಜೆನೆಟಿಕ್ಸ್ ಬಿಟ್ಟರೆ ನೀವು ಯಾವುದೇ ಎಕ್ಸಸೈಸಿಂದ ಕಡಿಮೆನೂ ಆಗಲ್ಲ, ಜಾಸ್ತಿನೂ ಆಗಲ್ಲ. ಓಕೆ. ಬಟ್ ವರ್ಕೌಟ್ ಮಾಡೋದ್ರಿಂದ ಯು ವಿಲ್ ಬಿ ಆಪ್ಟಿಮೈಸ್ಡ್ ಇನ್ ಯುವರ್ ಫಿಟ್ನೆಸ್ ಲೆವೆಲ್. ಸೊ ಹೈಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎಕ್ಸಸೈಸ್. ಓಕೆ. ನನ್ನ ಮಗ ಇವಾಗ 4 ವರ್ಷ, ಇನ್ನೊಂದು ವರ್ಷ ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಅವನಿಗೆ. ಸೊ ನೀವು ಚಿಕ್ಕಮಗಳೂರು ಅಂತ ಹೇಳಿದ್ರಿ. ಬೆಂಗಳೂರಲ್ಲಿದ್ದವ್ರಿಗೆ ಜಿಮ್ಗಳು ಫೆಸಿಲಿಟಿಗಳೆಲ್ಲ ಬೇಗ ರೀಚಬಲ್ ಆಗಿರುತ್ತೆ. ಬಟ್ ನನಗನ್ಸುತ್ತೆ ಚಿಕ್ಕಮಗಳೂರು ಅಂತ ಟೌನಲ್ಲಿ ಇನ್ನೂ ಕೂಡ ಜಿಮ್ ಕಲ್ಚರ್ ಅನ್ನೋದು ಈಗ ಬೆಳೀತಾ ಇದೆ, ಯಂಗ್ಸ್ಟರ್ಸಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಇನಿಷಿಯಲ್ ಡೇಸಲ್ಲಿ ಹೇಗೆ ನೀವು ಮನೇಲಿ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ವರ್ಕೌಟ್ಗಳಿಗೆ, ವೆಯ್ಟ್ಸ್ಗಳಿಗೆ? ಸೊ ಹೇಗಿದು ಸ್ಟಾರ್ಟ್ ಆಯಿತು? ಅದು ಮಿಸ್ಟರ್ ಇಂಡಿಯಾ ಆಗಿದ್ರು ಮಂಜುನಾಥ್ ಹೆಗಡೆ ಸರ್ ಅಂತ, ಗ್ಯಾಪ್ಕ ಇದೆಯಾ, 80s ಆಗಿದ್ರು. ಓಕೆ. ಅವರು ಮತ್ತು ನಮ್ಮ ತಂದೆಯವರು ಸೇರಿಬಿಟ್ಟು ಗೌರ್ಮೆಂಟ್ ಜಿಮ್ ಒಂದು ಮಾಡಿದ್ರಲ್ಲಿ. ಓಕೆ. ಚಿಕ್ಕಮಂಗ್ಳೂರಲ್ಲೇ. ನಾನಲ್ಲಿ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ಅದು 80s ಇದೆ. ಓಕೆ. ನಾನಲ್ಲಿ 98, 99 ಸ್ಟಾರ್ಟ್ ಮಾಡಿದ್ದು ವರ್ಕೌಟ್ಸು. ಸೊ ಅಲ್ಲಿ ಜಿಮ್ನಾಶಿಯಮ್ ಅಂತ ಇತ್ತು. ಅದು ಜಿಮ್ನಾಸ್ಟಿಕ್ಸ್ ಪ್ಲಸ್ ವರ್ಕೌಟ್ ಎರಡು ಇತ್ತು. ರೋಮನ್ ರಿಂಗ್ಸು ಮತ್ತು ಪ್ಯಾರಲಲ್ ಬಾರ್ಸು ಎಲ್ಲ ಇತ್ತು. ಅಲಾಂಗ್ ವಿತ್ ದಟ್ ವೇಟ್ಸ್ ಆ್ಯಂಡ್ ಟ್ರೈನಿಂಗ್ ಎಕ್ವಿಪ್ಮೆಂಟ್ ಇತ್ತು. ಬೇಸಿಕ್ ಇತ್ತು, ಸ್ಕ್ವಾಟ್ ಬಾರ್ ಇತ್ತು, ಬೆಂಚ್ ಇತ್ತು, ಬೆಂಚ್ ಪ್ರೆಸ್ ಮಿಷಿನ್ ಇತ್ತು, ಕೆಲವು ಡಂಬಲ್ಸ್ ಇತ್ತು. ಡಂಬಲ್ಸ್ ಅಡ್ಜಸ್ಟೇಬಲ್ ಡಂಬಲ್ಸ್ ಥರ ಇತ್ತು. ಅದು ಗೊತ್ತಲ್ಲ, ಟ್ವಿಸ್ಟಿಂಗ್ ಬರೋದು ಗೊತ್ತಾ ಮುಂಚೆ ಹೇಳೋದು. ಸೊ ಆ ಥರ ಇತ್ತು. ಸೊ ಆ ಟೈಮಿಂದ ನಾವು ವರ್ಕೌಟ್ಸ್ ಸ್ಟಾರ್ಟ್ ಮಾಡಿದ್ದು. ಟಚ್ ವುಡ್ ನಮಗೆ ಅದು ಎಕ್ಸಸ್ ಇತ್ತು ಊರಲ್ಲಿ. ಅವಾಗ ಅದೊಂದೇ ಇದ್ದಿದ್ದು. ಇವಾಗ ಒಂದು ರೀಸೆಂಟಾಗಿ ನಾನು ಐ ಥಿಂಕ್ ಲಾಸ್ಟ್ ಮಂತ್ ಹೋಗಿದ್ದಾಗ ಒಂದು 4 ಚೆನ್ನಾಗಿರೋ ಜಿಮ್ಸ್ ಆಗಿದೆ ಅಲ್ಲಿ. ಓಕೆ. ಚೆನ್ನಾಗಿ ಅಲ್ಲಿ ಆಗಿದೆ, ಮುಡಿಗೆರಲಾಗಿದೆ, ಚೆನ್ನಾಗಿರೋದಾಗಿದೆ ಜಿಮ್ಸ್. ಬಟ್ ಫಸ್ಟ್ ನೀವು ಈ ಫಿಟ್ನೆಸ್ ವಿಚಾರಕ್ಕೆ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ನಾನು ಫುಲ್ ಹಲ್ಕಾಗಿ ಕಾಣಿಸ್ಬೇಕು, ಒಳ್ಳೆ ಜಿಮ್ಮರ್ ಥರ ಕಾಣಿಸ್ಬೇಕು ಅನ್ನೋದು ಇತ್ತ? 100% ಇತ್ತು. ಅದಿತ್ತು. ಇತ್ತು. ಶೋ ಆಫ್ ಮಾಡಬೇಕು, ಫ್ಲಾಂಟ್ ಮಾಡಬೇಕು. ಇತ್ತು. ಓಕೆ. ಇತ್ತು. ಹುಡುಗರಲ್ಲಿ ನಮಗೆ ಅದೇ ಅಲ್ವಾ, ಟೈಟ್ಸ್ ಟೀ ಶರ್ಟ್ ಹಾಕ್ಕೊಂಡು ಕಾಲೇಜಲ್ಲಿ, ಅವಾಗ SD ಇತ್ತು ನನ್ನ ಹತ್ರ. ಸೊ SD ಹೋಗೋದು, ಅದು ಆ ಫೀಲೇ ಬೇರೆ ಇತ್ತು ನಮಗೆ ಅವಾಗ. ಓಕೆ. ಬಟ್ ಹೋಗ್ತಾ ಏಜ್ ಆಗ್ತಾ ನನಗೆ ಆ 6 ಪ್ಯಾಕ್ ಇಟ್ಕೊಂಡು ಶೋಕಿ ಮಾಡೋದಕ್ಕಿಂತ ಒಂದು ಗುಡ್ ವೇ ಆಫ್ ಲೈಫ್ ಫಿಟ್ನೆಸ್ಸಿಂದ ಬರುತ್ತೆ ಅಂತ ಗೊತ್ತಾಯಿತು. ಫಿಟ್ನೆಸ್ ಅನ್ನೋದು ಬರೀ ನಮ್ಮ ಫಿಸಿಕ್ನ ಸ್ಟ್ರಾಂಗ್ ಮಾಡಲ್ಲ, ನಮ್ಮಲ್ಲೊಂದು ಡಿಸಿಪ್ಲಿನ್ ಉಂಟು ಮಾಡುತ್ತೆ, ನಮ್ಮಲ್ಲೊಂದು ಕಾನ್ಫಿಡೆನ್ಸ್ ಉಂಟು ಮಾಡುತ್ತೆ. ಅದು ನಮ್ಮ ಕೆಲಸದಲ್ಲಿ, ನಮ್ಮ ಫ್ಯಾಮಿಲಿಲಿ ಎಲ್ಲ ಕಡೆ ತೋರಿಸ್ಕೊಂಡು ಬರುತ್ತೆ ಅದು. ಸೊ ಎಂಡ್ ಗೋಲ್ ಏನು ಅಂತ ಹೇಳಿದ್ರೆ, ಯಾರ ಹೆಲ್ಪ್ ಇಲ್ದಲೆ ಎಲ್ಲಿ ಗಂಟ ಬದುಕಿರ್ತೀವೋ ರಾಜಾರೋಷವಾಗಿ ಬದುಕಬೇಕು. ಅದಕ್ಕೆ ಫಿಟ್ನೆಸ್ ವೆರಿ ಇಂಪಾರ್ಟೆಂಟ್. ಹೌದು. ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಹೈಸ್ಕೂಲ್ ಕಾಲೇಜಿಂದ ತುಂಬ ಸಣ್ಣಕ್ಲ ನಾನು ಈ ಥರ ನೀವು ಹಾಕಿರೋ ಟೀ ಶರ್ಟ್ ಹಾಕ್ತಾನೆ ಇರಲಿಲ್ಲ. ರೀಸನ್ ಏನು ಅಂತಂದರೆ ನನ್ನ ಕೈ ಸಣ್ಣ ಆಯ್ತು, ನಾನು ನೋಡಿ ನಗ್ತಾರೆ ಅಂತ. ನಾನು ಫಸ್ಟ್ ಜಿಮ್ ಜಾಯ್ನ್ ಆಗಿದ್ದ ರೀಸನ್ನೇ ನನಗೆ ಆರ್ಮ್ಸ್ ಇದಾಗಬೇಕು, ಟೈಟ್ ಆಗಬೇಕು, ನೋಡೋಕ್ಕೆ ಟೀ ಶರ್ಟ್ ಹಾಕೋ ಥರ ಆಗಬೇಕು ಅಂತ. ಅದರಿಂದನೇ ನನಗೆ ಶುರುವಾಗಿತ್ತು. ನನಗೆ ಅದೊಂದು ಮೋಟಿವ್. ಸೊ ನನ್ನ ಕೈ ದಪ್ಪ ಆದರೆ ನಾನು ಅಟ್ಲೀಸ್ಟ್ ಜಿಮ್ ಹೋದರೆ ಕೈ ದಪ್ಪ ಆಗುತ್ತಂತೆ ಅಂತ. ಕರೆಕ್ಟ್. ಸೊ ನಾನು ಯಂಗ್ಸ್ಟರ್ಸ್ಗಳಿಗೆ ಕಾಲೇಜ್ ಇನ್ನೂ ಶುರು ಮಾಡಿರ್ತಾರೆ. ಸೊ ಅವರಿಗೆ ನೀವು ಹೇಳೋದಾದರೆ ಫಿಟ್ನೆಸ್ನ ಏನು ತಲೆಯಲ್ಲಿ ಇಟ್ಕೊಂಡು ಅವ್ರು ಶುರು ಮಾಡಬೇಕು? ಮಸಲ್ ಫ್ಲಾಂಟಿಂಗ್ ಅನ್ನೋ ಆ ಏಜಲ್ಲಿ ಇದ್ದೇ ಇರುತ್ತೆ. ಕರೆಕ್ಟ್. ನಾನು ಆ ಹೀರೋ ಥರ ಕಾಣಬೇಕು ಅಂತೆಲ್ಲ. ಬಟ್ ಬೇಸಿಕ್ಕಾಗಿ ಅವ್ರ ತಲೆಯಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು? ಒಬ್ಬ ಯಂಗ್ಸ್ಟರ್ ಫಸ್ಟ್ ಟೈಮ್ ಹಿ ಸ್ಟಾರ್ಟಿಂಗ್ ಜಿಮ್ ಅಟ್ ಅನ್ ಏಜ್ 18, 19, 20. ಇವಾಗ ನಾನು ಯಂಗ್ಸ್ಟರ್ಸಿಗೆ ಇವಾಗ ನಾನೇನಾದ್ರು ಉಪದೇಶ ಕೊಟ್ಟರೆ ಖಂಡಿತ ನನ್ನ ಮಾತು ಕೇಳಲ್ಲ ಅವರು. ಹೌದು ಅಲ್ವಾ? ದಟ್ ಏಜ್ ಇಸ್ ಆಸ್ ಸಚ್. ಬಿಟ್ವೀನ್ 16 to 25 ನೀವು ಏನೇ ಮಾಡಿ ಅವ್ರದ್ದೊಂದು ಗೋಲ್ ಅನ್ನೋದಿರುತ್ತೆ. ಹೌದು. ಒಂದು ಮನಸ್ಸಲ್ಲಿ ಇಟ್ಕೋಬೇಕು, ಫಿಟ್ನೆಸ್ ಅನ್ನೋದು 6 ಪ್ಯಾಕ್ ಆದರೆ ಅದು ಬೈ ಪ್ರಾಡಕ್ಟು. ಓಕೆ. ಅದು ಫಿಟ್ನೆಸ್ ನಿಮ್ಮ ಲೈಫಲ್ಲಿ ಯಾವ ಲೆವೆಲ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಅಂದರೆ ಅನ್ಬಿಲೀವಬಲ್. ಓಕೆ. ಏನೇ ಕಷ್ಟ ಬಂದರೂ ದಾಟ್ಕೊಂಡು ಹೋಗೋ ಸಾಮರ್ಥ್ಯ ಕೊಡುತ್ತೆ. ಕಷ್ಟ ಇದ್ದಾಗಲೂ, ಫಾರ್ ಎಕ್ಸಾಂಪಲ್ ಜಿಮ್ಮಲ್ಲಿ ಕೆಲವು ಸಲ ಒಂದೆರಡು ರೆಪ್ಯುಟೇಷನ್ ಮಾಡೋಕ್ಕಾಗ್ತಿರಲ್ಲ, ಅಂದರೂ ನಮ್ಮನ್ನು ನಾವು ಪುಷ್ ಮಾಡ್ತೀವಲ್ವಾ? ನಿಜ. ಎಕ್ಸಾಕ್ಟ್ಲಿ ಅದೇ ಥರ ಲೈಫಲ್ಲಿ ಓಕೆ. ಕೆಲವು ವಿಷಯಗಳು ಮಾಡೋಕ್ಕಾಗ್ತಿರಲ್ಲ ನಮ್ಮ ಕೈಲಿ. ಆ ಟೈಮಲ್ಲಿ ನಮ್ಮನ್ನು ನಾವು ಪುಷ್ ಮಾಡ್ತೀವಿ, ದಾಟ್ಕೊಂಡು ಹೋಗ್ತೀವಿ. ಆ ಸಾಮರ್ಥ್ಯ ಕೊಡುತ್ತೆ. ಬಟ್ ಅದಕ್ಕೆ ನಾವು ಶಾರ್ಟ್ಕಟ್ ಹುಡುಕ್ಬಾರ್ದು ಫಿಟ್ನೆಸ್ಸಲ್ಲಿ. ತುಂಬ ಜನ ಮಾಡ್ತಾರೆ ಶಾರ್ಟ್ಕಟ್ ಹುಡುಕೋದು, ಬೇಗ ರೆಡಿ ಆಗಲಿ, ಬೇಗ ಇದು ಬರಲಿ ಅಂತ. ಅದು ಇಲ್ಲಿ ಮೆಸಪ್ ಮಾಡುತ್ತೆ. ಅದು ಹುಡುಕ್ತಲೇ ಕಾನ್ಸ್ಟೆಂಟಾಗಿ 1 ವರ್ಷ ನೀವು ಜಿಮ್ ಅಥವಾ ನಾಟ್ ಓನ್ಲಿ ಜಿಮ್, ಮನೇಲೇ ರೆಗ್ಯುಲರ್ ವರ್ಕೌಟ್ಸ್ ಮಾಡಿಕೊಂಡು ಒಳ್ಳೆ ಜಾಗ್ ಮಾಡಿಕೊಂಡು ಫಿಟ್ಟಾಗಿದ್ದರೆ ಬೇರೆ ಲೆವೆಲ್ಗೆ ಹೋಗ್ತೀರಾ. ನಿಮ್ಮ ಸ್ಟಡೀಸಲ್ಲೂ ಬೇರೆ ಲೆವೆಲಿಗೆ ಹೋಗ್ತೀರಾ, ನಿಮ್ಮ ವರ್ಕ್ ಲೈಫಲ್ಲೂ ಬೇರೆ ಲೆವೆಲಿಗೆ ಹೋಗ್ತೀರಾ, ನಿಮ್ಮ ಫ್ಯಾಮಿಲಿ ಲೈಫಲ್ಲೂ ಬೇರೆ ಲೆವೆಲಿಗೆ ಹೋಗ್ತೀರಾ. ಅದು ಫಾರ್ ಶ್ಯೂರ್. ಓಕೆ. ಬಟ್ ನನಗೇನಂತಂದರೆ, ಇದು ಪರ್ಸ್ನಲಿ ನನಗೂ ಕೂಡ ಅನುಭವ ಆಗಿದೆ. ತುಂಬ ಸಲ ಜಿಮ್ಮಿಗೆ ಹೋಗಬೇಕು ಅಂತಂದಾಗ ಒಂದು ಪರ್ಟಿಕ್ಯುಲರ್ ಡೇಟ್ ಬೇಕು ನನಗೆ. ಒಂದು January 1. ಕರೆಕ್ಟ್. ಇಲ್ಲ ಅದಕ್ಕೆ ಮಿಸ್ ಆಯಿತು ಅಂತಂದರೆ, ನನಗೆ ಅಂತಲ್ಲ ಯಾರಿಗಾದರೂ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಹೋಗೋಕ್ಕೆ ಆಗಲ್ಲ, ಏನೋ ಒಂದು ಎಳೀತಾ ಇರುತ್ತೆ. ಕರೆಕ್ಟ್. ಹೋಗೋಣ, ನೆಕ್ಸ್ಟ್ ಮಂತ್ ಹೋಗೋಣ ಅಂತ.
ಯಾಕೆ ನಮ್ಮನ್ನು ನಾವು ಹೇಗೆ ಮೋಟಿವೇಟ್ ಮಾಡ್ಕೋಬೇಕು? ನಾನು ಹೋಗ್ತೀನಿ, ನಾನು ಡಿಸೈಡ್ ಮಾಡಿದ್ದೀನಿ ಅಂತ. ನಾನು ಯಾವಾಗಲೂ ಹೇಳ್ತೀನಿ, ದೆರ್ ಇಸ್ ನೆವರ್ ಅ ಪರ್ಫೆಕ್ಟ್ ಟೈಮ್ ಟು ಸ್ಟಾರ್ಟ್. ಓಕೆ. ನಮ್ಮ ಲೈಫಲ್ಲಿ ಕೆಲಸಗಳು ಯಾವತ್ತೂ ಕಡಿಮೆ ಆಗಲ್ಲ, ಹಬ್ಬಗಳು ಯಾವತ್ತೂ ನಿಲ್ಲಲ್ಲ, ಫಂಕ್ಷನ್ಗಳು ಯಾವತ್ತೂ ನಿಲ್ಲಲ್ಲ. ಸೊ ಸ್ಟಾರ್ಟ್ ವಿತ್ ವಾಟ್ ಯು ಹ್ಯಾವ್. ಅಂದರೆ ಏನಿದೆ ನಿಮ್ಮ ಹತ್ರ ಅದರಲ್ಲಿ ಸ್ಟಾರ್ಟ್ ಮಾಡಿ. ಓಕೆ. ಎಷ್ಟು ಟೈಮ್ ಇದೆ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿ. 10 ನಿಮಿಷ ಇದೆಯಾ, 10 ನಿಮಿಷ ಮನೇಲಿ ಎಕ್ಸಸೈಸ್ ಮಾಡಿ. ಅರ್ಧ ಗಂಟೆ ಇದೆಯಾ, ಒಂದು 1/4 ಗಂಟೆ ವಾಕ್ ಮಾಡಿ, ಬ್ರಿಸ್ಕ್ ವಾಕು, ಒಂದು 10 ನಿಮಿಷ ಎಕ್ಸಸೈಸ್ ಮಾಡಿ. ಸೊ ಅದು ಕಾಂಪೌಂಡ್ ಎಫೆಕ್ಟ್. ಅದು ಇವತ್ತು ಒಂದ್ಸಲಿ ಮಾಡ್ತೀರಾ, ನಾಳೆ ಮಾಡ್ತೀರಾ, ನಾಡಿದ್ದು ಮಾಡ್ತೀರಾ, ಇನ್ ಅಬೌಟ್ 1.5 ಮಂತ್ಸ್ ಟೈಮ್ ಒಂದು 2-3 kg ಸಣ್ಣ ಆಗಿರ್ತೀರಾ. ಆಟೋಮೆಟಿಕ್ಕಾಗಿ ನೀವು ಬೋಂಡಾ ಬಜ್ಜಿ ಪಕೋಡ ಕಡೆ ಕೈ ಹೋಗೋ ಬದಲು ಸ್ವಲ್ಪ ಹೆಲ್ದಿ ಊಟದ ಕಡೆ ಕೈ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ರಿಸಲ್ಟ್ ನೋಡ್ತಿರಲ್ಲ ಮಿರರಲ್ಲಿ. ಸೊ ಪರ್ಫೆಕ್ಟ್ ಟೈಮ್ ಅನ್ನೋದಿಲ್ಲ. ಮಂಡೆಯಿಂದ ಸ್ಟಾರ್ಟ್ ಮಾಡೋಣ, ಈ ಫಂಕ್ಷನ್ ಆಗೋಗಲಿ, ಈ ಮದುವೆ ಆಗೋಗಲಿ, ಈ ಮನೆ ಕಟ್ತಾ ಇದ್ದೀನಿ, ಚೂರು ಕೆಲಸ ಇದೆ ಮುಗಿಸ್ಬಿಡೋಣ, ಒಂದು ಒಳ್ಳೆ ಪ್ರಾಜೆಕ್ಟ್ ಇದೆ ಅದಾದ್ಮೇಲೆ ಮಾಡೋಣ. ಸಾಧ್ಯನೇ ಇಲ್ಲ ಫಿಟ್ನೆಸ್ ಆ ಥರ. ಯಾಕಂದರೆ ಆ ಪ್ರಾಜೆಕ್ಟ್ ನಿಮಗೆ ಫಿಟ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೂ ಬರುತ್ತೆ, ಥ್ರೂ ದ ಜರ್ನಿ. ಫಿಟ್ನೆಸ್ ಅನ್ನೋದು ಒಂದು SIP ಇದ್ದಂಗೆ, ಶಾರ್ಟ್ ಟರ್ಮ್ ಗೋಲ್ ಅಲ್ಲ. ಸ್ಲೋ ಆಗಿ ಮಾಡ್ತಾನೆ ಇರಬೇಕು, ರಿಸಲ್ಟ್ ಬರುತ್ತೆ. ಸೊ ಪರ್ಫೆಕ್ಟ್ ಟೈಮ್ ಅನ್ನೋದಿಲ್ಲ. ಓಕೆ. ತುಂಬ ಜನರಿಗೆ ಒಂದು ಪ್ರಾಬ್ಲಮ್ ಇದೆ. ಈಗ ಬೆಳಗ್ಗೆ 5 ಗಂಟೆಗೆ ಜಿಮ್ ಅಂತಂದರೆ ಇನ್ನೇನು ಟೈಮ್ ಬರುತ್ತೆ ಅಂದರೆ ಎದ್ದೊಳಕ್ಕೆ ಮನಸ್ಸಾಗಲ್ಲ. ಇವತ್ತೊಂದು ಸ್ಕಿಪ್ ಮಾಡಿಬಿಡೋಣ, ನಾಳೆ ಹೋಗೋಣ. ಅಥವಾ ಸಂಜೆ ಡ್ಯೂಟಿ ಮುಗಿಸ್ಕೊಂಬಂದಿರ್ತಾರೆ, ಮಾರ್ನಿಂಗ್ ಶಿಫ್ಟ್, ಸಂಜೆ 6 ಗಂಟೆಗೆ ಅವ್ರದ್ದೊಂದು ಟೈಮಿಂಗ್ ಇರುತ್ತೆ. ಒಂದು ದಿನ ಏನೋ ಒಂದು ಅವರಿಗೆ ಅವತ್ತು ಎಳಿತಾ ಇರುತ್ತೆ, ಯಾರೊಬ್ಬ ಹೊರಗಡೆ ಹೋಗೋಣ ಅಂತ ಕರೆದಿರ್ತಾನೆ. ಸೊ ಇನ್ನೊಂದು ದಿನ ಸ್ಕಿಪ್ ಮಾಡ್ತಾ ಕೆಲವೊಂದು ಸಲ ವಾರದಲ್ಲಿ 4 ದಿನ ಅಂದ್ಕೊಂಡಿರ್ತಾರೆ, 3 ದಿನ ಆಗುತ್ತೆ. ಸೊ ಈ ಥರ ಆ ಒಂದು ಲೇಸಿನೆಸ್ ಅಥವಾ ನಮ್ಮನ್ನು ಪುಲ್ ಮಾಡೋದಕ್ಕೆ ಏನಾದರೂ ಒಂದು ಅಲ್ಲಿ ಆಕರ್ಷಣೆ ಮಾಡೋ ಥರ ಜಿಮ್ಮಲ್ಲಿ ಇರಬೇಕು. ಏನು ಸೆಟ್ ಮಾಡ್ಕೋಬೋದು ನಾವು? ಇಲ್ಲ ನಾನು ಏನಾದರೂ ಹೋಗ್ತೀನಿ ಇವತ್ತು. ಮೋಟಿವೇಶನ್ ನಿಮ್ಮನ್ನು ಸ್ಟಾರ್ಟ್ ಮಾಡಿಸುತ್ತೆ. ಯಾರ ಹತ್ರನೂ ನೋಡಿ ಮೋಟಿವೇಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಯಾರೋ ಒಬ್ರು ಆ್ಯಕ್ಟರ್ ನೋಡಿ ಮೋಟಿವೇಟ್ ಆಗ್ಬೋದು, ಅಥವಾ ಯಾರೋ ಒಬ್ರು ಇನ್ಫ್ಲುಯೆನ್ಸರ್ ನೋಡಿ ಮೋಟಿವೇಟ್ ಆಗ್ಬೋದು. ಆ ಮೋಟಿವೇಶನ್ನ ನೀವು ಡಿಸಿಪ್ಲಿನಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ನಿಮ್ಮನ್ನು ನೀವು ಪುಷ್ ಮಾಡಿಕೊಳ್ಳೇಬೇಕು. ಇಟ್ ವಿಲ್ ಟೇಕ್ ಯು 3 months. ಅದು ಸೈಂಟಿಫಿಕ್ ಆಗೂ ಪ್ರೂವ್ ಆಗಿದೆ ದಟ್ 3 ತಿಂಗಳು ನೀವೇನನ್ನು ಪರ್ಸ್ಯೂ ಮಾಡ್ತೀರಾ ಅದನ್ನು ಕಂಟಿನ್ಯೂ ಮಾಡ್ತೀರಾ ಅಂತ. ಓಕೆ. ಸೊ ಆ 3 monthsಲ್ಲಿ ನಿಮಗೆ 70% ಆಫ್ ದ ಟೈಮ್ಸ್ ನಿಮ್ಗೆ ಹೋಗೋಕ್ಕೆ ಮನಸ್ಸಾಗಲ್ಲ, ಏನಾದ್ರು ಒಂದು ಮಿಸ್ ಆಗುತ್ತೆ. ಒಂದಿನ ಮೈಕೈ ನೋವು ಜಾಸ್ತಿ ಇರುತ್ತೆ, ಇನ್ನೊಂದು ದಿನ ಸುಸ್ತಾಗಿರುತ್ತೆ ಕೆಲಸದಲ್ಲಿ, ಇನ್ನೊಂದು ದಿನ ಎದಳಕ್ಕೆ ಆಗಲ್ಲ, ಅಥವಾ ಇನ್ನೊಂದು ದಿನ ಮನೇಲಿ ಮಕ್ಳೇನಾರ ತೊಂದರೆ ಕೊಟ್ಟರೆ ಆ ಇಶ್ಯೂ ಏನಾದ್ರು ಇರುತ್ತೆ, ಫ್ಯಾಮಿಲಿ ಇಶ್ಯೂ ಇರುತ್ತೆ. ಬಟ್ ಆ ಟೈಮಲ್ಲಿ ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್. 3 months. 3 ತಿಂಗಳಾದಮೇಲೆ ನಿಮ್ಮ ರಿಸಲ್ಟ್ ಮಿರರ್ ಮುಂದೆ ನಿಲ್ತಿರಲ್ಲ, ಬಟ್ಟೆ ಇಲ್ದೆಲ್ಲ ಮಿರರ್ ಮುಂದೆ ನಿಂದಿ ರಿಸಲ್ಟ್ ನಿಮಗೇನು ಕಾಣುತ್ತಲ್ಲ, ಬೇರೆ ಯಾವ ಮೋಟಿವೇಶನು ಬೇಡ, ಆಟೋಮೆಟಿಕ್ ಅದು ಬರುತ್ತೆ. ಬಟ್ ಮೋಟಿವೇಶನ್ ಡಿಸಿಪ್ಲಿನ್ ಆಗಿ ಬಿಲ್ಡ್ ಆಗಿ, ಡಿಸಿಪ್ಲಿನ್ ಒಂದು ರೂಟೀನ್ ಆಗಿ ಬಿಲ್ಡ್ ಆಗೋಕ್ಕೆ ಟೈಮ್ ಬೇಕು. ಟೈಮ್ ಬೇಕು, ಪುಷ್ ಮಾಡ್ಕೋಬೇಕು ನೀವು. ಬಟ್ ನಾನು ಪರ್ಸ್ನಲಿ ಏನು ಫಾಲೋ ಮಾಡ್ತೀನಿ ಅಂತಂದರೆ, ನನ್ನ ರೂಟೀನ್, ನಾನು ವಿರಾಟ್ ಕೊಹ್ಲಿ ಅಥವಾ ಋತಿಕ್ ರೋಷನ್ ಇಂಥವ್ರದ್ದು ಅಂದರೆ ಅವರು ಕೆಲವೊಂದು ಸಲ ಫಿಟ್ನೆಸ್ ಬಿಟ್ಟು ಅವ್ರು ಹೇಗೆ ಕಾಣ್ತಾ ಇದ್ದಾರೆ, ಕರೆಕ್ಟ್, ಆ ವೀಡಿಯೋಗಳು ಕೆಲವು ಸಲ ನೋಡ್ತೀನಿ ನಾನು. ಯಾಕೋ ಒಂದ್ಸಲ ನಾನು ಸ್ವಲ್ಪ ವೀಡಿಯೋ ಲೈನಲ್ಲಿ ಇರೋದ್ರಿಂದ ನನಗದು ಮೋಟಿವೇಟ್ ಮಾಡುತ್ತೆ. ಇವರೇ ಇಷ್ಟು ಕಷ್ಟಪಟ್ಟು ಇಲ್ಲಿ ರೀಚ್ ಆಗಿದ್ದಾರೆ, ಕರೆಕ್ಟ್, ನಾವು ಯಾಕೆ ಇದು ಮಾಡಬಾರ್ದು ಅಂತ. ಸೊ ಮೇ ಬಿ ಕೆಲವೊಂದು ವೀಡಿಯೋಸ್ ಮೋಟಿವೇಶ್ನಲ್ 100% ವರ್ಕೌಟ್ ವೀಡಿಯೋಗಳು 100% ನಿಮ್ಮದೇ ವೀಡಿಯೋಸ್ ಇನ್ಸ್ಟಾದಲ್ಲಿ ಹಾಕ್ತಾ ಇರ್ತೀರಾ. ಸೊ ಅಂಥದ್ದೇನಾದರೂ ಒಂದು ವೀಡಿಯೋ ಈಗ, ಯಾಕಂದರೆ ಈಗಿನ ಜೆನ್ಜಿ ಎಲ್ಲ ಸ್ವಲ್ಪ ರೀಲ್ಸ್ ಓರಿಯೆಂಟೆಡ್. ಕರೆಕ್ಟ್. ಅವ್ರಿಗೇನೋ ಒಂದು ಪುಷ್ ಬೇಕು ಅಂತಂದರೆ ಯಾರೋ ಒಂದು ಹೇಳಬೇಕು. ಕರೆಕ್ಟ್. ಸೊ ಮೇ ಬಿ ಅದೊಂದು ದಾರಿ ಆಗ್ಬೋದು. ಕರೆಕ್ಟ್. ಅದೇ ಹೇಳಿದ್ದು ನಾನು, ಮೋಟಿವೇಶನ್ ನಿಮ್ಮನ್ನು ಸ್ಟಾರ್ಟ್ ಮಾಡಿಸುತ್ತೆ. ಸ್ಟಾರ್ಟ್ ಮಾಡ್ತೀರಾ, ಹೌದು, ಒಂದು ವಾರ ಸೂಪರಾಗಿ ಮಾಡ್ತೀರಾ. ಬಟ್ 8ನೇ 9ನೇ ದಿನ ಏನಾರೋ ಒಂದು ಅಲ್ಲಿರುತ್ತೆ, ಒಂದು ಬ್ಲ್ಯಾಕ್ ಡಾಟ್ ಬರುತ್ತೆ, ಸಣ್ಣ ಪುಟ್ಟ ಏನೋ ಒಂದು ಬರುತ್ತೆ. ಆ ಟೈಮಲ್ಲಿ ಆ ಸ್ಪೇಸ್, ಆ ಟೈಮ್ ಅದು ನಿಮ್ಮದು, ಹೌದು, ನಿಮ್ಮ ಪರ್ಸನಲ್ ಸ್ಪೇಸ್. ಅದು 1 hour or half an hour or 45 minutes ಅದು ನಿಮ್ಮ ಸ್ಪೇಸ್. ಅದು ನೀವು ಸ್ವಾರ್ಥಿ ಆಗಬೇಕು ಆ ಟೈಮಲ್ಲಿ. ಏನೂ ಇಲ್ಲ, ನನಗೆ ಎಕ್ಸಸೈಸ್ ಮಾಡಬೇಕು, ಮುಗಿಸ್ಕೊಳ್ಳಿ. ಮುಗಿಸಿದ್ಮೇಲೆ ನಿಮ್ಮ ಇಡೀ ದಿನ ನಿಮ್ಮದು. ಬಟ್ ಒಂದು ವೀಕಲ್ಲಿ ಇಷ್ಟು ದಿನ ಮಾಡಬೇಕು ಅಂತಿದೆಯಾ ಮಿನಿಮಮ್, ಮ್ಯಾಕ್ಸಿಮಮ್, ಅಥವಾ ಸಂಡೇ ಒಂದು ಬೇಡ ರಜಾ ಅಂತ ಅಂದ್ಕೊಳ್ಳಿ, ಮನೆಯವರೆಲ್ಲ ಇರ್ತಾರೆ, 6 days ಮಾಡಬೇಕು ಅಂತ ಏನಾದರೂ ಇದೆಯಾ, ಅಥವಾ ಮಿನಿಮಮ್ ಇಷ್ಟು ಡೇಸ್ ಮಾಡಿದ್ರು ಸಾಕು ವೀಕಲ್ಲಿ ಏನಾದ್ರು ಇದೆಯಾ? 3 ದಿನ, 3 ದಿನ ಸಾಕು. ಓಕೆ, 3 ದಿನ. ನಾನು ಎಷ್ಟು ದಿನ ವರ್ಕೌಟ್ ಮಾಡ್ತೀನಿ? 4 ದಿನ ಮಾಡೋದು ನಾನು. 4 ದಿನ. ಅಲ್ಲೂ ಟ್ರೈನಿಂಗಲ್ಲಿ ಕೆಲವು ಸಲ ಮಿಸ್ ಆಗುತ್ತೆ. ಬಟ್ ಮಾಡಿದಾಗ ಫೋನ್ ಮುಟ್ಟಲ್ಲ ನಾನು. 100% ಫೋಕಸ್ಡ್ ಎಕ್ಸಸೈಸ್ ಮೇಲೆ ಇರ್ತೀನಿ. ನಾವು ಮಾಡೋದು ಎಷ್ಟೊತ್ತು ಅವರು ಎಕ್ಸಸೈಸು 45 minutes to 1 hour ಅಷ್ಟೇ ಮಾಡೋದು. ವಾರದಲ್ಲಿ 4 ದಿನ. ಇನ್ನು 2 days ಟ್ರೈನಿಂಗಲ್ಲಿ ಬಿಸಿ ಇರ್ತೀನಿ, ಅಥವಾ ಯಾವ್ದಾರೋ ಒಂದು ವೀಡಿಯೋ ಶೂಟ್ ಮಾಡ್ತಿರ್ತೀನಿ, ಅದು ವರ್ಕೌಟ್ ವೀಡಿಯೋ ಶೂಟ್ ಮಾಡ್ತಿರ್ತೀನಿ, ಅಥವಾ ಬೇರೆ ಯಾವುದೋ ವೀಡಿಯೋ ಶೂಟ್ ಮಾಡ್ತಿರ್ತೀನಿ. 4 days ಫಿಕ್ಸ್ ಮಾಡ್ಕೊಳ್ತೀನಿ, ಕಂಪ್ಲೀಟ್ ಬಾಡಿ ಹಿಟ್ ಮಾಡ್ತೀನಿ. ಓಕೆ.
ಸೊ ಬಿಗಿನರ್ಸಿಗೆ ಅಲ್ಲಿ ಕರೆಕ್ಟಾಗಿರೋ ಗೈಡೆನ್ಸ್ ಸಿಕ್ಕಿದ್ರೆ ಸೊ ಅಪ್ಪರ್ ಲೋವರ್ ಸ್ಪ್ಲಿಟ್ ಮಾಡ್ಕೊಂಡ್ರೆ ಬೇಕಾದಷ್ಟು ಆಯಿತು. ಒಂದಿನ ಅಪ್ಪರ್ ಬಾಡಿ, ಇನ್ನೊಂದಿನ ಲೋವರ್ ಬಾಡಿ, ಇನ್ನೊಂದಿನ ಫುಲ್ ಬಾಡಿ. ಓಕೆ, ಈಸಿಯೆಸ್ಟ್ ಸ್ಪ್ಲಿಟ್ ಅದು. ಓಕೆ, ಆ್ಯಂಡ್ ಬೆಸ್ಟ್ ಕಂಪ್ಲೀಟಾಗಿ ಬೀಳುತ್ತಲ್ವ, ಎಲ್ಲದಕ್ಕೂ ಬೀಳುತ್ತೆ. ಎಲ್ಲ 2 ದಿನ 3 ದಿನ ಮಾಡಿ, ಒಂದಿನ ಬ್ರೇಕ್ ಕೊಡಿ. ಆ ಬ್ರೇಕಲ್ಲೂ ಚೆನ್ನಾಗಿ ವಾಕ್ ಮಾಡಿ, ಸ್ಟ್ರೆಚ್ ಮಾಡಿ, ಮನೇಲೇ ಮಾಡ್ಬೋದಲ್ಲ. ಬಟ್ ವಾಟ್ ವುಡ್ ಯು ಸಜೆಸ್ಟ್ ಅಂದರೆ ವೀಕಲ್ಲಿ 3 ದಿನ ಅಂತಂದರೆ ಈಗ ಮಂಡೇ ಮಾಡಿ ಟ್ಯೂಸ್ಡೇ ಒಂದು ಬ್ರೇಕ್, ವೆಡ್ನೆಸ್ಡೇ ಮಾಡಿ ಥರ್ಸ್ಡೇ ಬ್ರೇಕ್, ಫ್ರೈಡೇ ಸ್ಯಾಟರ್ಡೇ ಬ್ರೇಕ್, ಆ ಥರ ಮಾಡ್ಬೋದು? ಆ ಥರ ಪ್ಲ್ಯಾನ್ ಮಾಡ್ಕೋಬೇಡಿ. ನಿಮ್ಮ ವರ್ಕ್ ಪ್ರಕಾರ ಪ್ಲ್ಯಾನ್ ಮಾಡ್ಕೊಳ್ಳಿ ಅದು, ಅಥವಾ ನಿಮ್ಮ ಸ್ಕೂಲ್ ಪ್ರಕಾರ, ಕಾಲೇಜ್ ಪ್ರಕಾರ, ಯಾರು ಅವರು ನಿಮ್ಮ ವರ್ಕ್ ಪ್ರಕಾರ. ಸೊ ವಾರದಲ್ಲಿ ನಿಮಗೆ ಡೆಡಿಕೇಟೆಡ್ 3 to 4 ಡೇಸ್ ಆಗುತ್ತಾ? ಓಕೆ, 3 to 4 ಡೇಸ್ ಒಳ್ಳೆ ವರ್ಕೌಟ್ ಮಾಡಿ ಜಿಮ್ಮಿಗೆ ಹೋಗ್ಬಿಟ್ಟು. ನಾನು ಆ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದರೆ ಮಸಲ್ ರಿಕವರಿಗೆ ಒಂದಿನ ಬ್ರೇಕ್ ಕೊಟ್ಟರೆ ವಿಲ್ ಇಟ್ ಬಿ ಬೆಟರ್ ಅಂತ. ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಟ್ರೈನಿಂಗ್ ಯು ಆರ್ ಡೂಯಿಂಗ್. ಇವಾಗ ಪ್ರೊಫೆಷ್ನಲ್ಸ್ ಬೇರೆ, ನಾವು ಬೇರೆ. ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ಸ್ ಇರ್ತಾರೆ, ಪ್ರೊಫೆಷ್ನಲ್ ಅಥ್ಲೀಟ್ಸ್ ಇರ್ತಾರೆ, ಅವರಿಗೆ ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ ಇರುತ್ತೆ. ಅವ್ರ ಇಂಟೆನ್ಸಿಟಿ ಲೆವೆಲ್ನ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಓಕೆ ಆ್ಯಸ್ ಅ ಕಾಮನ್ ಮ್ಯಾನ್. ಸೊ ಕರೆಕ್ಟ್ ಅಲ್ವಾ? ಯಾಕಂದರೆ ಬಿಕಾಸ್ ದೇರ್ ಲೆವೆಲ್ಸ್ ಆರ್ ಡಿಫ್ರೆಂಟ್, ದೇರ್ ನ್ಯೂಟ್ರಿಷನ್ ಇಸ್ ಡಿಫ್ರೆಂಟ್, ದೇರ್ ಸಪ್ಲಿಮೆಂಟ್ಸ್ ಆರ್ ಡಿಫ್ರೆಂಟ್, ಎಲ್ಲ ಟೋಟ್ಲಿ ಬೇರೆ ಇರುತ್ತೆ ಅವರಿಗೆ. ಸೊ ಫಾರ್ ಅ ಪರ್ಸನ್ ಟು ಸ್ಟೇ ಹೆಲ್ದಿ, ಐ ವುಡ್ ಸೇ 3 to 4 ಡೇಸ್ ಆಫ್ ಸ್ಟ್ರೆಂತ್ ಟ್ರೈನಿಂಗ್ ಆ್ಯಂಡ್ 8 to 10,000 ಸ್ಟೆಪ್ಸ್ ಎವ್ರಿ ಡೇ. ಓಕೆ, ಐಡಿಯಲ್. ನಡೆದಾಡಿ, ಚೆನ್ನಾಗಿ ನಡೆದಾಡಿ. ಈಗ ಯಾವಾಗಾವತ್ತು ನಡೆದಾಡಿ, ಹಾಲ್ಗಿಲ್ ಥರ ಆ್ಯಕ್ಟಿವ್ ತೊಗೊಂಡೋಗ್ಬಿಡಿ, ನಡೆದಾಡಿ. ಸಿಂಪಲಾಗಿ ಹೇಳ್ತಿರೋದು, ನಡೆದಾಡಿ. ಬಟ್ ನೀವು ಹೇಳ್ದಂಗೆ ನಿಮ್ಮ ರಿಕವರಿಗೆ 2 ಡೇಸ್ ಮಾಡಿಬಿಟ್ಟು ಒಂದಿನ ಬ್ರೇಕ್ ಕೊಡಿ, ಸೂಪರ್. ಓಕೆ, 3 ಡೇಸ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಒಂದು 2 ಡೇಸ್ ಬ್ರೇಕ್ ಕೊಟ್ಟು ಮತ್ತೆ ಒಂದು 3 ಡೇಸ್ ಮಾಡಿ, ನೋ ಪ್ರಾಬ್ಲಮ್. ಆ 2 ಡೇಸಲ್ಲಿ ವಾಕ್ ಮಾಡಿ. ಐ ಮೀನ್ ಡೋಂಟ್ ಬಿ ಐಡಲ್, ಸೋಫಾ ಮೇಲೆ ಕುತ್ಕೊಂಡು ಟಿ ವಿ ನೋಡಬೇಡಿ, ವಾಕ್ ಮಾಡಿ. ಹೌದು. ಸೊ ಎನಿ ಸ್ಪ್ಲಿಟ್ ಬಾಡಿ ವಿಲ್ ಅಡ್ಜಸ್ಟ್ ಅಕಾರ್ಡಿಂಗ್ ಟು ವಾಟ್ ಎವರ್ ಯು ಗಿವ್ ಇಟ್. ತುಂಬ ಜನಕ್ಕೊಂದು ಇದಿರುತ್ತೆ, ಅಂದರೆ ಮಿಸ್ಕನ್ಸೆಪ್ಷನ್ ಅಂತ ಅನ್ಬೋದು. ನಾನು ವರ್ಕೌಟ್ ಮಾಡಿದ ಕೂಡಲೇ ಬಾಡಿ ಬಂದುಬಿಡುತ್ತೆ, ನಾನು ಫಿಟ್ ಆಗಿಬಿಡ್ತೀನಿ. ಆದರೆ ಫುಡ್ ವಿಚಾರವಾಗಿ ಅವ್ರು ತಲೆ ಕೆಡಿಸ್ಕೊಳಲ್ಲ. ಅವ್ರಿಗೇನೋ ಜಿಮ್ ಹೋದೆ ರಿಸಲ್ಟ್ ಬರಬೇಕು, ಬಟ್ ಅದರದ್ದೇ ಈಕ್ವಲ್ ಪೋರ್ಷನ್, ಈಕ್ವಲ್ ಪಾರ್ಟ್ ಅವ್ರದ್ದು ಫುಡ್ ಕೂಡ, ಡಯಟ್ ಕೂಡ ಬರುತ್ತೆ ಅನ್ನೋದು. ಸೊ ಇದು ಎಷ್ಟು ಇಂಪಾರ್ಟೆಂಟ್, ನೀವು ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ? ಜಿಮ್ದು ಎಷ್ಟು ಪಾತ್ರ ಇದೆ, ನಿಮ್ಮ ಆಹಾರ ಪದ್ಧತಿ ಎಷ್ಟು ಪಾತ್ರ ಇದೆ? 2 10/10 ಎರಡಕ್ಕೂ ಈಕ್ವಲ್, 50-50 ಅನ್ಬೋದು. ನೀವು ವರ್ಕೌಟ್ ಮಾಡಿದಾಗ ನಿಮ್ಮ ಮಸಲ್ ಬ್ರೇಕ್ ಡೌನ್ ಆಗುತ್ತೆ, ಸಣ್ಣ ಪುಟ್ಟ ಮೈನ್ಯೂಟ್ ಟೇರ್ ಆಗುತ್ತೆ. ಹೌದು. ಜಿಮ್ಮಲ್ಲಿ ಮಸಲ್ ಬೆಳೆಯಲ್ಲ, ಅದು ಬೆಳೆಯೋದು ನಿಮ್ಮ ರಿಕವರಿಲಿ. ಅದಕ್ಕೆ ರಾ ಮೆಟೀರಿಯಲ್ ಬಂದ್ಬಿಟ್ಟು ಫುಡ್, ಊಟ, ಪ್ರೋಟೀನ್, ಬ್ಯಾಲೆನ್ಸ್ಡ್ ಮೀಲ್. ಪ್ರೋಟೀನ್ ಇರಬೇಕು, ಕಾರ್ಬ್ ಇರಬೇಕು, ಫ್ಯಾಟ್ ಇರಬೇಕು, ಬ್ಯಾಲೆನ್ಸ್ಡ್ ಇರಬೇಕು ಮೀಲ್. ಓಕೆ. ಸೊ ವರ್ಕೌಟ್ ಮಾಡಿದಾಗ ಬ್ರೇಕ್ ಡೌನ್ ಆಗುತ್ತೆ, ಮಸಲ್ ಗ್ರೋತ್ ಆಗೋದು ನಿಮ್ಮ ಸ್ಲೀಪ್ ಅಥವಾ ರಿಕವರಿಲಿ ಆ್ಯಂಡ್ ವಿತ್ ಪ್ರಾಪರ್ ಫುಡ್. ಓಕೆ. ಸೊ ಎರಡೂ ಈಕ್ವಲ್ ಆಗಿರಬೇಕು. ನೀವು ಓವರ್ ಟ್ರೈನ್ ಮಾಡಿದರೂ ತೊಂದರೆ ಆಗುತ್ತೆ, ನೀವು ಬರೀ ನಿದ್ದೆ ಮಾಡಿಬಿಟ್ಟು ಟ್ರೈನಿಂಗ್ ಕಡಿಮೆ ಮಾಡಿದ್ರು ತೊಂದರೆ ಆಗುತ್ತೆ. ಸೊ ಇಟ್ ಶುಡ್ ಬಿ ಅ ಬ್ಯಾಲೆನ್ಸ್ ಆಫ್ ಬೋತ್. ಸೊ ರಿಕವರಿಗೆ ಐ ವುಡ್ ಸೇ ಡೀಪ್ ಸ್ಲೀಪ್ ಆದರೆ 6 to 8 hours ಸೂಪರ್. ಓಕೆ. ಈ ಜಿಮ್ಮಿಗೆ ಹೋಗೋಕ್ಕೆ ಮುಂಚೆ ತುಂಬ ಇನ್ಫ್ಲುಯೆನ್ಸರ್ಸ್ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇರ್ತಾರೆ. ನೀವು ಏನು ಪ್ರಿಫರ್ ಮಾಡ್ತೀರಾ ಜಿಮ್ಮಿಗೆ ಹೋಗೋಕ್ಕೆ ಮುಂಚೆ? ಒಂದು ಅರ್ಧ ಗಂಟೆ ಮುಂಚೆ ಏನು ಫುಡ್ ಇಸ್ ಬೆಟರ್? ಕೆಲವರು ಬಾಳೆಹಣ್ಣು ತಿಂದರೆ ಒಳ್ಳೇದು ಅಂತಾರೆ, ಬ್ಲ್ಯಾಕ್ ಕಾಫಿ ತಿಂದರೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಏನು ಪ್ರಿಫರ್ ಮಾಡ್ತೀರಾ? ಐ ವುಡ್ ಸೇ ಫಾಸ್ಟ್ ಡೈಜೆಸ್ಟಿಂಗ್ ಕಾರ್ಬ್ಸ್ ಲೈಕ್ ಬಾಳೆಹಣ್ಣು. ಓಕೆ. ಆರ್ ಫ್ರೂಟ್, ಎನಿ ಫ್ರೂಟ್, ಆ್ಯಪಲ್, ಬಾಳೆಹಣ್ಣು, ಸಿಂಪಲ್ ಫ್ರೂಟ್. ಇವಾಗ ನಾನು ಬೆಳಗಿನ ಜಾವ 5 ಗಂಟೆಗೆ ಎಕ್ಸಸೈಸ್ ಮಾಡೋದು. ಸೊ 4 o'clock ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಫಸ್ಟ್ ಒಂದು ಬಾಳೆಹಣ್ಣು ತಿನ್ಕೊಂಡ್ಬಿಡ್ತೀನಿ. ಓಕೆ. ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ ಒಂದು ದೊಡ್ಡ ಗ್ಲಾಸ್ ಬ್ಲ್ಯಾಕ್ ಕಾಫಿ ಕುಡ್ಕೊಳ್ತೀನಿ. ಅದು ನಿಮ್ಮ ಅಲರ್ಟ್ನೆಸ್ನ ರೆಡಿ ಮಾಡುತ್ತೆ, ಪಂಪ್ ಚೆನ್ನಾಗಿ ಕೊಡುತ್ತೆ. ಜೊತೆಗೆ ಚೂರು ಸಾಲ್ಟ್. ಓಕೆ. ಸಾಲ್ಟ್ ಬರೀ ಮಾಮೂಲಿ ಉಪ್ಪು, ಚೂರೇ ಚೂರು. ಒಂದು ಸಾಲ್ಟ್ನ ನಾಲ್ಗೆ ಹಾಕೋಬೇಕು? ನಾಲ್ಗೆ ಹಾಕೋಬೋದು, ಇಲ್ಲ ಕಾಫಿಗೆ ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಂಥರ ನಿಮಗೆ ಕೈ ಟೇಸ್ಟ್ ಇಷ್ಟ ಅಂದರೆ ಚೆನ್ನಾಗಿರುತ್ತೆ ಕಾಫಿಗೆ. ಸೊ ಎಸ್, ಅಷ್ಟು ಸಾಕು. ಪರ್ಟಿಕ್ಯುಲರ್ ಟೈಮ್ ಅಂತಿದ್ಯಾ? ಈಗ ವರ್ಕೌಟ್ ನಾನು 5 ಗಂಟೆ ಹೋಗ್ತೀನಿ ಅಂತಂದರೆ 4:30, ಒಂದು ಹಾಫ್ ಆನ್ ಅವರ್ ಬಿಫೋರ್. ಒಂದು ದೊಡ್ಡ ಬಾಳೆಹಣ್ಣು ಆದರೆ ಒಂದು ದೊಡ್ಡದು, ಸಣ್ಣದಾದರೆ ಒಂದೆರಡು ಬಾಳೆಹಣ್ಣು. ಬಟ್ ಕೆಲವ್ರದ್ದೊಂದು ಕಂಪ್ಲೇಂಟ್ ಇರುತ್ತೆ, ಏನಂತಂದರೆ ನನಗೆ ಖಾಲಿ ಹೊಟ್ಟೆಯಲ್ಲಿ ಹೋದರೆ ಬರೀ ಒಂದು ಬಾಳೆಹಣ್ಣೆಲ್ಲ ತಿಂದು ಹೋದರೆ ಅಲ್ಲಿ ಎನರ್ಜಿ ಸಾಕಾಗಲ್ಲ, ಸ್ವಲ್ಪ ನನಗೆ ತಿನ್ಕೊಂಡೇ ಹೋಗಬೇಕು ಅನ್ನೋ ಥರವರು ಇರ್ತಾರೆ. ನಾನು ಸುಸ್ತಾಗ್ಬಿಡ್ತೀನಿ ಅಂತ ವರ್ಕೌಟ್ ಮಾಡಬೇಕಾದ್ರೆ. ಜನರಲಿ ಏನಂದರೆ ಅದಕ್ಕೆ ಬೆಳಗ್ಗೆ ವರ್ಕೌಟ್ ಮಾಡಬೇಕಾದ್ರೆ ಆ ಲೆವೆಲ್ ವೇಟ್ಸ್ ಪುಷ್ ಮಾಡೋಕ್ಕಾಗಲ್ಲ ನೀವು. ಓಕೆ. ಸಂಜೆ ವರ್ಕೌಟ್ ಮಾಡಿದ್ರೆ ನಿಮ್ಮ ಟ್ರೈನಿಂಗ್ ಇಂಟೆನ್ಸಿಟಿ ನಾನು ಸ್ವಲ್ಪ ಚೆನ್ನಾಗಾಗುತ್ತೆ. ಯಾಕಂದರೆ ಬೆಳಗಿಂದ ತಿಂದಿರ್ತಿರಲ್ಲ, ಎನರ್ಜಿ ಲೆವೆಲ್ಸ್ ಲಂಚ್ ಆಗಿ, ಸೊ ಚೆನ್ನಾಗಿರುತ್ತೆ. ಅದೇ ಬೆಳಗ್ಗೆ ವರ್ಕೌಟ್ ಮಾಡಿದ್ರೆ ಎನರ್ಜಿ ಲೆವೆಲ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಮೇ ಬಿ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಸ್ಟಿಲ್ ನಿಮ್ಮ ವರ್ಕೌಟ್ ಇಂಟೆನ್ಸಿಟಿ ಜಾಸ್ತಿ ಇದ್ದರೆ ಪ್ರಾಪರ್ ಪ್ರೀ ವರ್ಕೌಟ್ ಮೀಲ್ ತಿನ್ಬೋದು. ಹೌದು. ಮೇ ಬಿ ಕಪಲ್ ಆಫ್ ಡೇಟ್ಸ್, ಕಪಲ್ ಆಫ್ ಬನಾನಾಸ್, ಮೇ ಬಿ ಚೂರು ಓಟ್ಸು. ಯಾರಿಗೆ ವೇ ಇಷ್ಟನೋ ಮೇ ಬಿ ಒಂದು ಹಾಫ್ ಸ್ಕೂಪ್ ವೇ. ಪ್ರೋಟೀನ್ ಕ್ವಿಕ್ಕಾಗಿ ಲೈಟಾಗಿರುತ್ತಲ್ವ, ಸೊ ಇಟ್ಸ್ ಬೆಟರ್. ಓವರ್ ಆದರೂ ವರ್ಕೌಟ್ ಮಾಡೋಕ್ಕಾಗಲ್ಲ. ಸಮಥಿಂಗ್ ಲೈಟ್ ಬಟ್ ಫೀಲಿಂಗ್.
ಇನ್ನು ಈ ಸ್ಟಾರ್ಟಿಂಗಲ್ಲಿ ವಾರ್ಮ್ ಅಪ್ ಮಾಡೋದಿರುತ್ತೆ. ಕೆಲವರು ಸ್ಟ್ರೈಟ್ ಅವೇ ಟೈಮ್ ಇಲ್ಲ ನನಗಂತಂದು ವೆಯ್ಟ್ಸ್ ಹತ್ತಕ್ಕೆ ಶುರು ಮಾಡ್ತಾರೆ, ಥ್ರೆಡ್ಮಿಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಇಂಜುರಿ ಚಾನ್ಸಸ್ ಜಾಸ್ತಿ ಇದೆ ಅಂತ. ಬಟ್ ನೀವು ವಾರ್ಮಪ್ಪಲ್ಲಿ ಪರ್ಫೆಕ್ಟ್ಲಿ ಯಾವುದನ್ನು ಪ್ರಿಫರ್ ಮಾಡ್ತೀರಾ? ಕೆಲವರು ಬಂದು ಡಿಪ್ಸ್ ಹೊಡಿಯೋದು ಕೂಡ ನೋಡ್ತಾ ಇರ್ತೀವಿ. ವಿಚ್ ಇಸ್ ದ ಪ್ರಾಪರ್ ವಾರ್ಮಪ್ ರೊಟೀನ್ ನಿಮ್ಮ ಪ್ರಕಾರ? ವಾರ್ಮಪ್ಸ್ ಅಂದರೆ ಐ ವುಡ್ ಸೇ ಸಿಂಪಲಾಗಿ ರೂಟೀನ್ ಹೇಳ್ತೀನಿ. ಒಂದು 5 ನಿಮಿಷ ಥ್ರೆಡ್ಮಿಲ್ ಮೇಲೆ ನಡೀರಿ ಅಥವಾ ಸೈಕ್ಲಿಂಗ್ ಮಾಡಿ, ಅದು ಇಲ್ವಾ ಜಂಪಿಂಗ್ ಜಾಕ್ಸ್ ಮಾಡಿ ಸಿಂಪಲ್ಲಾಗಿ. ಲೈಟಾಗಿ ನಿಮ್ಮ ಬಾಡಿ ಬಿಸಿಯಾಗಿ ಸ್ಟಾರ್ಟ್ ಆಗುತ್ತೆ. ದೆನ್ ಕಂಪ್ಲೀಟ್ ಮೊಬಿಲಿಟಿ, ತಲೆಯಿಂದ ಹಿಡಿದು ಟೋ ತನಕ ಕಂಪ್ಲೀಟ್ ಮೊಬಿಲಿಟಿ. ತಲೆ ರೊಟೇಷನಿಂದ ಹಿಡಿದು ಕೈ ರೊಟೇಷನಿಂದ ಹಿಡಿದು ಹಿಪ್ ರೊಟೇಷನಿಂದ ಹಿಡಿದು ರೊಟೇಷನ್ಸ್ ಮಾಡಿ. ಯಾವ ಪರ್ಟಿಕ್ಯುಲರ್ ಮಸಲ್ ಗ್ರೂಪಿಗೆ ನೀವು ವರ್ಕೌಟ್ ಮಾಡ್ತಿರ್ತೀರಾ ಆ ಪರ್ಟಿಕ್ಯುಲರ್ ಮಸಲ್ ಗ್ರೂಪ್ದು ಏನು ಮಾಡಿ, ಲೈಟೆಸ್ಟ್ ಡಂಬಲ್ ಅಥವಾ ಲೈಟೆಸ್ಟ್ ವೇಟ್ ತೊಗೊಂಡು ಎಲ್ಲ ಒಂದೊಂದು ಸೆಟ್ ಹೊಡೆದ್ಬಿಡಿ. ಓಕೆ. ಕ್ವಿಕ್ಕೆಸ್ಟ್ ವಾರ್ಮಪ್ ಇದು. ಓ. ಅವಾಗೇನಾಗುತ್ತೆ, ಆ ಲೈಟ್ ವೇಟಲ್ಲಿ ಹೊಡೆದಾಗ ಆ ಜಾಯಿಂಟ್ ಮೊಬಿಲಿಟಿನೂ ಚೆನ್ನಾಗಾಗುತ್ತೆ. ಓಕೆ. ಅಲಾಂಗ್ ವಿತ್ ಆ ಮಸಲು ಪಂಪ್ ಕೊಡುತ್ತೆ ಸ್ವಲ್ಪ ಲೈಟಾಗಿ. ಸೊ ಟೈಮ್ ಇಲ್ಲ ಅಂದವರಿಗೆ ಇದು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಓಕೆ. ಓಕೆ. ಜೊತೆಗೆ ಇನ್ನೊಂದು, ಈಗ ತುಂಬ ಜನಕ್ಕೆ ಏನಿರುತ್ತೆ ಅಂತಂದರೆ ಯಾವುದ್ರ ಕಾಂಬಿನೇಷನ್ ಯಾವುದು? ಈಗ ಚೆಸ್ಟ್ ಜೊತೆಗೆ ಟ್ರೈಸೆಪ್ಸಾ, ಬ್ಯಾಕು ಅಥವಾ ಏನಾದರೂ ಇದು ಬೈಸೆಪ್ಸ್ ಮಾಡಬೇಕಾ? ನಿಮ್ಮ ಪ್ರಕಾರ ವಿಚ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಫಾರ್ ಒನ್ ಡೇ? ಮಂಡೇ ಅಂತ ಬಂದರೆ ನೀವು ತುಂಬ ಪ್ರಿಫರ್ ಮಾಡೋ ಅಥವಾ ನೀವು ಪರ್ಸ್ನಲಿ ನೀವು ವರ್ಕೌಟ್ ಮಾಡುವಾಗ ಹೇಗೆ ಪ್ರಿಫರ್ ಮಾಡಿ? ನಾನೇನು ಮಾಡ್ತೀನಿ ಅಂದರೆ 2 ವಾರಕ್ಕೆ ಒಂದ್ಸಲಿ ಸ್ಪ್ಲಿಟ್ ಚೇಂಜ್ ಮಾಡ್ತೀನಿ. ಓಕೆ. ನಾನೇನು ಮಾಡ್ತೀನಿ, ಒಂದು 2 ವೀಕ್ಸು ಅಪ್ಪರ್ ಬಾಡಿ, ಲೋವರ್ ಬಾಡಿ, ಫುಲ್ ಬಾಡಿ ಮಾಡ್ತೀನಿ. ಇನ್ನು 2 ವೀಕ್ಸು ಪುಷ್ ಪುಲ್ ಲೆಗ್ಸ್ ಮಾಡ್ತೀನಿ. ಓಕೆ. ಸೊ ನಾನು ಸಿಂಗಲ್ ಮಸಲ್ ಗ್ರೂಪ್ ಮಾಡೋದೇ ಇಲ್ಲ. ಸಿಂಗಲ್ ಮಸಲ್ ಗ್ರೂಪ್ ಯಾಕಂದರೆ ನನ್ನ ವರ್ಕೌಟ್ ಫ್ರೀಕ್ವೆನ್ಸಿ 6 ದಿನ ಇಲ್ಲ, 3 days ಆನ್ 1 day ಆಫ್ ಪ್ರೊಫೆಷ್ನಲ್ ಥರ ಇಲ್ಲ. ಸೊ ನನ್ನ ವರ್ಕೌಟ್ ಫ್ರೀಕ್ವೆನ್ಸಿ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಸೊ ಐ ಟ್ರೈ ಆ್ಯಂಡ್ ಹಿಟ್ 1 ಮಸಲ್ ಗ್ರೂಪ್ ಟ್ವೈಸ್ ಅ ವೀಕ್ ಅಟ್ಲೀಸ್ಟ್. ಒಂದು 2 ಸಲ, ಚೆಸ್ಟ್ ಆದರೆ 2 ಸಲ, ಲೆಗ್ಸ್ ಆದರೆ 2 ಸಲ. ಸೊ ಅದಾಗೋದು ನಿಮಗೆ ಅಪ್ಪರ್ ಲೋವರ್ ಫುಲ್ ಬಾಡಿ ಸ್ಪ್ಲಿಟ್ ಮಾಡಿದ್ರೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪುಷ್ ಫುಲ್ ಲೆಗ್ಸ್ ಸ್ಪ್ಲಿಟ್ ಮಾಡಿದ್ರೆ ಆಗುತ್ತೆ. ಸೊ ಆ ಥರ ಸ್ಪ್ಲಿಟ್ಸ್ ಬಿಗಿನರ್ಸ್ಗೂ ನಾನು ಅದೇ ಹೇಳೋದು, ನನ್ನ ಸ್ಟೂಡೆಂಟ್ಸ್ಗೂ ಅದೇ ಕೊಡೋದು ನಾನು. ಸೊ ಗಿವ್ ದೆಮ್ ಫುಲ್ ಬಾಡಿ ಸ್ಪ್ಲಿಟ್ಸ್ ಆ್ಯಂಡ್ ಟ್ರೈ 2 ಸಲ ಅಟ್ಲೀಸ್ಟ್ ವಾರದಲ್ಲಿ, ಅವ್ರು ಅಟ್ಲೀಸ್ಟ್ 8 ಡೇಸಲ್ಲಿ ಅವ್ರು 9 ಡೇಸಲ್ಲಿ 2 ಸಲ ಬೀಳಂಗೆ ಮಸಲ್ ಗ್ರೂಪಿಗೆ. ಅದು ಬೆಟರ್. ಅದು ಇವಾಗ ಸ್ಟಾರ್ಟಿಂಗ್ ನಾನು ಕಲಿಬೇಕಾದ್ರೆ ಚೆಸ್ಟು, ಟ್ರೈಸೆಪ್ಸು, ಶೋಲ್ಡರು, ಬೈಸೆಪ್ಸು, ಬ್ಯಾಕು, ಆಮೇಲೆ ಲೆಗ್ಸು, ಅದೇ ರೊಟೀನಲ್ಲಿ ಇದ್ದೆ ನಾನು. ಬಟ್ ಸ್ಟಿಲ್ ಕಲಿತಾ ಸ್ವಲ್ಪ ಚೇಂಜ್ ಆಯ್ತು ಅದು. ಬಟ್ ಈ ವರ್ಕೌಟ್ ಮಾಡುವಾಗ ಬಾಡಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಜಿಮ್ಮಲ್ಲಿ, ಮನೇಲಿ ಬಂದ ಕೂಡಲೇ ನಾನೇನ ಇದು ಅಂತ ಅನ್ಸುತ್ತೆ. ಏನದು ಅದು ನಿಮಗೆ ಅಲ್ಲ, ಅದು ಎಲ್ಲರಿಗೂ ಅದು. ನಿಮಗೂ ಆಗುತ್ತೆ? ಎಲ್ಲರಿಗೂ ಅದು ವರ್ಕೌಟ್ ಮಾಡಿದಾಗ ಮಸಲ್ ಪಂಪ್ ಆಗುತ್ತಲ್ವಾ, ಬ್ಲಡ್ ರಶ್ ಆಗಿರುತ್ತೆ, ಮಸಲ್ ಪಂಪ್ ಆಗುತ್ತೆ. ಅಲ್ಲಿ ನೋಡಿದ್ರೆ ಋತಿಕ್ ರೋಷನ್ ಥರ ಕಾಣ್ತಾ ಇರುತ್ತೆ, ಇಲ್ಲಿ ಬಂದು ನೋಡಿದ್ರೆ ಫುಲ್ ಡಿಫ್ರೆಂಟ್. ಅದು ಮನೆಗೆ ಬಂದಮೇಲೆ ಆ ಪಂಪ್ ಇಳಿದು ಹೋಗುತ್ತೆ. ಸೊ ನ್ಯಾಚುರಲಿ ಅದು ಎಲ್ಲರಿಗೂ ಹಂಗೆ ಕಾಣುತ್ತೆ, ನಿಮಗೆ ಅಂತಲ್ಲ. ಹೌದಾ? ಬಟ್ ಆ ಪಂಪ್ನ ಹಾಗೆ ಸ್ಟೇ ಆಗಿರೋಕೆ ಏನಾದರೂ ಆಗಲ್ಲ ಬ್ರೋ, ಆಗಲ್ಲ. ಓಕೆ. ಆಗಲ್ಲ ಅದು. ಅದೇನಂದರೆ ವರ್ಕೌಟ್ ಮಾಡ್ತಾನೆ ಮಸಲ್ ಸ್ಟಿಮ್ಯುಲೇಟ್ ಆಗಿರುತ್ತೆ, ಅಲ್ಲಿ ಆ ಪಂಪಿಂದ ಆ ಸೈಜ್ ಕಾಣುತ್ತೆ ನಿಮಗೆ. ಓಕೆ. ಸೊ ಸೈಜು ಮತ್ತು ಆ ಕಟ್ ಕಾಣುತ್ತೆ. ಸೊ ಜಿಮ್ಮಿಂದ ಆಚೆ ಬರ್ತಿದ್ದಂಗೆ ಒಂದು ಅರ್ಧ ಗಂಟೆ ಬಿಟ್ಟು ಅದು ಹೋಗುತ್ತೆ, ಎಲ್ಲರಿಗೂ ಹೋಗುತ್ತೆ ಅದು. ಅದಕ್ಕೆ ಪ್ಯಾಕ್ಸ್ ಎಲ್ಲ ಇದು ಕಾಣಿಸ್ತಾ ಇರುತ್ತಲ್ಲ, ಅದು ಹೋಗುತ್ತಾ? ಎಲ್ಲ ಹೋಗುತ್ತೆ. ಓಕೆ. ಸರಿ, ನಾವು ವಿಡಿಯೋದಲ್ಲಿ ಏನು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀವಿ, ಅದು ಆ ಮೊಮೆಂಟಿಗೆ ಅವರು ಆ ಪಂಪಲ್ಲಿ ಕಾಣ್ತಾ ಇರುತ್ತೆ. ನಂದು ಅಷ್ಟೇ ಪಂಪಲ್ಲಿ ಕಾಣ್ತಾ ಇರುತ್ತೆ. ಇವಾಗ ನಂಗೆ ಟಿ ಶರ್ಟ್ ಬಿಚ್ಚಕ್ಕೆ ಕಾಣಲ್ಲ. ಹೌದು. ಇನ್ನೊಂದು ಭಾಳ ಎಲ್ರಿಗೂ ಸೋಮಾರಿತನ ಇರುವಂಥ ಒಂದು ಡೇ ಅಂತಂದರೆ ಲೆಗ್ ಡೇ. ಕರೆಕ್ಟ್. ತುಂಬ ಜನ ಮಾಡ್ತಾರೆ, ಫುಲ್ಲು ಸ್ಯಾಟರ್ಡೇಗೆ ಲೆಗ್ ಡೇ ಇಟ್ಕೊಂಡಿರ್ತಾರೆ, ಸ್ಯಾಟರ್ಡೇ ಬರೋದೇ ಇಲ್ಲ. ನಿಮಗೂ ಎಕ್ಸ್ಪೀರಿಯನ್ಸ್? ಕರೆಕ್ಟ್. ನಾನು ಮಾಡಿದ್ದೆ. ಕರೆಕ್ಟ್. ಅವತ್ತೊಂದು ದಿನ ಏನೋ ಹೋಗೋಣ ಅಂತಾರೆ, ಲೆಗ್ ಅಲ್ವಾ, ಸ್ವಲ್ಪ ಮನೇಲೇ ಬಸ್ಕಿ ಹೊಡೆದು ಊಟ ಪೀಟು ಮಾಡಿ ಅಂತ. ವೈ ಲೆಗ್ ಡೇನ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಹೌ ವಿಲ್ ಇಟ್ ಇಂಪ್ಯಾಕ್ಟ್ ಆನ್ ಫಿಟ್ನೆಸ್ ಅವ್ರದ್ದು ಬಾಡಿ ಶೇಪಲ್ಲಿ? ನಿಮಗೆ ಒಳ್ಳೆ ಫಿಸಿಕ್ ಬೇಕು ಅಂದರೆ ಫಸ್ಟ್ ಲೆಗ್ಸ್ ಮಾಡಿ. ಓಕೆ. ನಿಮ್ಮ ಟೆಸ್ಟೋಸ್ಟೆರಾನ್ ಇಂಪ್ರೂವ್ ಆಗಬೇಕು ಅಂದರೆ ಲೆಗ್ಸ್ ಮಾಡಲೇಬೇಕು. ಅದೇ ತಾನೇ ನಿಮಗೆ ಬೇಸ್ ಮಸಲ್ ಗ್ರೋತಿಗೆ. ಸೊ ಲೆಗ್ ವರ್ಕೌಟ್ ಯಾವತ್ತೂ ನೀವು ಬೇಜಾರಿಲ್ದಲೇ ಮಾಡ್ತೀರಾ, ನಿಮಗೆ ಫಿಸಿಕ್ ಬಂತು ಅಂದ್ಕೊಳ್ಳಿ. ಓಕೆ, ಬಂತು ಅಂದ್ಕೊಳ್ಳಿ. ಲೆಗ್ ಡೆವಲಪ್ ಆಯಿತಾ, ನಿಮಗೆ ಚೆಸ್ಟ್ ಡೆವಲಪ್ ಆಗುತ್ತೆ, ಶೋಲ್ಡರ್ ಡೆವಲಪ್ ಆಗುತ್ತೆ, ಬೈಸೆಪ್ಸ್ ಬೇಗ ಬರುತ್ತೆ. ಬರೋದಕ್ಕಿಂತ ಬೇಗ ಬರುತ್ತೆ. ನೋ ಜೋಕ್, ಸೀರಿಯಸ್. ಓಕೆ, ಸೀರಿಯಸ್. ಎಲ್ಲ ಟಾಪ್ ಅಥ್ಲೀಟ್ಸ್ ಹೇಳ್ತಾರೆ, ಎವ್ರಿಬಡಿ, ಇವಾಗಿಂದ ಅಲ್ಲ, ಏಜಸ್ಸಿಂದ. ಯು ವಾಂಟ್ ಗುಡ್ ಫಿಸಿಕ್, ಇಂಪ್ರೂವ್ ಯುವರ್ ಲೆಗ್ಸ್. ಬಟ್ ತುಂಬ ಜನಕ್ಕೊಂದು ಏನಿದೆ ಅಂತಂದರೆ, ನಾನು ಥ್ರೆಡ್ಮಿಲ್ ಮಾಡಿ ಸ್ವಲ್ಪ ಅಲ್ಲಿ ಸೈಕ್ಲಿಂಗ್ ಎಲ್ಲ ಇರುತ್ತೆ, ಆಗಿಂಗೂ ಕಾಲಿಗೆ ವರ್ಕೌಟ್ ಆಗ್ತಿರುತ್ತಲ್ವ, ಸಾಕು ಅದೇ ಮ್ಯಾನೇಜ್ ಆಗುತ್ತೆ, ಲೆಗ್ಗಿಗೆ ಅಂತ ಸ್ಪೆಷಲಿ ಮಾಡಿದ್ರೆ ಆಯ್ತು ಯಾವಾಗಾದ್ರೂ ಒಂದ್ಸಲ ಅಂತ. ಇಸ್ ಇಟ್ ಟ್ರೂ? ಥ್ರೆಡ್ಮಿಲ್ ಮತ್ತು ಸೈಕ್ಲಿಂಗ್ ಮತ್ತು ಕೆಲವೊಂದಷ್ಟು ಲೆಗ್ ಇದು ಆನೆಸ್ಟ್ಲಿ ಫೀಲಿಂಗ್, ಥ್ರೆಡ್ಮಿಲ್ ಇರಲಿ, ಇಲ್ಲ ಸೈಕ್ಲಿಂಗ್ ಇರಲಿ, ಇಲ್ಲ ಜಾಗ್ ಇರಲಿ, ಇಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಸ್ಟ್ರೆಂತ್ ಟ್ರೈನಿಂಗ್, ಬಟ್ ಲೋ ಇಂಟೆನ್ಸಿಟಿ ಅನ್ಕೊಳ್ಳಿ. ಓಕೆ.
ಅದು ಇಟ್ ಆಲ್ಸೋ ರಿಕ್ವೈರ್ಸ್ ಎಫರ್ಟ್ ರೈಟ್. ಬಟ್ ವೆಯ್ಟ್ ಟ್ರೈನಿಂಗ್ ಥರಲ್ಲ ಬರಲ್ಲ. ಐ ಮೀನ್ ಅದು ಇಂಪ್ಯಾಕ್ಟ್ ಅಲ್ಲಿ ಕೊಡುತ್ತೆ ಕರೆಕ್ಟಾಗಿ. ಓಕೆ, ಅಲ್ಲಿ ಕೊಡುತ್ತೆ. ಆ ಸ್ಟಿಮ್ಯುಲೇಷನ್ ನಿಮಗೆ ಅಷ್ಟು ಸಿಗಲ್ಲ. ಹಾಂ, ಅಷ್ಟು ಸಿಗಲ್ಲ. ಬಟ್ ಸ್ಟ್ರೆಂತ್ ಟ್ರೈನಿಂಗ್ ಫಾರ್ ಲೆಗ್ಸ್ ಲೈಕ್ ಬಾಬಲ್ ಸ್ಕ್ವಾಟ್ಸ್ ಇರಲಿ, ಹ್ಯಾಕ್ ಸ್ಕ್ವಾಟ್ ಇರಲಿ, ನಿಮಗೆ ಇಷ್ಟ ಇರೋದು. ಐ ಮೀನ್ ಒಂದೊಂದು ಮಸಲ್ ಗ್ರೂಪಿಗೆ ನೀವು ಕರೆಕ್ಟಾಗಿ ಒಂದು 4 ರಿಂದ 5 ವರ್ಕೌಟ್ಸ್ ಥರ ಮಾಡಿದರೆ ಸೂಪರ್. ಓಕೆ, ಸೂಪರ್. ಬಟ್ ಮಾಡಲೇಬೇಕು. ಓಕೆ. ಸೊ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಎಲ್ರಿಗೂ ಕೂಡ ಇರುವಂಥ ಪ್ರಶ್ನೆ ಈಗಿನ ಕಾಲಘಟ್ಟದಲ್ಲಿ, ನೀವು ಅದ್ರ ಬಗ್ಗೆ ವೀಡಿಯೋಸ್ ಎಲ್ಲ ಮಾಡಿದ್ದೀರಾ, ನಾನು ನೋಡಿದ್ದೀನಿ. ನನಗೆ ಸೋಷಿಯಲ್ ಡ್ರಿಂಕಿಂಗ್ ಅಭ್ಯಾಸ ಇದೆ. ಅಂದರೆ ಒಂದು ಬಿಯರ್, ಓಕೆ, ಒಂದು ವಾರದ ಸಂಡೇ ನಂಗೆ ರಜಾ, ಅದು ಮ್ಯಾನೇಜ್ ಆಗುತ್ತಾ? ಒಂದು ಬಿಯರ್ ಎಲ್ಲ ಓಕೆ ಈ ಕ್ಯಾನ್ ಡ್ರಿಂಕ್, ಅಥವಾ ಇಲ್ಲ ಕಂಪ್ಲೀಟಾಗಿ ಬಿಟ್ಟೇ ಬಿಡಬೇಕು, ಝೀರೋ? ಬ್ರೋ ಆನೆಸ್ಟ್ಲಿ ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಗುಡ್ ಫಾರ್ ಯು. ಪ್ರೂವ್ ಆಗಿದೆ, ಆಲ್ ಸ್ಟಡೀಸ್, ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಗುಡ್ ಫಾರ್ ಯು. ಓಕೆ, ಬೇಸ್ ಲೈನ್. ಬಟ್ ಸೋಷಿಯಲ್ ಡ್ರಿಂಕಿಂಗ್ ಬಂದಾಗ 100ರಲ್ಲಿ ಎಷ್ಟು ಜನ ಪರ್ಸೆಂಟೇಜ್ ಒಂದು ಬಿಯರಿಗೆ ನಿಲ್ಲಿಸ್ತಾರೆ? ಓಕೆ, ಅಲ್ಲ ಒಂದು ಬಿಯರಿಗೆ ನಿಲ್ಲಿಸಿದ್ರೆ ವಾರಕ್ಕೊಂದಿನ ಇಟ್ ಈಸ್ ಆಲ್ಮೋಸ್ಟ್ ಓಕೆ. ಓಕೆ, ತುಂಬ ಜನ ಡೌಟ್ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಆಲ್ಮೋಸ್ಟ್ ಓಕೆ. ಬಟ್ 100ಕ್ಕೆ 99.99% ನಿಲ್ಲಿಸಲ್ಲ. ಆ್ಯಂಡ್ ನಾಟ್ ಓನ್ಲಿ ಬಿಯರ್ ಜೊತೆಗೆ ನಾವೇನು ಸ್ನ್ಯಾಕಿಂಗ್ ಮಾಡ್ತೀವಿ ಅನ್ನೋ ಸಹ ಇಂಪಾರ್ಟೆಂಟ್ ಅಲ್ವಾ? ಹೌದು. ನಿಮಗೆ ಒಳ್ಳೆ ಫಿಸಿಕ್ ಮಾಡಬೇಕು ಅಂತಿದ್ರೆ ನೀವು ಸಂಡೇ ಕುಡಿದ್ರೆ ನಿಮ್ಗೆ ಒಳ್ಳೆ ಫಿಸಿಕ್ 3 ತಿಂಗಳಲ್ಲಿ ಆಗೋಂಥದ್ದು 3 ವರ್ಷ ಆಗುತ್ತೆ. ಯಾಕೆ ಅಂತ ಕೇಳಿ. ಯಾಕೆ? ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ನಿಮ್ಮ ಮಸಲ್ ಗ್ರೋತ್ ಆಗಲ್ಲ. ಆಲ್ಕೋಹಾಲ್ ನಿಮ್ಮ ಸಿಸ್ಟಮಲ್ಲಿರೋ ತನಕ ನಿಮ್ಮ ಸಿಸ್ಟಮ್ ಟೋಟಲ್ ಎಲ್ಲ ಕೆಲಸ ಸ್ಟಾಪ್ ಮಾಡುತ್ತೆ ಎಕ್ಸೆಪ್ಟ್ ಫ್ಲಶಿಂಗ್ ಇಟ್ ಔಟ್. ಓಕೆ, ಆಲ್ಕೋಹಾಲ್ ಪಾಯ್ಸನ್ ಥರ ಟ್ರೀಟ್ ಮಾಡುತ್ತೆ. ಅಂದರೆ ಡಿಹೈಡ್ರೇಟ್ ಮಾಡುತ್ತಾ ಬಾಡಿನ? ಡಿಹೈಡ್ರೇಟು ಮಾಡುತ್ತೆ. ಓಕೆ, ನಿಮ್ಮ ಲಿವರಿಗೆ ಟೋಟಲ್ ಎಲ್ಲ ನಿಮ್ಮ ಇಂಟರ್ನಲ್ ಆರ್ಗನ್ಸಿಗೆ ಎಲ್ಲದಕ್ಕೆ ಕೆಲಸ ಒಂದೇ ಒಂದು ಲೋಡ್, ಅದನ್ನು ಫ್ಲಶ್ ಔಟ್ ಮಾಡುತ್ತೆ. ಮಾಡುತ್ತೆ. ನಿಮ್ಮ ಫ್ಯಾಟ್ ಲಾಸ್ ಸ್ಟಾಪ್ ಆಗುತ್ತೆ, ಮಸಲ್ ಬಿಲ್ಡಿಂಗ್ ಸ್ಟಾಪ್ ಆಗುತ್ತೆ, ಎಲ್ಲ ಸ್ಟಾಪ್ ಆಗುತ್ತೆ. ಓಕೆ, ಸೊ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಹೋಯ್ತಾ, ಥರ್ಸ್ಡೇ, ಫ್ರೈಡೇ ಮತ್ತೆ ಎಕ್ಸಸೈಸ್ ಮಾಡ್ತೀರಾ, ಮತ್ತೊಂದು ಲೆವೆಲ್ ಟ್ಯೂನ್ ಆಗ್ತೀರಾ, ಮತ್ತೆ ಸ್ಯಾಟರ್ಡೇ, ಸಂಡೇ ಕುಡಿತೀರಾ. ಎಲ್ಲಿಂದ ಬರಬೇಕು ಫಿಸಿಕ್? ಆಗುತ್ತೆ, ಸ್ಲೋ ಆಗುತ್ತೆ. ಆ ಮಸಲ್ ಏನು ಡ್ಯಾಮೇಜ್ ಆಗಿರುತ್ತೆ, ಆ ರಿಪೇರ್ ಇದರಲ್ಲೂ ಇದಾಗುತ್ತೆ ಅಲ್ಲ. ಇವಾಗ ನೀವು ವಿಷ ಕುಡಿತೀರಾ ಅಂದ್ಕೊಳ್ಳಿ. ಓಕೆ, ನಿಮ್ಮ ಸಿಸ್ಟಮ್ ಏನು ಮಾಡುತ್ತೆ? ಅದನ್ನು ಫ್ಲಶ್ ಔಟ್ ಮಾಡುತ್ತೆ, ರೈಟ್? ಸೊ ಆ ಟೈಮಲ್ಲಿ ಸಿಸ್ಟಮ್ ಮಸಲ್ ಬಿಲ್ಡಿಂಗ್ ಕಡೆ ಫೋಕಸ್ ಮಾಡುತ್ತಾ ಅಥವಾ ವಿಷ ಫ್ಲಶ್ ಔಟ್ ಮಾಡುತ್ತಾ? ಸಿಂಪಲ್ ಲಾಜಿಕ್. ಓಕೆ, ಸೊ ಆಲ್ಕೋಹಾಲ್ ಸಿಸ್ಟಮಿಗೆ ವಿಷ. ಓಕೆ, ಅದು ಆಚೆ ಹೋಗಂಟ ಬೇರೆ ಏನು ಕೆಲಸ ಮಾಡಲ್ಲ. ಅದು ಆಚೆ ತೆಗೆದ್ಮೇಲೆ ನಾನು ರೆಡಿ ಆದೆಪ್ಪ, ನೆಕ್ಸ್ಟ್ ಏನು ಅಂತ ಕೇಳುತ್ತೆ. ಓಕೆ, ಕೇಳುತ್ತೆ. ಸೊ ನಿಮ್ಮನ್ನೊಂದು ಪರ್ಸ್ನಲ್ ಪ್ರಶ್ನೆ ಕೇಳ್ಬೋದಾ? ಕೇಳಿ ಪ್ಲೀಸ್. ನೀವೇನಾದರೂ ಸೋಷಿಯಲ್ ಡ್ರಿಂಕಿಂಗ್ ಮಾಡ್ತೀರಾ? ಬ್ರೋ, ನನ್ನ ಲೈಫಲ್ಲಿ ಮಾಡಿರೋ ಒಂದೇ ತಪ್ಪು ಅಂದರೆ ನಾನು ಎಣ್ಣೆ ಹೊಡೆದಿದ್ದು. ಓಕೆ, ನನ್ನ 20s, ನನ್ನ 30s ಹಾಂ, ವರ್ಸ್ಟ್ ಥಿಂಗ್ಸ್ ಬಿಕಾಸ್ ಆಫ್ ಆಲ್ಕೋಹಾಲ್. ಅದಕ್ಕೆ ನಾನು ಅಷ್ಟು ಅಗೇನ್ಸ್ಟ್ ಅದಕ್ಕೆ. ಓಕೆ, ನೀವು ರಿಗ್ರೆಟ್ ಮಾಡ್ತಿದ್ದೀರಾ? 100%. ಓಕೆ, ಅದರಿಂದ ನಿಮ್ಮ ಫ್ಯಾಮಿಲಿ ಲೈಫ್, ಫೈನಾನ್ಷಿಯಲ್ ಲೈಫ್, ಪರ್ಸ್ನಲ್ ಲೈಫ್ ಎಲ್ಲ ಸ್ಟಾರ್ಟ್ ಆಗೋದು ಸೋಷಿಯಲ್ ಡ್ರಿಂಕಿಂಗೆ. ಒಂದು ಪೈಂಟ್ ಬಿಯರ್ ಬಾಗರು 3 ತಿಂಗಳಿಗೆ ಒಂದ್ಸಲ. ನಾನು 3 ತಿಂಗಳಿಗೆ ಒಂದ್ಸಲನೇ ಕುಡಿತಾ ಇದ್ದೆ. 3 ತಿಂಗಳಿಗೆ ಹೋಗ್ಬಿಟ್ಟು ದಿನಕ್ಕೆ 3 ಸಲ ಯಾವಾಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ನನಗೆ ಅದ್ರ ಕಂಡ್ರೆ ಅಷ್ಟು ಎವರ್ಷನ್. ನನಗೆ ಗೊತ್ತು ಏನಾಗುತ್ತೆ ಅಂತ, ಯಾಕಂದರೆ ಅನುಭವಿಸಿದ್ದೀನಿ ನಾನು. ಹೌದು. ಸೊ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ಗಿಂತ ಇನ್ನೇನು ಬೇಕು ಹೇಳಿದ್ದಾರೆ. ಹೌದು. ಬಟ್ ಮೋಸ್ಟ್ ಆಫ್ ದ ಟ್ರೈನರ್ಸ್ ಡು ದೇ ಡ್ರಿಂಕ್? ನಿಮ್ಮ ಪ್ರಕಾರ, ನಿಮ್ಗೆ ಗೊತ್ತಿರೋ ಹಾಗೆ 50-50 ಇದ್ದಾರೆ. ಕೆಲವರು ಇದ್ದಾರೆ, ಕೆಲವರು ಇದ್ದಾರೆ. ನಾನು ಹೇಳ್ತೀನಿ ಎಲ್ಲರಿಗೂ ಬೇಡ ಅಟ್ಲೀಸ್ಟ್ ಹುಡುಗರಿಗೆ ಹೇಳ್ತೀನಿ ಮಾಡಬೇಡಿ ಅಂತ. ಗೊತ್ತಾಗಲ್ಲ ನಿಮಗೆ ಇವಾಗ ಅಂತ. ಬಟ್ ಒಂದೇ ಒಂದು ಅಡ್ವಾಂಟೇಜ್ ಹೇಳಿ ಆಲ್ಕೋಹಾಲಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಕರಿಯರಲ್ಲಿ, ಅಥವಾ ಐ ಡೋಂಟ್ ನೋ ನಿಮ್ಮ ಹೆಲ್ತಿಗೆ ಓಕೆ ಏನಿದೆ ಅಡ್ವಾಂಟೇಜ್? ಏನೂ ಇಲ್ಲ. ಎಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ಆ ಹೈ ಕೊಡುತ್ತೆ ಅದು ಅಂತ. ಬಟ್ ಆಲ್ಕೋಹಾಲಿಂದ ಆಚೆ ಬಂದಮೇಲೆ ಓಕೆ ನನಗೆ ಬೆಟರ್ ಹೈ ಸಿಗುತ್ತೆ ನನ್ನ ಹೆಲ್ತಲ್ಲಿ, ನನ್ನ ವರ್ಕೌಟಲ್ಲಿ. ಓಕೆ, ಯು ಜಸ್ಟ್ ನೀಡ್ ಟು ಟ್ರೈ ದಟ್ ಅಷ್ಟೇ. ಅದು ಬಿಟ್ಟು ಪಾರ್ಟಿ ಮಾಡ್ಬೋದು ಅಂತ ಕಲ್ತ್ಕೋಬೇಕಷ್ಟೇ. ಹೌದು. ಅದ್ರಾಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ನಾವು ಕೇಳಲೇಬೇಕು. ಇಟ್ಸ್ ವೆರಿ ಕಾಮನ್ ಮಿತ್ ಕೂಡ ಇದೆ ಅದರ ಬಗ್ಗೆ, ಕ್ರಿಯೇಟಿನ್. ಸೊ ಇದನ್ನು ಫಸ್ಟ್ ನಾನು ಕೇಳ್ತೀನಿ, ತೊಗೊಳೋದು ಒಳ್ಳೇದಾ ಅನ್ನೋದಕ್ಕಿಂತ ಮುಂಚೆ, ತೊಗೊಳ್ಳೋರು ವರ್ಕೌಟ್ಗಿಂತ ಮುಂಚೆ ತೊಗೊಳ್ಬೇಕಾ, ಆಮೇಲೆ ತೊಗೊಳ್ಬೇಕಾ? ಇಂಪ್ಯಾಕ್ಟ್ ಯಾವಾಗ, ಎಫೆಕ್ಟ್ ಯಾವಾಗ ಜಾಸ್ತಿ ಇರುತ್ತೆ? ಕ್ರಿಯೇಟಿನ್ ಕ್ಯಾನ್ ಬಿ ಟೇಕನ್ ಎನಿ ಟೈಮ್ ಆಫ್ ದ ಡೇ.
ಓಕೆ. ಫಿಟ್ನೆಸ್ಸಲ್ಲಿ ಒಂದು ಮೋಸ್ಟ್ ರಿಸರ್ಚ್ಡ್ ಸಪ್ಲಿಮೆಂಟ್ಸ್ ಕ್ರಿಯೇಟಿನ್ ಇದೆ ಅಂದರೆ ಕ್ರಿಯೇಟಿನ್. ಬಟ್ ಅದರಿಂದ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಹೇರ್ ಲಾಸ್ ಆಗುತ್ತೆ ಅಂತೆಲ್ಲ ಒಂದಷ್ಟು ನ್ಯೂಸ್ಗಳು ಕೇಳ್ತಾ ಇರ್ತೀವಿ. ಎಷ್ಟು ನಿಜ ಇದು? ಕಿಡ್ನಿಗೆ ಎಫೆಕ್ಟ್ ಆಗೋದ್ರೆ ನಿಮಗೆ ಆಲ್ರೆಡಿ ಇಶ್ಯೂಸ್ ಇದ್ದರೆ ಮಾತ್ರ. ಓಕೆ. ಆಲ್ರೆಡಿ ಕಿಡ್ನಿ ಇಶ್ಯೂಸ್ ಇದ್ದರೆ ಒಂದ್ಸರಿ ಡಾಕ್ಟರ್ ಹತ್ರ ಕೇಳ್ಕೋಬೇಕು. ಹಾಂ, ಹೇರ್ ಲಾಸ್ ಆಗುತ್ತಾ? ನನಗೆ ಕಡಿಮೆ ಇದೆ, ಬಟ್ ಆಗಿಲ್ಲ. ಆಗಿಲ್ಲ. ಕೆಲವು ಸ್ಟಡೀಸಲ್ಲಿ DST ಲೆವೆಲ್ಸ್ ಜಾಸ್ತಿ ಆಗಿದೆ ಅಂತ ತೋರಿಸಿದ್ದಾರೆ ಕೆಲವು ಕಡೆ. ಓಕೆ. ಬಟ್ ನೋವೇರ್ ಪ್ರೂವನ್, ಎಲ್ಲೂ ಪ್ರೂವ್ ಆಗಿಲ್ಲ. ಓಕೆ. ಅದು ಪರ್ಸನ್ ಟು ಪರ್ಸನ್ ಒಂದ್ಸಲಿ ತೊಗೊಂಡು ಚೆಕ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಓಕೆ. ಅದು ಬಿಟ್ಟರೆ ಬೇರೆ ಯಾವ ಹೆಲ್ತ್ ಇಶ್ಯೂಸು ಇಲ್ಲ. ಓಕೆ. ಕ್ರಿಯೇಟಿನ್ ಬರೀ ನಿಮ್ಮ ಮಸಲ್ ಬಿಲ್ಡಿಂಗಿಗಲ್ಲ, ನಿಮ್ಮ ಬ್ರೈನ್ ಹೆಲ್ತಿಗೆ ಓಕೆ, ಫೋಕಸ್ ಇಂಪ್ರೂವ್ ಮಾಡುತ್ತೆ. ಬರೀ ಎಕ್ಸಸೈಸ್ ಮಾಡೋರಿಗಲ್ಲ, ಎನಿ ಸ್ಪೋರ್ಟ್ ಆಡೋರಿಗೆ ಓಕೆ, ಎಕ್ಸ್ಟ್ರೀಮ್ಲಿ ಯೂಸ್ಫುಲ್. ಬಟ್ ಕ್ರಿಯೇಟಿನ್ ಏನು ಮಾಡುತ್ತೆ ಆ್ಯಕ್ಚುಲಿ ನಿಮ್ಮ ಬಾಡಿಗೆ ನೀವು ಕನ್ಸ್ಯೂಮ್ ಮಾಡಿದಾಗ ಹೇಗೆ ವರ್ಕ್ ಆಗುತ್ತೆ ಅಂತ? ಇವಾಗ ಏನಂದರೆ ನಿಮ್ಮ ಮಸಲಲ್ಲಿ ವಾಟರ್ ಸ್ವಲ್ಪ ರಿಟೈನ್ ಮಾಡುತ್ತೆ. ಓಕೆ. ಮಸಲ್ ಗ್ರೋತಿಗೆ ಇಟ್ ವಿಲ್ ಕ್ರಿಯೇಟ್ ಅ ಬೆಟರ್ ಅಟ್ಮಾಸ್ಫಿಯರ್. ಓಕೆ. ಸಿಂಪಲಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಟೆಕ್ನಿಕಲ್ ಇಲ್ದಲ್ಲ ಸಿಂಪಲಾಗಿ ಹೇಳ್ಬೇಕು ಅಂತ ಹೇಳಿದರೆ, ನಾಟ್ ಓನ್ಲಿ ದಟ್, ರೀಸೆಂಟ್ ಸ್ಟಡೀಸ್ ಲಾಸ್ಟ್ ಒಂದು 2 months ಬ್ಯಾಕ್ ಯಾವುದೋ ಜರ್ನಲ್ ಓದ್ತಾ ಇದ್ದೆ. ಓಕೆ. ಕ್ಯಾನ್ಸರ್ನ ಸಹ ಫೈಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಈಗ ರೀಸೆಂಟ್ ಸ್ಟಡೀಸ್. ಓಕೆ. ಸೊ ಕ್ರಿಯೇಟಿನ್ಸ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್, ತುಂಬ ಒಳ್ಳೆ ಸಪ್ಲಿಮೆಂಟ್. ಓಕೆ. ಮಸ್ಟ್ ಅಂತ ಹೇಳ್ತೀರಾ ಅಥವಾ ಕ್ರಿಯೇಟಿನ್ ಇಲ್ದೇನೂ ಇಲ್ಲ ನಾನು ವರ್ಕೌಟ್ ಮಾಡ್ತೀನಿ ಕ್ರಿಯೇಟಿನ್ ಬೇಡ ಅಂತ ಅನ್ಸುತ್ತೆ ಅಂದರೆ? ಇವಾಗ ಹೆಂಗೆ ಅಂದರೆ ಐಸಿಂಗ್ ಒಂದು ಕೇಕ್ ಇದ್ದಂಗೆ. ಮಸಲ್ ಬರೋದು ಕ್ರಿಯೇಟಿನಿಂದ ಅಲ್ಲ. ಮಸಲ್ ಬರೋದು ನಿಮಗೆ ವರ್ಕೌಟಿಂದ, ಡಯಟಿಂದ, ಓಕೆ, ಪ್ರಾಪರ್ ರೆಸ್ಟಿಂದ. 5% ಹೆಲ್ತ್ ಸಿಗುತ್ತಾ? ವೈ ಡೋಂಟ್ ಯು ಯೂಸ್ ಇಟ್ ಆ್ಯಂಡ್ ಇಟ್ ಇಸ್ ಸೇಫ್. ಕ್ರಿಯೇಟಿನ್ ಕ್ಯಾನ್ ಬಿ ಟೇಕನ್ ಬೈ ಮೆನ್, ವಿಮೆನ್, ಎನಿಬಡಿ. ಈ ಕ್ರಿಯೇಟಿನ್ ನಾವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಅಲ್ಲಿ ಕೆಲವೊಂದು ಕಲರ್ಫುಲ್ ಆಗಿರುತ್ತೆ, ಅಂದರೆ ಫ್ಲೇವರ್ಸ್ ಇರುತ್ತೆ. ಸ್ಟ್ರಾಬೆರಿ, ನಾನು ಯಾವುದೋ ಒಂದು ಬೀಚ್ ಕೊಲಾಡ ನಾನೆಲ್ಲ ನೋಡ್ತಾ ಇದ್ದೆ, ಹಿಂಗೆ ತುಂಬ ಬರ್ತಾ ಇದೆ. ಹೌದು. ಪ್ಯೂರೆಸ್ಟ್ ಫಾರ್ಮ್ ಆಫ್ ವೈಟ್ ಬರುತ್ತಲ್ಲ, ಇದು ಬೆಟ್ರಾ? ಪ್ಯೂರೆಸ್ಟ್ ಅನ್ನೋಕ್ಕಿಂತ ಬೆಸ್ಟ್ ಫಾರ್ಮ್ ಅದು. ಅದನ್ನು ಬಿಟ್ಟು ನೀವು ಫ್ಲೇವರ್ಡ್ ನನಗೆ ಬೇಕು, ಅನ್ಫ್ಲೇವರ್ಡ್ ಬೆಟರ್ ಅನಿಸುತ್ತೆ. ಓಕೆ. ಫ್ಲೇವರ್ ಅಂದ ತಕ್ಷಣ ನಿಮಗೆ ಅದಕ್ಕೆ ಅಡಿಟಿವ್ಸು, ಅದಕ್ಕೆ ಏನೋ ಆ್ಯಡೆಡ್ ಶುಗರು ಎಕ್ಸೆಟ್ರಾ ಏನಾರು ಒಂದಿರುತ್ತೆ. ಸೊ ಅನ್ಫ್ಲೇವರ್ಡ್ ಬೆಸ್ಟ್. ಅನ್ಫ್ಲೇವರ್ಡ್ ಅಲ್ಲ, ಬೆಸ್ಟ್. ಕ್ರಿಯೇಟಿನ್ ಮೋನೋಹೈಡ್ರೇಟ್ ಅನ್ಫ್ಲೇವರ್ಡ್ ಬೆಸ್ಟ್. ಬೆಸ್ಟ್. ಸೊ ಈಗ ನೆಕ್ಸ್ಟ್ ಕ್ರಿಯೇಟಿನಿಂದ ನಾವು ಶಿಫ್ಟ್ ಆಗೋಣ ವೇ ಪ್ರೋಟೀನ್. ತುಂಬ ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗಿದೆ, ಒಪಿನಿಯನ್ಸ್ ಇದೆ. ತುಂಬ ಜನಕ್ಕೆ ತಲೆಯಲ್ಲಿ ಏನಿದೆ ಅಂತಂದರೆ, ನಾನು ವೇ ಪ್ರೋಟೀನ್ ಒಂದು ಮಿಲ್ಕ್ ಶೇಕ್ ಹಾಕ್ಕೊಂಡು ಕುಡಿದ್ರೇ ನಂಗೆ ಬಾಡಿ ಬರೋದು, ಇಲ್ಲ ಅಂತಂದರೆ ನಾನು ವರ್ಕೌಟ್ ಮಾಡ್ತಿದ್ದೀನಿ, ವೇ ಪ್ರೋಟೀನ್ ಕುಡಿತಾ ಇಲ್ಲ, ಅದು ನನಗೆ ಇಂಪ್ಯಾಕ್ಟ್ ಆಗ್ತಿಲ್ಲ ಅಂತ. ಎಷ್ಟು ನಿಜ ಇದು ವೇ ಪ್ರೋಟೀನ್ ಅನ್ನೋದು? ವಿಚ್ ಇಸ್ ಬೆಟರ್, ವೇ ಪ್ರೋಟೀನ್ ಅಥವಾ ನ್ಯಾಚುರಲ್ ಪ್ರೋಟೀನ್? ಇದೊಂದು ಡೈಲಾಗ್ ಕೇಳಿದಿರಲ್ವಾ, ಪ್ರೋಟೀನ್ ತೊಗೊಂಡು ಬಾಡಿ ಮಾಡ್ದ ಅಂತ. ಹಾಂ, ನಾರ್ಮಲಾಗಿ ಜಿಮ್ಮಿಗೆ ಹೋಗೋರೆಲ್ಲ ಪೌಡ್ರ್ ತೊಗೊಂಡು ಬಾಡಿ ಮಾಡ್ದ ಅಂತ ಕೇಳಿದ್ದೀರಾ. ಬಟ್ ಅದೇ ಪನ್ನೀರ್ ತಗೊಂಡು ಬಾಡಿ ಮಾಡ್ದ ಅಂತ ಕೇಳಿದ್ದೀರಾ? ಇಲ್ಲ, ಕೇಳಿಲ್ಲ ಅಲ್ವಾ. ವೇ ಅಂದರೆ ಪನ್ನೀರ್ ಮಾಡ್ಬೇಕಾದ್ರೆ ಉಳ್ದಿರೋ ನೀರೇ ವೇ. ಓಕೆ. ಹಾಂ, ಅದನ್ನೇ ಡ್ರೈ ಮಾಡಿ ಪೌಡ್ರ್ ಮಾಡಿ ಕೊಡೋದು ನಿಮಗೆ. ಈಗ ವೇ ಪ್ರೋಟೀನ್ ತೊಗೊಂಡು ನೀವು ಎಕ್ಸಸೈಸ್ ಮಾಡ್ದಲೇ ಇದ್ದರೆ ನೋ ಯೂಸ್. ಓಕೆ. ಈ ಜನ್ಮದಲ್ಲಿ ಬಾಡಿ ಬರಲ್ಲ. ಓಕೆ. ಎಕ್ಸಸೈಸ್ ಮಾಡಲೇಬೇಕು. ಹೋಲ್ ಫುಡ್, ಚಿಕನ್, ಮಟನ್, ಫಿಶ್, ಎಗ್ಸ್, ಪನ್ನೀರ್, ಚೆನ್ನ, ರಾಜ್ಮಾ, ಸೋಯಾ ಚಂಕ್ಸ್, ಓಕೆ, ಅದು ನಿಮ್ಮ 90% ಊಟ ಆಗಿರಬೇಕು. 10% ವೇ ಪ್ರೋಟೀನ್ ಸಪೋರ್ಟ್ ಮಾಡುತ್ತೆ. ಇಫ್ ಯು ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಹಿಟ್ ಪ್ರೋಟೀನ್ ಗೋಲ್ಸ್, ಓಕೆ, ಇವಾಗ ಆಫೀಸಲ್ಲಿ ಇರ್ತೀರಾ, ಆ ಟೈಮಲ್ಲಿ ಮೀಲ್ ತಿನ್ನೋಕ್ಕಾಗಲ್ಲ, ಸೊ ಆವಾಗ ಒಂದು ಸ್ಕೂಪ್ ವೇ ಹಾಕ್ಕೊಂಡ್ರೆ ನಿಮ್ಮ ಪ್ರೋಟೀನ್ ಗೋಲ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ. ಬಟ್ ವೇ ಪ್ರೋಟೀನ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ನೀವು ಊಟನ ಕಡಿಮೆ ಮಾಡಿದ್ರೆ ಅದು ಮುಟ್ಟಾಳ್ತನ. ಅದು ಅದು ನಿಮ್ಮ ಗಟ್ ಹೆಲ್ತ್ ಹಾಳು ಮಾಡುತ್ತೆ. ಓಕೆ. ಇರೋಬರೋ ತೊಂದರೆ ಎಲ್ಲ ಕೊಡುತ್ತೆ. ಸೊ ಏನೇ ತೊಗೊಂಡ್ರೂ ಒಂದು ಲಿಮಿಟಲ್ಲಿ ತಗೊಂಡ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ಓಕೆ. ಬಟ್ ವೇ ಪ್ರೋಟೀನ್ ಏನಿದೆ, ಈಗ ನೀವು 6 day ವರ್ಕೌಟಲ್ಲಿ 3 days ಸಾಕು ಅಂತ ಹೇಳಿದ್ರೆ, ಕರೆಕ್ಟ್. ಬಟ್ 6 ದಿನ ಕೂಡ ನಾವು ಕನ್ಸ್ಯೂಮ್ ಮಾಡಬೇಕಾ ಅಥವಾ ಆ ವರ್ಕೌಟ್ ಮಾಡಿದ ದಿವಸ ಮಾತ್ರ ಮಾಡಬೇಕಾ ಅಂತ? ವೇ ಅನ್ನೋದು ಒಂದು ಸೈಡಿಗೆ ಇಡೋಣ. ಓಕೆ. ಆಯಿತಾ. ವೇ ಬಂದ್ಬಿಟ್ಟು ಪ್ರೋಟೀನ್. ಓಕೆ. ಅದು ಫುಡ್ ಇರಲಿ, ವೇ ಇರಲಿ, ಪ್ರೋಟೀನ್ ಅದು. ಓಕೆ. ನಿಮ್ಮ ಬಾಡಿ ವೇಟ್ ಪ್ರಕಾರ ಅಟ್ಲೀಸ್ಟ್ 1 gram per kg ಬಾಡಿ ವೇಟ್ ನೀವು ಎವ್ರಿ ಡೇ ಪ್ರೋಟೀನ್ ಇಂಟೇಕ್ ಇರಬೇಕು. ಓಕೆ. ಅಂದರೆ ಇವಾಗ ನಾನು 80 kg ಇದ್ದೀನಿ, ನಾನು ಹೆಲ್ದಿಯಾಗಿರೋದಕ್ಕೆ 80 ಗ್ರಾಮ್ ಪ್ರೋಟೀನ್ ತಿನ್ನಬೇಕು ಪರ್ ಡೇ. ಓಕೆ. ಓಕೆ. ನೀವು ವರ್ಕೌಟ್ ಮಾಡಿ ಬಿಡಿ, ಮಾಡಿದೆ ರೀ. ಓಕೆ. 80 ಗ್ರಾಮ್ ಪ್ರೋಟೀನ್ ನನ್ನ ಡೈಲಿ ಇಂಟೇಕ್ ಇರಬೇಕು. ನೀವು ಬರೀ ವಾಕಿಂಗ್ ಮಾಡ್ತಾಯಿರಿ, ಬಾಡಿ ವೇಟ್ ಎಕ್ಸಸೈಸ್ ಮಾಡ್ತಾಯಿರಿ, ನೀವು ಜಿಮ್ ಮಾಡ್ತಾಯಿರಿ, ನೀವು ಸ್ಪೋರ್ಟ್ಸ್ ಆಡ್ತಾಯಿರಿ, ಡಸಂಟ್ ಮ್ಯಾಟರ್. ಓಕೆ. 80 grams ಆಫ್ ಪ್ರೋಟೀನ್ ಐ ಶುಡ್ ಈಟ್ ನನ್ನ ಬಾಡಿ ವೇಟ್. ಓಕೆ. ಸೊ ನಿಮ್ಮ ಬಾಡಿ ವೇಟ್ ಪ್ರಕಾರ 1 gram per kg ಬಾಡಿ ವೇಟ್
ಇರಬೇಕು. ಹ್ಞೂ ಹ್ಞೂ ಫ್ಯಾಟ್ ಲಾಸ್ ಮಾಡಬೇಕಾ 1.2 to 1.5 ಇರಬೇಕು. ಓಕೆ ಹ್ಞೂ ಹ್ಞೂ ಮಸಲ್ ಬಿಲ್ಡಿಂಗ್ ಮಾಡಬೇಕಾ 1.5 to 2 ಇರಬೇಕು. 2 ಇರಬೇಕು. ಹ್ಞೂ 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 ಸೊ ಇದು ನಿಮ್ಮ ಪ್ರೋಟೀನ್ ಇಂಟೇಕ್ ಇರಬೇಕು. ಓಕೆ. ಸೊ 3 days ವರ್ಕೌಟ್ ಮಾಡಿದ್ರು ಅಷ್ಟೇ, 4 days ವರ್ಕೌಟ್ ಮಾಡಿದ್ರು ಅಷ್ಟೇ, ಅಥವಾ 5 days ವರ್ಕೌಟ್ ಮಾಡಿದ್ರು ಇರಲೇಬೇಕು. ಸೊ ಈಗ ನಾವೇನೊಂದು ಬ್ರೇಕ್ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಗೇನೋ ಒಂದು ಕೆಲಸ ಸಿಕ್ಕಿರುತ್ತೆ, 3 months ಜಿಮ್ಗೆ ಹೋಗೋಕ್ಕಾಗಲ್ಲ. ಓಕೆ, ಸ್ಟಾಪ್ ಅಟ್ ದ ಟೈಮ್ ವೇ ಪ್ರೋಟೀನ್ ಅಥವಾ ತಗೊಳ್ಬೋದಾ? ಕಂಟಿನ್ಯೂ ಮಾಡ್ಬೋದು. ಓಕೆ, ಕಂಟಿನ್ಯೂ ಮಾಡಿ. ಹ್ಞೂ ಹ್ಞೂ ಇವಾಗ ನಿಮ್ಮ ಪ್ರೋಟೀನ್ ಗೋಲ್ ಸೆಟ್ ಮಾಡೋಕ್ಕೆ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಕಂಟಿನ್ಯೂ ಮಾಡಿ. ಊಟದಲ್ಲೇ ಕಂಪ್ಲೀಟ್ ಮಾಡ್ತೀರ ಅಂದರೆ ಬೇಡ. ಹ್ಞೂ ಹ್ಞೂ ಇಟ್ ಈಸ್ SOS ಥರ. ಓಕೆ. ಇವಾಗ ನಾನು ಒಂದು ಡಬ್ಬ ತಂದಿಟ್ಕೊಂಡ್ರೆ ನನಗೆ ಆಲ್ಮೋಸ್ಟ್ 2 ತಿಂಗಳು ಬರುತ್ತೆ. ಹ್ಞೂ ಅದು ಡೈಲಿ ತೊಗೊಳಲ್ಲ ನಾನು. ಹೌದು. ನಾನೇನು ಮಾಡ್ತೀನಿ, ನನ್ನ ಅಟ್ಲೀಸ್ಟ್ ವಾರದಲ್ಲಿ ಒಂದು 4 ದಿನ ಬರೀ ಊಟದಲ್ಲೇ ಕಂಪ್ಲೀಟ್ ಮಾಡೋಕ್ಕೆ ನೋಡ್ತೀನಿ. ನನಗೆ ಫೇವ್ರೇಟ್ ಎಗ್ಸ್ ಅಥವಾ ಚಿಕನ್ ಎರಡರಲ್ಲೊಂದು. ಸೊ ಅದರಲ್ಲೇ ಆಲ್ಮೋಸ್ಟ್ ನನ್ನ ಗೋಲ್ಸ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಮಾಡಕ್ಕೆ ನೋಡ್ತೀನಿ. ಹಾಂ. ಸೊ ಯಾವ ದಿನ ನಾನೇನೋ ಟ್ರಾವೆಲಿಂಗಲ್ಲಿ ಇದ್ದಾಗ ಅಥವಾ ಕೆಲವು ದಿನ ಮನೇಲಿ ನನ್ನ ಹೆಂಡ್ತಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಗ, ಕುಕಿಂಗ್ ಆಗ್ತಿದ್ದಾಗ, ಸೊ ಆ ಟೈಮಲ್ಲಿ ವೇಯಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ. ಸೊ ವರ್ಕೌಟಲ್ಲಿ ವೆರಿ ಇಂಪಾರ್ಟೆಂಟ್ ಈಗಿನ ಜನ್ರೇಷನಲ್ಲಿ, ಈಗಿನ ನಮ್ಮ ಫುಡ್ ನಾವು ತೊಗೊಳೋದ್ರಲ್ಲಿ ಹೊಟ್ಟೆ ಬಂದಿರುತ್ತೆ. ಹೊಟ್ಟೆ ಕರಗಿಸೋಕ್ಕೆ ಹೋಗುವವರು ನನಗನ್ಸುತ್ತೆ ಒಂದು 80%, 90%. ಓಕೆ. ಸೊ ಬಟ್ ತುಂಬ ಜನಕ್ಕೆ ಅದ್ರ ಬಗ್ಗೆ ಒಂದು ಇದಿರುತ್ತೆ, ನಾನು ಬರೀ ಹೊಟ್ಟೆಗೆ ಮಾತ್ರ ಸ್ಪಾಟ್ ರಿಡಕ್ಷನ್ ಮಾಡ್ಬೋದು, ಏರೋಬಿಕ್ಸ್ ಇದೆಲ್ಲ ಜಾಸ್ತಿ ಮಾಡ್ತೀನಿ, ಏನೋ ನಮ್ಮ ಇದಕ್ಕೆ ಹಾಗೆ ಸೈಕ್ಲಿಂಗ್ ಇದೆಲ್ಲ ಮಾಡ್ತೀನಿ, ಬಟ್ ನನಗೆ ವೆಯ್ಟ್ ಎತ್ತೋದೆಲ್ಲ ಅಷ್ಟೆಲ್ಲ ಇದಿಲ್ಲ ಗುರು, ನಾನು ಅಷ್ಟೆಲ್ಲ ಎಫರ್ಟ್ ಹಾಕಲ್ಲ. ಕರೆಕ್ಟ್. ಸೊ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಸ್ಪಾಟ್ ರಿಡಕ್ಷನ್ ಸಾಧ್ಯ ಆಗುತ್ತೆ, ಬರೀ ಹೊಟ್ಟೆ ಮಾತ್ರ ಕರಗಿಸ್ಬೋದಾ? ಇವಾಗ ಈ ಬಾಟ್ಲ್ ನೀರು, ಓಕೆ ಆಯಿತಾ, ಈ ನೀರಲ್ಲಿ ಒಂದು ಸ್ಪೂನ್ ಕೊಟ್ಟರೆ ಬಾಟ್ಲ್ ಲೆಫ್ಟಲ್ಲಿ ಅಥವಾ ರೈಟಲ್ಲಿ ಮಾತ್ರ ನೀರು ತೆಗಿಬೋದಾ? ಇಲ್ಲ, ಈಕ್ವಲಿ ಇರುತ್ತೆ. ಫ್ಯಾಟ್ ಲಾಸು ಅದೇ ಥರ. ಈ ಜಾಗಕ್ಕೆ ಎಕ್ಸಸೈಸ್ ಮಾಡಿ ಇಲ್ಲಿ ಕರಗುತ್ತೆ ಅಂದರೆ ಕರಗಲ್ಲ. ಓಕೆ, ಫುಲ್ ಓವರ್ ಆಲ್ ಕರಗುತ್ತೆ. ಇದು ನಿಮ್ಮ ಎಕ್ಸಸೈಸ್, ನಿಮ್ಮ ಡಯಟ್ ಕರೆಕ್ಟ್ ಇದ್ದರೆ ಇಷ್ಟು ಕರಗುತ್ತೆ. ನಿಮ್ಮ ಆ್ಯಬ್ಸ್ ಇಲ್ಲಿದೆ. ಓಕೆ. ಸೊ ಫ್ಯಾಟ್ ಕಡಿಮೆ ಆಗ್ತಾ 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 ಆ್ಯಬ್ಸ್ ವಿಸಿಬಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಅದು ನಿಮ್ಮ ಫೇಸಲ್ಲಿ ಕರಗುತ್ತೆ, ಕೈಯಲ್ಲಿ ಕರಗುತ್ತೆ, ಕಾಲಲ್ಲಿ ಕರಗುತ್ತೆ, ಹೊಟ್ಟೆಲಿ ಕರಗುತ್ತೆ, ಎಲ್ಲಿ ಜಾಸ್ತಿ ಇರುತ್ತೆ ಅದು ಕರಗುತ್ತೆ. ಬಟ್ ಓವರ್ ಆಲೇ ಕರಗೋದು. ಓಕೆ. ಹೊಟ್ಟೆ ಜಾಸ್ತಿ ಇದೆ ಅಂತ ಬರೀ ಕ್ರಂಚಸ್ ಮಾಡಿದರೆ ಹೊಟ್ಟೆ ನೋವು ಬರುತ್ತೆ ಹೊರತು ಅಲ್ಲಿ ಫ್ಯಾಟ್ ಹತ್ತು ಕರಗಲ್ಲ. ತುಂಬ ಜನಕ್ಕಿರುವಂಥ ಒಂದು. ಹೌದು. ಹೊಟ್ಟೆ ಕರಗಿಸ್ಬೇಕು ಅಂತಂದ್ರೆ ಅಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಸಾಕು. ಹೌದು ಅಲ್ಲಿ ಕರಗುತ್ತೆ ಅಂತ. ಅಲ್ಲಿ ನೋವುತ್ತಲ್ಲ ಎಕ್ಸರ್ಸೈಸ್ ಮಾಡಿದಾಗ, ಸೊ ಕರಗ್ತಾ ಇದೆ ಅಂತ ಅವರ ಬಟ್ ಇದನ್ನು ತುಂಬ ಜನ ಮಿಸ್ಲೀಡ್ ಮಾಡ್ತಾರೆ ಅಂತ ಅನ್ಸುತ್ತಾ, ಕೆಲವರು ಇನ್ಫ್ಲುಯೆನ್ಸರ್ಸ್ ಅಥವಾ ಟ್ರೈನಿಂಗ್ ಅವರು, ಇಲ್ಲ ನಾವು ಹೊಟ್ಟೆ ಕರಗಿಸ್ತೀವಿ ಇಷ್ಟಿದ್ರಲ್ಲಿ ಅಂತ. ಹೊಟ್ಟೆ ಕರಗಿಸ್ತೀವಿ ಅಂತ ಮಿಸ್ಲೀಡಿಂಗ್ ಮಾಡೋ ವಿಡಿಯೋ ನಾನು ಯಾವುದು ಆಫ್ಲೇಟ್ ನೋಡಿಲ್ಲ. ಓಕೆ. ಅಟ್ಲೀಸ್ಟ್ ನಮ್ಮ ಕನ್ನಡ ಸುತ್ತಿ ಕುಡೀರಿ ಅಂತೆಲ್ಲ ಒಂದು ಬರ್ತಾ ಇರುತ್ತೆ ಆ್ಯಡ್ಗಳನ್ನ ನೋಡಿ. ಅದು ಕೆಲಸ ಹೊಟ್ಟೆ ನಿಮ್ದು ಹಿಂಗಿರೋದು, ಒಬ್ಬ ಡುಮ್ಮನ್ ತೋರಿಸಿ ಈ ಕಡೆ ಒಬ್ಬ ಸಣ್ಣ ಇರೋದು, ವಿತಿನ್ 3 months ನಾವು ಇಲ್ಲಿಂದ ಇಲ್ಲಿ ಹೊಟ್ಟೆ. ಅದು ಮಿಸ್ಲೀಡಿಂಗ್ ಆಗೋದು ಯಾವುದು ಗೊತ್ತಾ? 1 ತಿಂಗಳಲ್ಲಿ ನಿಮಗೆ ಆ್ಯಬ್ಸ್ ರೆಡಿ ಮಾಡ್ತೀನಿ ಅನ್ನೋದು. 1 ತಿಂಗಳಲ್ಲಿ ನಮಗೆ ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಐ ಮೀನ್ ಆಗುತ್ತೆ, ಒಂದು 3-4 kg ಫ್ಯಾಟ್ ಲಾಸ್ ಆಗುತ್ತೆ. ಓಕೆ. ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಆಲ್ರೆಡಿ 15% ಇದ್ದರೆ ಒಂದು 12% ನಿಮಗೆ ಆ್ಯಬ್ಸ್ ಕಾಣುತ್ತೆ. ಒಂದು 45 ದಿನದಿಂದ ನಿಮಗೆ ಕಾಣಿಸ್ಕೋಬೋದು. ಬಾಡಿ ಫ್ಯಾಟ್ ನಿಮಗೆ 30% ಇದ್ದರೆ ಇಲ್ಲಿಂದ ಕಾಣುತ್ತೆ. 6 ತಿಂಗಳು 9 ತಿಂಗಳು ಬೇಕಲ್ಲ ಅವರಿಗೆ. ನಾನು ಸ್ಟೂಡೆಂಟ್ಸ್ಗೂ ಮಾಡ್ತೀನಿ, ಡಿಪೆಂಡಿಂಗ್ ಆನ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ರೆಡಿ ಮಾಡಬೇಕು ಅಂದರೆ 6 months ಒಳಗಡೆ ನಿಮಗೆ ಮಾಡ್ಬೋದು. ನಿಮ್ಗೆ ಮಾಡ್ಬೋದು. ನಿಮ್ಮ ಬಾಡಿ ಫ್ಯಾಟ್ ಕಡಿಮೆ ಇದೆ. ಓಕೆ. ಅದೇ ಸ್ವಲ್ಪ ಹೆಫ್ಟಿಯಾಗಿರೋರಿಗೆ 1 ವರ್ಷ ಬೇಕು. ಹೌದು. ಬಟ್ 1 monthಲ್ಲಿ 6 ಪ್ಯಾಕ್ ತೋರಿಸೋದು ಸ್ವಲ್ಪ ಕಷ್ಟ. ಓಕೆ. ಸಿನು, ಈ ವೇ ಪ್ರೋಟೀನ್ ವಿಚಾರವಾಗಿ ಮಾತನಾಡ್ತಾ ನಮಗೆ ಎಲ್ಲದೂ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಈಗ ಫ್ಲಿಪ್ಕಾರ್ಟ್, ಅಮೆಝಾನ್ ಓಪನ್ ಮಾಡಿದ್ರೆ, ಬಟ್ ಹೇಗೆ ಐಡೆಂಟಿಫೈ ಮಾಡೋದು ಇದು ಒಳ್ಳೆ ವೇ ಪ್ರೋಟೀನ್ ಕ್ವಾಲಿಟಿ ಇದೆ? ಕೆಲವೊಂದಲ್ಲಿ ತುಂಬ ಬೇರೆ ಏನೋ ಮಿಕ್ಸ್ ಇರ್ಬೋದು. ಕರೆಕ್ಟ್. ಏನೋ ಪೌಡರ್ಗಳದೇ ಮಿಕ್ಸ್. ಕರೆಕ್ಟ್. ಹೌ ಟು ಐಡೆಂಟಿಫೈ ಅಂತ, ಯಾವುದು ರಿಯಲ್, ಯಾವುದು ಜೆನ್ಯೂನ್ ಬ್ರ್ಯಾಂಡ್? ಫ್ಯಾಕ್ಟ್ ಹೇಳಬೇಕು ಅಂದರೆ ನೀವು ಕಾಸ್ಟ್ಲಿ ಇದ್ದಷ್ಟು ಜೆನ್ಯೂನ್ ಇರುತ್ತಾ? ಕಾಸ್ಟ್ಲಿ ಇರಬೇಕು. ಆ್ಯಂಡ್ ಬೈ ಇಟ್ ಫ್ರಮ್ ದ ಕಂಪ್ನಿ ವೆಬ್ಸೈಟ್. ಓಕೆ. ನನಗೆ ಅಮೆಝಾನಲ್ಲಿ ಪ್ಯಾಕಿಂಗ್ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ನನಗೆ, ಬಟ್ ನಾನು ಒಂದೊಂದ್ಸಲಿ ಅಮೆಝಾನಲ್ಲಿ ಬಂದಿರೋದು ಏಟ್ ತಿಂದಿದ್ದೀನಿ, ಟ್ರೈ ಮಾಡ್ಬಿಟ್ಟು ಬಿಸಾಡಿದ್ದೀನಿ ನಾನು. ಬಟ್ ಹೇಗೆ ಗೊತ್ತಾಗುತ್ತೆ ನಿಮಗೆ ಇದು ಒಳ್ಳೆ ಪ್ರಾಡಕ್ಟ್ ಅಲ್ಲ? ಡಿಫ್ರೆನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಬ್ರೋ, ಅದು ಅಭ್ಯಾಸ ಆಗಿರೋರಿಗೆ, ಫಾರ್ ಎಕ್ಸಾಂಪಲ್ ನನಗೆ ನನ್ನ ಗಟ್ ಹೇಳ್ಬಿಡುತ್ತೆ ಸರಿ ಇದೆಯಾ ಸರಿ ಇಲ್ವಾ ಅಂತ. ಓಕೆ. ಯಾಕಂದರೆ ನನಗೆ ಅಭ್ಯಾಸ ಆಗಿದೆ ರೈಟ್. ನೀವು ಬಿಗಿನರ್ ಆಗಿ ನೀವು ಅಮೆಝಾನಿಂದ ಆರ್ಡರ್ ಮಾಡಿ ಅಥವಾ ಬೇರೆ ಕಡೆ ಎಲ್ಲಾರ ಕಡಿಮೆಗೆ ಸಿಗ್ತಾ ಇದೆ ಅಂತ ತೊಗೊಂಡ್ರೆ ಅದು ನಿಮಗೆ ಒಂದು ಮೇ ಬಿ ಕಾನ್ಸ್ಟಿಪೇಷನ್ ಕೊಡ್ಬೋದು,
ಓಕೆ. ಮೇ ಬಿ ನಿಮಗೆ ಗಟ್ ಬೇರೆ ಬೇರೆ ರೀತಿ ನಿಮಗೆ ಅಜೀರ್ಣ ಆದಾಗ ಅಜೀರ್ಣ ಥರ ತೋರಿಸ್ಕೋಬೋದು. ಹೊಟ್ಟೆ ತುಂಬ್ದಂಗೆ ಎಸ್. ಸೊ ಆ ಟೈಮಲ್ಲಿ ಬೆಟರ್ ಟೇಕ್ ಸಜೆಷನ್ ಗೊತ್ತಿರೋರ ಹತ್ರ. ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಪ್ಲೀಸ್ ಬೈ ಇಟ್ ಫ್ರಮ್ ದ ಕಂಪನಿ ವೆಬ್ಸೈಟ್ ಅಂತ ಹೇಳ್ತೀನಿ. ಒಂದು 3-4 ಪ್ರೋಟೀನ್ ಬ್ರ್ಯಾಂಡ್ಸ್ ಹೇಳ್ಬಿಟ್ರೆ ನಿಮ್ಮ ಇಷ್ಟ, ನಿಮ್ಮ ಬಜೆಟಿಗೆ ಯಾವ್ದು ಸೂಟ್ ಆಗುತ್ತೆ ಅದು ತೊಗೊಳ್ಳಿ ಅಂತ ಹೇಳ್ಬಿಡ್ತೀನಿ. ಓಕೆ. ಸೊ ಅದು ಬೆಸ್ಟ್ ಕಂಪನಿ ವೆಬ್ಸೈಟ್ ಇರೋದ್ರಲ್ಲಿ ಬೆಸ್ಟ್ ಅಟ್ಲೀಸ್ಟ್. ನಾವು ಈಗ ಮೊಬೈಲ್ ಅಡಿಕ್ಷನ್ ಇರೋದ್ರಿಂದ ನಿದ್ದೆ ಆ 8 hours ಕಂಪ್ಲೀಟ್ ಮಾಡೋದು ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್. ಹೌದು, ಕರೆಕ್ಟ್. ಹಂಗೆ ಆಗ್ಬಿಟ್ಟಿದೆ. ತುಂಬ ಜನಕ್ಕೆ ಏನಂತಂದರೆ ಲೈಫ್ನ ಜಂಜಾಟದಲ್ಲಿ ನಿದ್ದೆ ಬರಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಬೇರೆ ಬೇರೆ ಇಶ್ಯೂಸ್ ಇರುತ್ತೆ ಅವ್ರದ್ದೇ ಆದಂಥದ್ದು. ಕರೆಕ್ಟ್. ಈ 8 hours ಆಫ್ ಸ್ಲೀಪಿಂಗ್ ಸೈಕಲ್ ಹೇಗೆ ಅಚೀವ್ ಮಾಡ್ಬೋದು ಅಂತ ನೀವು? ನಾನೊಂದು 6 hour ಮಲಗ್ತೀನಿ. ಕ್ವಾಲಿಟಿ ಆಫ್ ಸ್ಲೀಪ್ ಮ್ಯಾಟ್ರ್ ಆಗುತ್ತೆ ದ್ಯಾನ್ ಕ್ವಾಂಟಿಟಿ, ಡ್ಯೂರೇಷನ್. ನಿಮಗೆ ಡಿಸ್ಟರ್ಬ್ಡ್ ಸ್ಲೀಪ್ ಇದ್ದು 8-9 hour ಮಲಗಿದ್ರು ಕರೆಕ್ಟಾಗಿ 5-6 hour ಡೀಪ್ ಸ್ಲೀಪ್ ಬರೋಂಗಾದರೆ ಅದಕ್ಕಿಂತ ಬೆಸ್ಟ್ ಇನ್ನೇನು ಇಲ್ಲ. ಓಕೆ. ಸೊ ನಿಮ್ಮ ರಿಕವರಿ ಗೊತ್ತಾಗುತ್ತೆ ಬೆಳಗ್ಗೆ, ನಿಮ್ಮ ಎನರ್ಜಿ ಲೆವೆಲ್ಸು, ನಿಮ್ಮ ರಿಕವರಿ ಗೊತ್ತಾಗುತ್ತಲ್ಲ ಎದ್ದಾಗ ಹೇಗಿರುತ್ತೆ, ನಿಮ್ಮ ರಿಕವರಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಐ ಫೀಲ್ ದ್ಯಾಟ್ ಈಟಿಂಗ್ 2 hours ಬಿಫೋರ್ ಬೆಡ್ ಇಸ್ ವೆರಿ ಗುಡ್. ಸಿನಮನ್ ಟೀ ತುಂಬ ಹೆಲ್ಪ್ ಮಾಡುತ್ತೆ. ಚಕ್ಕೆ ಸಿನಮನ್ ಟೀ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ. ಆ್ಯಂಡ್ ನೈಟ್ ಊಟನ ಸ್ವಲ್ಪ ಲೈಟ್ ಇಟ್ಕೊಂಡ್ರೆ ಹೆಲ್ಪ್ ಮಾಡುತ್ತೆ. ರೂಮ್ನ ಸ್ವಲ್ಪ ಡಿಮ್ಮಾಗಿ ಇಟ್ಕೊಂಡ್ರೆ ಹೆಲ್ಪ್ ಮಾಡುತ್ತೆ. ಬಾಕ್ಸ್ ಬ್ರೀದಿಂಗ್ ಮಾಡಿದ್ರೆ ತುಂಬ ಹೆಲ್ಪ್ ಮಾಡುತ್ತೆ. ಬಟ್ ನಂಗೆ ಉಲ್ಟಾ ಆಗುತ್ತೆ ಸರ್, ಅದು ಕಡಿಮೆ ಏನೋ ರಾತ್ರಿ ತಿಂದರೆ ನಂಗೆ ರಾತ್ರಿ ಹಸುವಾಗುತ್ತೆ. ಕರೆಕ್ಟ್. ಅದು ಅಭ್ಯಾಸ ಆಗೋ ತನಕ. ಓಕೆ. ಅಭ್ಯಾಸ ಆಗೋ ತನಕ. ಬಿಕಾಸ್ ನಿಮ್ಮ ಸಿಸ್ಟಮ್ಮು ಇಲ್ ಫಿನಿಶ್ ದ ಡೈಜೆಷನ್ ವರ್ಕ್. ಓಕೆ. ಅದಾಗೋಗುತ್ತೆ. ಸೊ ರಿಕವರಿ ಮೇಲೆ ಫೋಕಸ್ ಮಾಡುತ್ತೆ ಅವಾಗ. ಇಟ್ಸ್ ಎ ಮ್ಯಾಟ್ರ್ ಆಫ್ 10 days, 1 week 10 days. ಓಕೆ. ಸೊ ಎಲ್ಲರಿಗೂ ಸ್ಟಾರ್ಟಿಂಗ್ ಟ್ರಬಲ್ ಇದು. ಕಡಿಮೆ ಊಟ ಮಾಡಿದ್ರೆ ನಿದ್ದೆ ಬರಲ್ಲ, ಹೊಟ್ಟೆ ಗುರು ಅಂತ ಇರುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಅಭ್ಯಾಸ ಆಗೋ ತನಕ. ಒಂದ್ಸಲ ಅಭ್ಯಾಸ ಆದರೆ ಅದಾಗಲ್ಲ. ಮತ್ತು ಕೆಲವ್ರಿಗೆ ಸಮ್ ಫಾರ್ಮ್ ಆಫ್ ಇದು ವರ್ಕೌಟ್ಸ್ ಕಷ್ಟ ಆಗುತ್ತೆ. ಈಗ ನನ್ನ ಪರ್ಸ್ನಲ್ ನೀವು ಕೇಳಿದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡ್ತೀನಿ. ನನಗೆ ಆ ಬಾರು ಹಿಡಿದು ಮೇಲೆ ಬಾಡಿ ವೆಯ್ಟ್ನ ಪುಲ್ ಅಪ್ ಮಾಡೋದು ಇಟ್ಸ್ ಬಿಟ್ ಚಾಲೆಂಜಿಂಗ್ ನನಗೆ. ನಾನು ಅದನ್ನು ಟ್ರೈ ಮಾಡ್ತೀನಿ, ಬಟ್ ಕೆಲವೊಂದು ಸಲ ಯಾವಾಗಲೂ ಇಲ್ಲ, ವೀಕಲ್ಲಿ. ಅದನ್ನು ಹೇಗೆ ಓವರ್ಕಮ್ ಮಾಡೋದು ಹೇಗೆ? ಪ್ರಾಕ್ಟೀಸ್ ಮಸ್ಟು. ಪ್ರಾಕ್ಟೀಸ್ ಬಿಟ್ಟರೆ ಬೇರೆ ದಾರಿ ಇಲ್ಲ. ಓಕೆ. ಪುಲ್-ಅಪ್ ಟ್ಯೂಟೋರಿಯಲ್ ಮಾಡಿದ್ದೆ ನಾನು, ತುಂಬ ಹೆಲ್ಪ್ ಆಗುತ್ತೆ ಅದು. ಓಕೆ. ಫಸ್ಟ್ ಏನು ಮಾಡಬೇಕು, ಡೆಡ್ ಹ್ಯಾಂಗ್ ಪ್ರಾಕ್ಟೀಸ್ ಮಾಡಬೇಕು. ಡೆಡ್ ಹ್ಯಾಂಗ್ ಗೊತ್ತಲ್ಲ, ಸುಮ್ಮನೆ ಜಸ್ಟ್ ನೇತಾಡೋದು. ಸೆಕೆಂಡ್ ಸ್ಟೆಪ್ಪಲ್ಲಿ ಜಿಗಿದ್ಬಿಟ್ಟು ಮೇಲ್ಗಡೆ ನೇತಾಡೋದು. ಓಕೆ. ಸ್ಟೆಪ್ 3 ಜಿಗಿದ್ಬಿಟ್ಟು ಮೇಲ್ಗಡೆ ನೇತಾಡಿ ಸ್ಲೋ ಎಕ್ಸೆಂಟ್ರಿಕ್, ಸ್ಲೋವಾಗಿ ಕೆಳಗಡೆ ಬರೋದು. ಒಂದು 3 to 5 seconds. ಓಕೆ. ಯಾವಾಗ ನೀವು 3 to 5 seconds ಕೆಳಗಡೆ ಸ್ಲೋ ಆಗಿ ಬರ್ತಿರೋ 10 reps 2 ಪುಲ್-ಅಪ್ ಹೊಡಿತೀರಾ. ಓಕೆ. 2 ತಿಂಗಳು ಬೇಕು. 2 months ಬೇಕು, ಮಾಡ್ಬೋದು. ಓಕೆ. ಬಟ್ ಅದು ಒಂದು ನ್ಯಾಕ್ ಅಲ್ವಾ, ಪ್ರಾಕ್ಟೀಸ್ ಮಾಡಬೇಕು. ಎಸ್. ಆಗಲೇ ನಾವು ಡ್ರಿಂಕಿಂಗ್ ಬಗ್ಗೆ ಹೇಳಿದ್ವಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಚಾರ ಸ್ಮೋಕಿಂಗ್. ತುಂಬ ಜನಕ್ಕೆ ನಾನು ಎಣ್ಣೆ ಬೇಕಾದರೂ ಬಿಡ್ತೀನಿ, ಆದರೆ ದಮ್ ಮಾತ್ರ ಬಿಡೋಕ್ಕಾಗಲ್ಲ ಗುರು ಅಂತ ಇರ್ತಾರೆ. ಸ್ಮೋಕಿಂಗ್ ಆ್ಯಂಡ್ ವರ್ಕೌಟ್ ಎಷ್ಟು ಹೊಡ್ತಾ ಅದು ಅಂತ? ಸ್ಮೋಕಿಂಗ್ ನಿಮ್ಮ ಲಂಗ್ಸ್ನ ಹಾಳು ಮಾಡುತ್ತೆ. ಬೇಸ್ ಲೈನ್. ಹೌದು. ಲಂಗ್ ಕೆಪಾಸಿಟಿ ಯಾವಾಗ ನಿಮ್ಗೆ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ನಿಮಗೆ ಡೈರೆಕ್ಟ್ ಇಂಪ್ಯಾಕ್ಟ್ ನಿಮ್ಮ ವರ್ಕೌಟ್ ಮೇಲೆ ಬೀಳುತ್ತೆ. 5 reps ಮಾಡೋ ಕಡೆ 4 reps ಮಾಡ್ತೀರಾ, 10 reps ಮಾಡೋ ಕಡೆ 8 reps ಮಾಡ್ತೀರಾ. ಸೊ ಡೈರೆಕ್ಟ್ ಇಂಪ್ಯಾಕ್ಟ್. ಸೊ ಮಸಲ್ ಗ್ರೋತ್ ಆಗಬೇಕು ಅಂತ ಹೇಳಿದ್ರೆ ನೀವು ಇವೆರಡರಿಂದ ದೂರ ಇದ್ದರೆ ಒಳ್ಳೆಯದು. ಸ್ಮೋಕಿಂಗ್, ಡ್ರಿಂಕಿಂಗ್ ಎರಡು. ಅಂದರೆ ಒಳ್ಳೆ ಫಿಸಿಕ್ ಮಾಡೋದು ಸ್ವಲ್ಪ ಆಸೆ ಸೈಡಿಗೆ ಎತ್ತಿಡಬೇಕು. ಹೌದು. ಈ ಜಿಮ್ಮಲ್ಲಿ ನಾವು ತುಂಬ ಜನ ನೋಡ್ತಾ ಇರ್ತೀವಿ, ಸಿಕ್ಕಾಪಟ್ಟೆ ವೆಯ್ಟಾಗಿ ಲಿಫ್ಟ್ ಮಾಡ್ತಿರ್ತಾರೆ, ಈಗೋ ಲಿಫ್ಟಿಂಗ್ ಅಂತ. ನಾನು ಇಷ್ಟು ಹೊಡಿತೀನಿ, ಅಷ್ಟು kg ಎತ್ತೀನಿ ಅಂತ. ಅದು ನಿಜವಾಗ್ಲೂ ಒಳ್ಳೆಯದು ಅಥವಾ ನಿಮ್ಮ ಹೆಲ್ತ್ ಮೇಲೆ, ಹಾರ್ಟ್ ಮೇಲೆ ಅದು ತುಂಬ ಇದು ಪ್ರಭಾವ ಬೀರುತ್ತೆ? ಕೆಲವೊಂದು ಸಲ ಜಿಮ್ಮಲ್ಲೇ ಕೆಲವರು ಬೀಳೋದು ನೋಡ್ತಾ ಇರ್ತೀವಿ, ವೀಡಿಯೋಗಳು ವೈರಲ್ ಆಗ್ತಾ ಇರುತ್ತೆ. ವರ್ಕೌಟ್ ಮಾಡ್ತಾನೆ ಬಿದ್ದರಂತೆ, ಥ್ರೆಡ್ಮಿಲ್ ಹೋಗ್ತಾನೆ ಕುಸ್ ಬಿದ್ದರು ಅಂತ. ಹೆವಿ ವೆಯ್ಟ್ ಎಷ್ಟು ಎಫೆಕ್ಟ್ ಆಗುತ್ತೆ ಬಾಡಿಗೆ? ಪ್ರೊಫೆಷ್ನಲ್ಸ್ ಮಾಡೋದಕ್ಕೂ ನಾನ್ ಪ್ರೊಫೆಷ್ನಲ್ ಹೋಗ್ಬಿಟ್ಟು ಅದನ್ನು ಟ್ರೈ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಓಕೆ. ಕರೆಕ್ಟ್. ಇವಾಗ ಎಕ್ಸಾಂಪಲ್, ನಾನು 90 kg ಬೆಂಚ್ ಪ್ರೆಸ್ ಸಪೋರ್ಟ್ ಇಲ್ದಲೆ 3-4 reps ಮಾಡ್ತೀನಿ. ನಾನು 120 kg ಟ್ರೈ ಮಾಡಿದರೆ ಅದು ಮುಟ್ಟಾಳ್ತನ. 90ರಿಂದ 95 ಹೋಗಬೇಕು, 95ರಿಂದ 98 ಹೋಗಬೇಕು, ಅದು 100 ಆಗಬೇಕು. ಸ್ಟ್ರೆಂತ್ ಬಿಲ್ಡ್ ಮಾಡ್ತಾ ಹೋಗಬೇಕು. ಸೊ ಎಸ್, ನಾನು 90 kgs ಮಾಡಬೇಕಾ? ಎಸ್, ಮಾಡಬೇಕು. 90 kgs ನಾನು 6 reps ಟ್ರೈ ಮಾಡಬೇಕಾ? ಎಸ್, ಮಾಡಬೇಕು. ಓಕೆ. ನಾನು 120 ಮಾಡಬೇಕಾ? ನೋ, ಮಾಡಬಾರ್ದು. ಮಸಲ್ ಗ್ರೋತಿಗೆ ಎಸ್, ಹೆವಿ ವೇಟ್ಸ್ ಇಂಪಾರ್ಟೆಂಟ್, ಬಟ್ ನಾಟ್ ಈಗೋ ಲಿಫ್ಟಿಂಗ್. ಒಂದು ಮನಸ್ಸಲ್ಲಿ ಇಟ್ಕೋಬೇಕು, ಫಾರ್ಮ್ ಸರಿ ಇಲ್ದಲೆ
ನೀವು ಆ ವೆಯ್ಟ್ ಲಿಫ್ಟ್ ಮಾಡಿದ್ರು ನಿಮ್ಮ ಮಸಲಿಗೆ ಗೊತ್ತಿಲ್ಲ ನೀವೆಷ್ಟು ವೆಯ್ಟ್ ಲಿಫ್ಟ್ ಮಾಡ್ತಿದ್ದೀರಾ ಅಂತ. ಅದು ಗೊತ್ತಾಗೋದು ಒಂದೇ ಮಸಲ್ ಟೆನ್ಷನ್. ಅದು ಕರೆಕ್ಟಾಗಿ ಕೊಡ್ತಾ ಇದ್ರೆ ಗ್ರೋತ್ ಆಗುತ್ತೆ, ಸರಿ ಕೊಡ್ದೇ ಇದ್ರೆ ಇಂಜುರಿ ಆಗುತ್ತೆ. ನಿಮ್ಮ ಟೈಮ್ ಚೆನ್ನಾಗಿದ್ದರೆ ನಡ್ಕೊಂಡು ಹೋಗುತ್ತೆ. ಯಾವ ಗ್ರಹಚಾರ ಸ್ವಲ್ಪ ಕೆಡ್ತೋ ಇಂಜುರಿ ಆಗುತ್ತೆ. 6 ತಿಂಗಳು ಜಿಮ್ ಬಿಡ್ತೀರಾ, ವರ್ಕೌಟು ಇಲ್ಲ, ಡಯಟು ಇಲ್ಲ, ಫಿಸಿಕ್ಕು ಇಲ್ಲ, ಅದಾಗುತ್ತೆ. ತುಂಬ ಜನ ಡೆಡ್ ಲಿಫ್ಟ್ ಟ್ರೈ ಮಾಡ್ತಾ ಇರ್ತಾರೆ. ಕೆಲವರು ಪರ್ಫೆಕ್ಟ್ ಫಾರ್ಮಲ್ಲಿ ಇರುತ್ತೆ, ಕೆಲವರು ಆ ಬೆನ್ನು ಕರೆಕ್ಟಾಗಿ ಬೆಂಡ್ ಆಗಿರಲ್ಲ, ಈ ಥರ ಆಪೋಸಿಟ್ ಆಗಿರ್ತಾರೆ. ಡೆಡ್ ಲಿಫ್ಟ್ ಅನ್ನೋದು ಎಷ್ಟು ಒಳ್ಳೆಯದು ವರ್ಕೌಟಲ್ಲಿ, ಎಷ್ಟು ಡೇಂಜರಸ್ ಕೂಡ? ಬ್ರೋ ನನ್ನ ಫೇವ್ರೆಟ್ ವರ್ಕೌಟ್ ಅದು ಡೆಡ್ ಲಿಫ್ಟ್. ಸ್ಕ್ವಾಟ್ಸು, ಡೆಡ್ ಲಿಫ್ಟು. ನಾನು ಸ್ವಲ್ಪ ಓಲ್ಡ್ ಸ್ಕೂಲ್ ಕಲ್ತಿದ್ದು, 90s ಕಲ್ತಿರೋ ನಾನು ಸ್ವಲ್ಪ ಓಲ್ಡ್ ಸ್ಕೂಲೇ ಕಲ್ತಿರೋದು. ಸೊ ಡೆಡ್ ಲಿಫ್ಟಲ್ಲಿ ಆ್ಯಕ್ಚುಲಿ ಎಕ್ಸ್ಪರ್ಟ್ಸೇ 2-3 ಬೇರೆ ಬೇರೆ ರೀತಿ ಫಾರ್ಮ್ ಹೇಳ್ಕೊಡ್ತಾರೆ. ಓಕೆ, ನಾನು ಹೇಳ್ಕೊಡೋ ಫಾರ್ಮ್ ಬೇರೆ ಇರುತ್ತೆ. ಬಟ್ ಕೆಲವರು ನೀವು ಬ್ಯಾಕ್ ಆರ್ಚ್ ಅಂತ ಹೇಳಿದ್ರಲ್ಲ, ಆ ಥರನೂ ಹೇಳ್ಕೊಡೋರು ಇದ್ದಾರೆ, ಆ ಥರನೂ ಹೇಳ್ಕೊಡೋರು ಇದ್ದಾರೆ. ಹಿಪ್ ಹಿಂಜ್ ಆಗಲೇಬೇಕು ಅಂತಿಲ್ಲ, ಕೋರ್ನ ಬ್ರೇಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೋರ್ನ ಕರ್ವ್ ಮಾಡಬೇಕು ಅಂತ ಹೇಳೋರು ಇದ್ದಾರೆ. ಓಕೆ, ಬಟ್ ಅಗೇನ್ ಯಾವ ಟೆಕ್ನಿಕ್ ಕಲ್ತಿರ್ತೀರಾ ಅನ್ನೋದು ಇಂಪಾರ್ಟೆಂಟು. ಓಕೆ, ಆ ಟೆಕ್ನಿಕ್ ಕರೆಕ್ಟಾಗಿ ಕಲ್ತಿದ್ರೆ ವೆಲ್ ಆ್ಯಂಡ್ ಗುಡ್, ನೋ ಪ್ರಾಬ್ಲಮ್. ಬಟ್ 2-3 ರೀತಿ ಇದೆ. ನಾನು ಇವಾಗ ಹೇಳಿದ್ರೆ ಅದು ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಸುಮ್ಮನೆ. ನಾವು ಆ ಥರ ಹೇಳ್ಕೊಡ್ತೀವಿ, ನೀನು ಹೆಂಗೆ ಹೇಳ್ತೀಯ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವ್ದು ಹೇಳ್ಕೊಡಿ? ನಾನು ಐ ಫಾಲೋ ದ ಹಿಂಜ್, ಬ್ಯಾಕ್ ಸ್ಟ್ರೇಟ್ ಇರೋಂಥದ್ದೇ ಐ ಫಾಲೋ. ನನ್ನ ವೀಡಿಯೋಸ್ ನೋಡಿರ್ತೀನಿ. ಸೊ ನಾನು ಬ್ಯಾಕ್ ಸ್ಟ್ರೇಟೇ ಇರುತ್ತೆ. ಸೊ ಯಾವಾಗ ಕರ್ವ್ ಬರುತ್ತೋ ಅವಾಗ ನಾನು ಎತ್ತಕ್ಕೆ ಹೋಗಲ್ಲ ಆ ವೇಟ್ನ. ಬಟ್ ಅವಾಗ ಇಂಜುರಿ ಆಗುತ್ತೆ ಸ್ಪೈನಲ್ ಕಾರ್ಡ್ಗೆ ಏನಾದರೂ? ಬ್ರೋ ಅದಕ್ಕೆ ಡೆಡ್ ಲಿಫ್ಟ್ ಅಂತ ಹೆಸರು ಇರೋದಲ್ವಾ. ಹೌದು. ಸೊ ಅದರಲ್ಲಿ ಬರೀ ಇಂಜುರಿ ಆಗಲ್ಲ, ಪ್ರಾಣನೇ ಹೋಗುತ್ತೆ. ಅಲ್ಲ. ಸೊ ಯು ನೀಡ್ ಟು ಬಿ ರಿಯಲಿ ಕೇರ್ಫುಲ್, ಎಸ್ಪೆಷಲಿ ನಿಮ್ಮ ಬಾರ್ಬಲ್ ಸ್ಕ್ವಾಟ್ಸ್ ಆ್ಯಂಡ್ ಡೆಡ್ ಲಿಫ್ಟ್ಸಲ್ಲಿ. ಸೊ ಈಗೋ ಲಿಫ್ಟ್ ಮಾಡಬೇಡಿ. ಓಕೆ, ನೋಡ್ತಾ ಇದ್ರೆ ದಯವಿಟ್ಟು ಮಾಡಬೇಡಿ ಈಗೋ ಲಿಫ್ಟ್. ಓಕೆ, ನಾನು ಒಂದು 100 kgs ವರೆಗೆ ಟ್ರೈ ಮಾಡಿದ್ದೀನಿ. ಸೊ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು ಸೇಫರ್? ಬ್ರೋ ನೀವು 100ಇಂದ 120, 130 ಸಹ ಹೋಗ್ಬೋದು. ಓಕೆ, ಕರೆಕ್ಟಾಗಿ ಗೈಡೆನ್ಸ್ ಇದ್ದು ಪ್ರಾಕ್ಟೀಸ್ ಮಾಡಬೇಕು ಅದನ್ನು. ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಯು ಆರ್ ಮೂವಿಂಗ್ ದ ವೆಯ್ಟ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್, ರೈಟ್? 0.1 to 0.2 ಅದರಲ್ಲೂ ಟೆಕ್ನಿಕ್ ಇದೆ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವೇ ಎತ್ತೀರಾ. ಓಕೆ, ನಿಮ್ಮ ಬ್ರೀದಿಂಗ್ ಟೆಕ್ನಿಕ್ಕಿಂದ ಹಿಡಿದು ನಿಮ್ಮ ಕೋರ್ ಬ್ರೇಸಿಂಗಿಂದ ಹಿಡಿದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಬರುತ್ತದೆ. ಬಟ್ ರೆಗ್ಯುಲರ್ ಮಾಡಬೇಕು. ಬಟ್ ಅದೇ 100ಇಂದ ನೀವು ಸಡನ್ನಾಗಿ 200ಗೆ ಹೋಗಬೇಡಿ, ಅದೇ ಹೇಳ್ತಿರೋದು. ಸೊ ಗ್ರ್ಯಾಜುವಲ್ ಪ್ರೋಗ್ರೆಷನ್. ಇನ್ನು ಹೆಣ್ಮಕ್ಳು ವರ್ಕೌಟ್ ಅಂತ ಬಂದಾಗ ತುಂಬ ಜನಕ್ಕೊಂದಿರುತ್ತೆ, ಹೆಣ್ಮಕ್ಳು ವರ್ಕೌಟ್ ಮಾಡಿದ್ರೆ ಮ್ಯಾನ್ಲಿಯಾಗಿ ಕಾಣಿಸೋಕೆ ಶುರು ಮಾಡ್ತಾರೆ, ಗಂಡಸರ ಥರ ಕಾಣ್ತಾರೆ, ಒಂಥರ ರಫ್ ಆ್ಯಂಡ್ ಟಫ್ ಆಗಿ. ಅದು ಈಗ ಇಷ್ಟ ಇರಲ್ಲ ಅವ್ರೆಲ್ಲ. ಫೆಮಿನೈನ್ ಒಂದಿದ್ದು ಸ್ಯಾರಿ ಹಾಕ್ದಾಗ ಚೆನ್ನಾಗೂ ಕಾಣಿಸ್ಬೇಕು, ಕರೆಕ್ಟ್. ಜಿಮ್ ಡ್ರೆಸ್ ಹಾಕ್ತಾ ಫಿಟ್ಟಾಗೂ ಕಾಣಬೇಕು. ಸೊ ಹೌದಾ ಹೆಣ್ಮಕ್ಳು ವರ್ಕೌಟ್ ಮಾಡಿದ್ರೆ ಆ ಥರ ಒಂಥರ ಮ್ಯಾನ್ಲಿ ಲುಕ್ ಬರುತ್ತಾ? ಹುಡುಗರಿಗೆ ಬಾಡಿ ಬರಲ್ಲ, ಹುಡುಗರಿಗೆ ಹೋದ್ರಲ್ಲ ಸರ್ ನೀವು. ಹೌದಾ? ಸೊ ಸಿ ಗಾಡ್ ಇಸ್ ನಾಟ್ ಮೇಡ್ ದಮ್ ದಟ್ ವೇ. ಓಕೆ, ಅವರ ಟೆಸ್ಟೋಸ್ಟೆರೋನ್ ಲೆವೆಲ್ಸು ಹುಡುಗರಷ್ಟು ಇರಲ್ಲ. ಓಕೆ, ಸೊ ಅವ್ರು ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ಆ ಥರ ಕಾಣಲ್ಲ. ಓಕೆ, ಆ ಥರ ಕಾಣೋರು ನೀವು ವೀಡಿಯೋಸಲ್ಲಿ ನೋಡಿದರೆ ದೇ ಆರ್ ನಾಟ್ ನ್ಯಾಚುರಲ್. ಹೌದಾ? ದೇ ಆರ್ ನಾಟ್ ನ್ಯಾಚುರಲ್. ಓಕೆ, ಆಗಲ್ಲ. ಸೊ ನೀವು ಫುಲ್ ಟೋಟ್ಲಿ ಸ್ಕಿನ್ನಿ ಆಗ್ಬೋದು, ಲೀನ್ ಆಗ್ಬೋದು, ನಿಮಗೆ ಲೈಟಾಗಿ ಆ್ಯಪ್ ಡೆಫಿನಿಷನ್ ಅಲ್ಲಿ ಸ್ವಲ್ಪ ಕಾಣಕ್ಕೆ ಸ್ಟಾರ್ಟ್ ಆಗ್ಬೋದು. ದಟ್ ಇಸ್ ದ ಮ್ಯಾಕ್ಸಿಮಮ್ ಯು ಕ್ಯಾನ್ ಡು, ಅನ್ಲೆಸ್ ನಿಮಗೆ ಎಕ್ಸೆಪ್ಷನಲ್ ಜೆನೆಟಿಕ್ಸ್. ಎಕ್ಸೆಪ್ಷನಲ್ ಅಂದರೆ ಅದು ಎಕ್ಸೆಪ್ಷನಲ್ ಜೆನೆಟಿಕ್ಸ್ ಇದ್ದರೆ ಮಾತ್ರ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಲೀನ್ ಟೋಂಡಾಗಿ ಕಾಣ್ತಿರೋ ಹೊರತು ಮ್ಯಾನ್ಲಿ ಕಾಣಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ವಾಯ್ಸು ಚೇಂಜ್ ಆಗಲ್ಲ, ಅದೆಲ್ಲ ಸುಳ್ಳು. ನ್ಯಾಚುರಲಿ ನಾಟ್ ಪಾಸಿಬಲ್. ಬಟ್ ಒಂದು ಇರುತ್ತೆ ಅವ್ರಿಗೊಂದು ಸ್ಟೇಜ್ ಆಫ್ ಲೈಫಲ್ಲಿ ನಾವು ನೋಡೋದಾದರೆ, ಒಂದು ಪ್ರೆಗ್ನೆನ್ಸಿ ಆದಮೇಲೆ, ಅದಕ್ಕಿಂತ ಮುಂಚೆ, ಸೊ ಏನು ಡಿಫ್ರೆನ್ಸ್ ಆಗುತ್ತೆ ವರ್ಕೌಟ್ಗಳಲ್ಲಿ? ಮುಂಚೆ ಅವರು ಇದ್ದಾಗ, ಮದುವೆಗೆ ಮುಂಚೆ, ಒಂದು ಮಗು ಆದಮೇಲೆ ಏನಾದರೂ ವೆಯ್ಟ್ಸಲ್ಲಿ ಏನಾದರೂ ಅವರು ಪರ್ಟಿಕ್ಯುಲರ್ಲಿ ಕನ್ಸಿಡರ್ ಮಾಡಬೇಕಂತ ವಿಚಾರಗಳಿದೆಯಾ ಅಂತ? ಇವಾಗ ಮದುವೆ ಆಗಿ ಮಗು ಆದಾಗ ಅವರ ಕೋರ್ ವೀಕ್ ಆಗುತ್ತೆ, ರೈಟ್? ಓಕೆ, ಮಗು ಆದಮೇಲೆ. ಸೊ ತುಂಬ ಜನಕ್ಕೆ DRO ಇರುತ್ತೆ, ಡಯಾಸಿಸ್ ರೆಕ್ಟೆ ಅಂತಾರೆ, DRO ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಫಸ್ಟ್ ಕೋರ್ ರಿಹ್ಯಾಬ್ ವರ್ಕೌಟ್ಸಿಂದಾನೇ ಸ್ಟಾರ್ಟ್ ಮಾಡಬೇಕು. ಓಕೆ, ಸ್ಟ್ರೆಂತ್ ಕಡಿಮೆ ಆಗಲ್ಲ, 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 ಆಗಲ್ಲ. ಬಟ್ ಆ ಫೇಸ್ ದಾಟ್ಕೊಂಬರ್ಬೇಕು ಅಷ್ಟೇ. ಓಕೆ, ಸೊ ದಾಟ್ಕೊಂಬಂದಾಗ ಮುಂಚೆ ಹೆಂಗಿರ್ತೀರ ಅದಕ್ಕಿಂತ ಬೆಟ್ರೇ ಆಗ್ತೀರಾ. ಬಟ್ ಯು ಹ್ಯಾವ್ ಟು ಗೋ ಥ್ರೂ ದಟ್ ಫೇಸ್. ಓಕೆ, ಇವಾಗ ಆ ಪ್ರೆಗ್ನೆನ್ಸಿ ಆದಮೇಲೆ 3 months ಆದಮೇಲೆ ಡಾಕ್ಟರ್ ಹತ್ರ C-section ಆಗಿದ್ರೆ ಎಸ್ಪೆಷಲಿ, ಸೊ ಡಾಕ್ಟರ್ ಹತ್ರ ಕೇಳ್ಕೋಬೇಕು ಮಾಡ್ಬೋದಾ ಅಂತ. ಮನೇಲೆ ಬೇಸಿಕ್ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು, ಬ್ರೀದಿಂಗ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಇವಾಗ ಡೆಡ್ ಬಗ್ ಇರ್ಬೋದು, ಅಥವಾ ಬರ್ಡ್ ಡಾಗ್ ಇರ್ಬೋದು, ಅಥವಾ ಗ್ಲೂಟ್ ಬ್ರಿಡ್ಜ್ ಇರ್ಬೋದು, ಕೆಲವು ವರ್ಕೌಟ್ಸ್ ಹೇಳ್ತಿರೋದು ಇದು. ಸೊ ಈ ವರ್ಕೌಟ್ಸ್ ಮಾಡಿ 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 ಕೋರ್ ಸ್ಟ್ರೆಂಥನಿಂಗ್ ಮಾಡಿಕೊಂಡು ರಿಹ್ಯಾಬ್ ಮಾಡಿಕೊಂಡು ಆ್ಯಸ್ ಯು ಗೆಟಿಂಗ್ ಸ್ಟ್ರಾಂಗರ್ ವಾಪಸ್ ರೆಗ್ಯುಲರ್ ನಿಮ್ಮ ಆ್ಯಬ್ ವರ್ಕೌಟ್ಸಿಗೆಲ್ಲ ಬರ್ಬೋದು. ಓಕೆ, ಗೈಡೆನ್ಸ್ ಇದ್ರೆ ಒಳ್ಳೆಯದು.
ಸೊ ಬಟ್ ಏನಾದರೂ ಪರ್ಟಿಕ್ಯುಲರ್ ಟೈಮ್ ಅಂತಿದೆಯಾ ಡೆಲಿವರಿ ಆದಮೇಲೆ ಇಷ್ಟು ಸಮಯದವರೆಗೆ ವರ್ಕೌಟ್ ಬೇಡ? ನಾರ್ಮಲ್ ಡೆಲಿವರಿ ಆಗಿದ್ರೆ 8 to 12 ವೀಕ್ಸು. ಸಿ ಸೆಕ್ಷನ್ ಆಗಿದ್ರೆ ಐ ಫೀಲ್ ಬಿಟ್ವೀನ್ 12 ವೀಕ್ಸ್ to 18 ವೀಕ್ಸ್ ಡಿಪೆಂಡಿಂಗ್ ಅವರ ಕಂಡೀಷನ್ ಹೇಗಿದೆ ಅಂತ, ಟು ಸ್ಟಾರ್ಟ್ ಬೇಸಿಕ್ ರುಟೀನ್ಸ್. ಬಟ್ ನನ್ನ ರಿಕ್ವೆಸ್ಟ್ ಆ್ಯಂಡ್ ಸಜೆಷನ್ ಏನಿರ್ಬೋದು ಅಂದರೆ ಫಸ್ಟ್ 2 ತಿಂಗಳು ಸುಧಾರಿಸ್ಕೊಳ್ಳಿ ಫಸ್ಟು ಅಂತ, ಆಮೇಲೆ ಇದ್ರ ಕಡೆ ಗಮನ ಕೊಡಲಿ. ಹೌದು. ಸೊಕ್ಕಿ 6 to 7 PM ಒಳಗಡೆ ಊಟ ಮುಗಿಸ್ಬೇಕು ಅಂತ ಏನು ತುಂಬ ಜನ ನಾನು ಸೆಲೆಬ್ರಿಟಿಗಳು ಹೇಳೋದು ಕೇಳಿದ್ದೀನಿ. ಸುದೀಪ್ ಸರ್ ನಾನು ತುಂಬ ಸಲ ಇಂಟರ್ವ್ಯೂ ಮಾಡಿದ್ದೀನಿ. ಅವ್ರ ಹತ್ರ ನಾನು ಪರ್ಸನಲಿ ಕೇಳಿದಾಗ ಅವ್ರು ಹೇಳಿದ್ದಾರೆ ನಾನು 7 ಒಳಗಡೆ ಮುಗಿಸ್ತೀನಿ ಅಂತ. ಪ್ರಾಕ್ಟಿಕಲಿ ಹೇಗೆ ಸಾಧ್ಯ ಆಗುತ್ತದೆ ಅಂತ? ಯಾಕಂದರೆ ನಾವು 7ಕ್ಕೆ ತಿಂತೀವಿ ಅಂತಂದರೆ ಒಂದು 8-9 ಮಲಗಬೇಕು. ಬಟ್ ನಾವು ಮಲಗೋದೇ 10-11 ಆಗುತ್ತೆ. ಪ್ರಾಕ್ಟಿಕಲಿ ನಾರ್ಮಲ್ ಲೈಫಲ್ಲಿ ಸಾಧ್ಯ ಇದೆಯಾ 7 o'clock ತಿಂದು ನಾನು ಮುಗಿಸಿ ಮತ್ತೇನು ತಿನ್ನಲ್ಲ? ಬ್ರೋ, ಸಾಧ್ಯ ಇದೆ ಅನ್ನೋದಕ್ಕಿಂತ ಅದೊಂದು ಹ್ಯಾಬಿಟ್ಟು. ಇಫ್ ಯು ಆರ್ ಏಬಲ್ ಟು ಈಟ್ ಬಿಫೋರ್ 7, ಅಸ್ಯೂಮಿಂಗ್ ನಿಮ್ಮ ಲಾಸ್ಟ್ ಮೀಲ್ ಆಫ್ ದ ಡೇ 7 PM ಇರುತ್ತೆ ಅಂದ್ಕೊಳ್ಳಿ. ಓಕೆ. ನೆಕ್ಸ್ಟ್ ಬೆಳಗ್ಗೆ ಮೀಲ್ ನಿಮ್ಮದು 9 AM ಇರುತ್ತೆ ಅಂದ್ಕೊಳ್ಳಿ. ಸೊ 14 hour ನಿಮ್ಮ ಫಾಸ್ಟಿಂಗ್ ವಿಂಡೋ ಆಯ್ತು, ರೈಟ್? ಹೌದು, ಕರೆಕ್ಟ್. 14 hour ಫಾಸ್ಟಿಂಗ್ ವಿಂಡೋ ಆಯಿತು. ಆ 14 hours ನಿಮ್ಮ ಬಾಡಿಗೆ ಡೈಜೆಷನ್ ಕೆಲಸ ಕಡಿಮೆ ಆಗುತ್ತೆ, ಒಂದು ಇರಲ್ಲ, ರೈಟ್? ಓಕೆ. ಸೊ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಫ್ಯಾಟ್ ಲಾಸ್ ಚೆನ್ನಾಗಾಗುತ್ತೆ, ನಿಮ್ಮ ಓವರಾಲ್ ಹೆಲ್ತ್ ಚೆನ್ನಾಗಾಗುತ್ತೆ. ಓಕೆ. ಬಟ್ ಕ್ಯಾನ್ ಯು ಡೂ ದಟ್ ಬೀಯಿಂಗ್ ಅ ನಾರ್ಮಲ್ ಪರ್ಸನ್? 100% ಯು ಕ್ಯಾನ್ ಡೂ ದಟ್. ಊಟ ಮಾಡಲೇಬೇಕಾ ನೀವು? 9 ಗಂಟೆಗಾರ ಮಾಡಬೇಕು, 10 ಗಂಟೆಗಾರ ಮಾಡಬೇಕು, ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ ಬೇಗ. ಸೊ ಇಟ್ ವಿಲ್ ಟೇಕ್ ಟೈಮ್. ಹೌದು. ಅದು ನಮ್ಮ ಹೌಸ್ ಹೋಲ್ಡಲ್ಲೆಲ್ಲ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಬಂದು ಆಟಾಡಿ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ಟಿ ವಿ ನೋಡಿಕೊಂಡು ಆಮೇಲೆ ಅಡುಗೆ ಮನೆ ಕಡೆ ಹೋಗಿ ಒಂದು 8-9 ಗಂಟೆಗೆ ಊಟ ಮಾಡಿಕೊಂಡು ಆಮೇಲೆ 10-10 ನಿದ್ದೆ ಮಾಡೋದು ಎಲ್ಲರದು ನಾರ್ಮಲ್ ಇದು. ಬಟ್ ಅದೇ ಊಟನ ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳಿ, ಇಡೀ ಮನೆಯವ್ರು ಶಿಫ್ಟ್ ಮಾಡ್ಕೊಳ್ಳಿ. ಹೌದು. ಯಾಕಾಗಲ್ಲ? ಅಲ್ಲ, ನಮ್ಮ ತಾಯಂದ್ರಿಗೆ ಹೋಗಿ 7 ಗಂಟೆ ಊಟ ಊಟಲ್ಲೇ ಹೊಡೆದು ಕಳಿಸ್ತಾರೆ, ಗ್ಯಾರಂಟಿ. ಅಡುಗೆ ರೆಡಿ ಆಗಿಲ್ಲ. ಹೌದು. ಅದು ಯಾಕಂದರೆ ಅದು ಮುಂಚೆಯಿಂದ ಅಭ್ಯಾಸ ಆಗಿ ಬಂದಿದೆ. ಹೌದು. ಅದನ್ನು ಇವಾಗ ಸಡನ್ನಾಗಿ ಚೇಂಜ್ ಥರ ಸ್ವಲ್ಪ ಕಷ್ಟ ಇದೆ. ಬಟ್ ಮೇ ಬಿ ಟ್ರೈ ಮಾಡಿದ್ರೆ ಆಗಬಹುದು. ನಾನು ಟ್ರೈ ಮಾಡ್ತೀನಿ 7-7:30 ಒಳಗೆ ಮುಗಿಸೋಣ ಅಂತ ಊಟನ. ನೀವು ರೆಗ್ಯುಲರ್ ಫಾಲೋ ಮಾಡ್ತಾ ಇದ್ದೀರಿ? ಐ ಟ್ರೈ ಆ್ಯಂಡ್ ಫಿನಿಶ್ ಇಟ್ ಆಫ್. ನಂದು ಮಕ್ಳದು ವೈಫ್ದು ಎಲ್ಲರದು. ಓಕೆ. ಸೊ ಮುಗಿಸ್ಕೊಂಡು ಆಮೇಲೆ ಅವ್ರ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಟಿ ವಿ ನೋಡಿ ಆಮೇಲೆ ಒಂದು 9-9:30 ನನ್ನ ಲೈಟ್ಸ್ ಆಫ್. ಬಾಡಿ ಬಿಲ್ಡಿಂಗಿಗೆ ಈಗ ಫುಡ್ಡಲ್ಲಿ ರೆಡ್ ಮೀಟ್ ಒಳ್ಳೇದಾ ಅಥವಾ ವೈಟ್ ಮೀಟ್? ಯಾಕಂದರೆ ಚಿಕನ್ನ ಅಥವಾ ಮಟನ್ ಒಳ್ಳೇದಾ? ತುಂಬ ಜನಕ್ಕೆ ಮಟನ್ದು ಒಂದು ಕ್ರೇಜ್ ಇರುತ್ತೆ. ಸೊ ನೀವೇನು ಸಜೆಸ್ಟ್ ಮಾಡ್ತೀರಾ? ವಿಚ್ ಇಸ್ ಬೆಟರ್? ಬೋತ್ ಆರ್ ಗುಡ್. ಓಕೆ. ಬೋತ್ ಆರ್ ಎಕ್ಸಲೆಂಟ್. ಮಟನ್ ಸ್ವಲ್ಪ ಕೊಲೆಸ್ಟ್ರಾಲ್ ಆಗುತ್ತೆ ಅಂತೆಲ್ಲ ಹೇಳೋರು ಇದ್ದಾರೆ. ಕರೆಕ್ಟ್. ಇವಾಗ ಏನಂದರೆ ಅದರದ್ದೇ ಆದ ಬೆನಿಫಿಟ್ಸ್ ಆ ಮೀಟಲ್ಲಿದೆ. ಓಕೆ. ಲೀನ್ ಮೀಟ್ ಲೈಕ್ ಚಿಕನ್ ನಿಮಗೆ ಫ್ಯಾಟ್ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಮಟನ್ನಲ್ಲಿ ನಿಮಗೆ ಬೇಕಾಗಿರೋ B12 ಅಂಶಗಳು ಇರುತ್ತಲ್ಲ, ಮೈಕ್ರೋನ್ಯೂಟ್ರಿಷನ್ ಸಿಗುತ್ತಲ್ಲ. ಓಕೆ. ಸೊ ಅದು ಬೇಕಲ್ವಾ? ಸೊ ಐ ವುಡ್ ಸೇ 70-30. 70% ಸ್ಟಿಕ್ ಟು ವೈಟ್ ಮೀಟ್, 30% ಯು ಕ್ಯಾನ್ ಹ್ಯಾವ್ ರೆಡ್ ಮೀಟ್. ಅಲ್ಗೋ ಲಿಟಲ್ ಡೀಪ್ ಇದರಲ್ಲಿ ಏನು ಅಂತಂದರೆ, ಈಗ ಚಿಕನ್ ಬೆಟರ್ ಅಂತ ಹೇಳ್ತೀವಿ ನಾವು, ಕಣ್ಣು ಮುಚ್ಕೊಂಡು ನಾನು ತಗೊಳ್ತಾ ಇದ್ದೀನಿ. ಕರೆಕ್ಟ್. ಬ್ರೆಸ್ಟ್ ಪೀಸ್ ಒಳ್ಳೆಯದು ಅಂತ ಹೇಳಿ. ಕರೆಕ್ಟ್. ಬಟ್ ಇವಾಗ ಆ ಕೋಳಿ ಸಾಕಾಣಿಕೆಯಲ್ಲಿ ಅವುಗಳನ್ನು ಬೇಗ ಬೆಳೆಸೋದಕ್ಕೆ ಒಂದಷ್ಟು ಕೆಮಿಕಲ್ ಹಾಕ್ತಾರೆ, ಮೆಡಿಸಿನ್ ಕೊಡ್ತಾರೆ ಅಂತ. ಆರ್ ವಿ ರಿಯಲಿ ಈಟಿಂಗ್ ಗುಡ್ ಚಿಕನ್? ಒಳ್ಳೆ ಮೀಟನ್ನ ತಿಂತಾ ಇದ್ದೀವ? ಅಥವಾ ನಾವೆಲ್ಲೋ ಬಾಡಿ ಬರಬೇಕು, ಪ್ರೋಟೀನ್ ತಿನ್ನಬೇಕು ಅನ್ನೋ ಇದರಲ್ಲಿ ಎಲ್ಲಿಂದ ಬರುತ್ತೆ ಆ ಫಾರ್ಮ್ಗಳಿಂದ? ಅದ್ರ ಬಗ್ಗೆನೂ ಕೂಡ ತುಂಬ ಸ್ಟೋರೀಸ್ ನೀವು ಬೇಗ ಬೆಳಿಬೇಕು ಅಂತ ಮಾಡಿ. ಕರೆಕ್ಟ್. ಆರ್ ವಿ ಈಟಿಂಗ್ ಎಕ್ಸಾಕ್ಟ್ ಮೀಟ್ ಅಂತ? ಇವಾಗ ಹೆಂಗಾಗಿದೆ ಗೊತ್ತಾ ಬ್ರದರ್, ಎಲ್ಲ ಕಡೆ ಫಿಯರ್ ಮಾಂಗರಿಂಗ್ ಇದೆ. ದೆರ್ ಇಸ್ ಗುಡ್ ಪ್ರಾಡಕ್ಟ್, ದೆರ್ ಇಸ್ ಬ್ಯಾಡ್ ಪ್ರಾಡಕ್ಟ್, ದೆರ್ ಇಸ್ ವರ್ಸ್ಟ್ ಪ್ರಾಡಕ್ಟ್. ಓಕೆ. ವೆನ್ ಇಟ್ ಕಮ್ಸ್ ಟು ಫುಡ್, ಐ ಸ್ಟಿಲ್ ಬಿಲೀವ್ ಐ ಬೈ ಇಟ್ ಫ್ರಮ್ ದ ಲೋಕಲ್ ಪರ್ಸನ್. ಮನೆ ಹತ್ರ ಯಾರು ಕೊಡ್ತಾರೋ ಅವ್ರ ಹತ್ರನೇ ತೊಗೊಳೋದು ನಾನು. ಇವತ್ತಿಗೂ ಚಿಕನ್ ಅಲ್ಲೇ ತೊಗೊಳೋದು ನಾನು. ಅದನ್ನೆಲ್ಲ ನಾವು ಯೋಚನೆ ಮಾಡ್ತಾ ಕೂತ್ರೆ ಏನೂ ತಿನ್ನೋಕ್ಕಾಗಲ್ಲ. ಬಟ್ ಅವ್ನ ಪ್ರಶ್ನೆ ಮೂಡಿದೆ ನಿಮ್ಗೆ ಯಾವತ್ತಾದರೂ? 100% ಮೂಡಿದೆ. ಬಟ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಲ್ಲ ನಾನು. ಏನು ತಿಂತೀರ ತಲೆ ಕೆಡಿಸ್ಕೊಂಡ್ರೆ? ನಿಮಗೆ ಅಡಲ್ಟ್ರೇಷನ್ ಯಾವುದ್ರಲ್ಲಿಲ್ಲ. ವೆಜಿಟೇಬಲ್ಸಲ್ಲಿ ಪೆಸ್ಟಿಸೈಡ್ಸ್ ಇದೆ, ಫ್ರೂಟ್ಸಲ್ಲಿ ಪೆಸ್ಟಿಸೈಡ್ಸ್ ಇದೆ. ಓಕೆ. ನಿಮಗೆ ರೈಸಲ್ಲಿ ಅಡಲ್ಟ್ರೇಷನ್ ಇದೆ. ಇನ್ನೂ ವೇ ಪ್ರೋಟೀನ್ ಅಂತೂ ಕೇಳಲೇಬೇಡಿ ನೀವು. ಚಿಕನಲ್ಲಿದೆ, ಎಗ್ಸಲ್ಲಿದೆ. ಅದೊಂದು ದೊಡ್ಡ ವಿಷಯ ಆಗಿತ್ತು ನೋಡಿ ರೀಸೆಂಟಾಗಿ. ಸೊ ಟೆಸ್ಟ್ ಮಾಡಿದ್ರು ಲ್ಯಾಬಲ್ಲಿ, ಏನೋ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಆಗಿತ್ತು, ಗೊತ್ತಲ್ವ? ಸೊ ಅದರಲ್ಲಿದೆ. ಬಟ್ ಐ ಫೀಲ್ ಗೋ ಬೈ ಕ್ವಾಲಿಟಿ. ಐ ಮೀನ್ ಆ ಕಂಪನಿ ನೋಡ್ಬಿಟ್ಟು ತೊಗೊಳ್ಳಿ ಅಥವಾ ಪರ್ಸನ್ ನೋಡಿ ತೊಗೊಳ್ಳಿ ಅಂತ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಕೊಟ್ರೆ ಏನೂ ತಿನ್ನೋಕ್ಕಾಗಲ್ಲ. ಏನೂ ತಿನ್ನೋಕೆ. ಹೌದು. ನೀವು ಮಲ್ನಾಡವ್ರಾಗಿರೋದ್ರಿಂದ ನಂದೊಂದು ಪ್ರಶ್ನೆ ಇದೆ ಪರ್ಸ್ನಲಿ.
ಪೋರ್ಕ್ ಮಟನ್ ಅಂತ ನಮ್ಮ ಕಡೆ ಮಲೆನಾಡು ಕಡೆ ಫೇಮಸ್, ಹೌದು. ಕೂರ್ಗಲ್ಲೂ ಕೂಡ ಫೇಮಸ್. ಹೌದು. ಇಸ್ ಇಟ್ ಬೆಟರ್? ನಾನು ನನ್ನ ಯಾರೋ ಫ್ರೆಂಡು ಕೇಳಿದ್ದೆ, ಸೊ ಅವ್ರಿಗೂ ಕರೆಕ್ಟಾಗಿ ಕ್ಲಾರಿಟಿ ನಂಗೆ ಉತ್ತರ ಸಿಗಲಿಲ್ಲ. ಸೊ ಇದು ಒಳ್ಳೇದಾ ಪೋರ್ಕ್? ದಟ್ಸ್ ಆಲ್ಸೋ ರೆಡ್ ಮೀಟ್. ಓಕೆ. ದಟ್ಸ್ ಆಲ್ಸೋ ರೆಡ್ ಮೀಟ್. ಐ ಫೀಲ್ ಅವಾಯ್ಡ್. ಓಕೆ. ಸ್ಟಿಕ್ ಟು ಲೀನ್ ಮೀಟ್ ಲೈಕ್ ವೈಟ್ ಚಿಕನ್. ಅದೇ ಹೇಳಿದ್ನಲ್ಲ, 70-30 ರೇಷಿಯೋ ಇಟ್ಕೊಳ್ಳಿ. ಓಕೆ. irrespective of whether you are having mutton or pork. ಓಕೆ. I feel keep it in the 30% bracket. 70% stick to fish, chicken is much better. ನಾನು ಒಂದಷ್ಟು ನಿಮಗೆ ಕ್ವಿಕ್ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತೀನಿ. Yes, ನೀವು please. ಎಸ್ ಆರ್ ನೋ ಹೇಳ್ಬೋದು. Yes. ಓಕೆನಾ? ಬಟ್ ಯು ಮಸ್ಟ್ ಬಿ ಹಾನೆಸ್ಟ್, ಸರಿ ಫ್ರ್ಯಾಂಕ್ ಆಗಿರ್ಬೇಕು. ಜಿಮ್ ಬಿಸ್ನೆಸ್ ಈಸಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಆಮೇಲೆ ಆರಾಮಾಗಿ ದುಡ್ಡು ಬರ್ತಾ ಇರುತ್ತೆ. ಎಸ್ ಆರ್ ನೋ? ನೋ. ನೋ. ತುಂಬ ಇರಬೇಕು. ಹೌದು. ಯು ನೀಡ್ ಲಾಟ್ ಆಫ್ ಎಫರ್ಟ್, ನಾಟ್ ಓನ್ಲಿ ಫ್ರಮ್ ಮೇಂಟೆನೆನ್ಸ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಯು ಥಿಂಕ್ ಮೆಂಬರ್ಸ್ ವಿಲ್ ಪೇ. ಓಕೆ. ಅಲ್ಲೂ ಕಷ್ಟ ಇದೆ. ಅದು ಇದೆ. ಅಲ್ಲೂ ಕಷ್ಟ ಇದೆ. 3 months ಇರ್ತಾರೆ, ಮತ್ತು ಅವ್ರ ಹತ್ರ ನೆಕ್ಸ್ಟ್ 3 months ಫೀಸ್ ತೊಗೊಳ್ಳೋಷ್ಟಿಗೆ ಪ್ರಾಣ ಹೋಗಿರುತ್ತೆ. ಸೊ ಇಟ್ಸ್ ನಾಟ್ ಈಸಿ. ಓಕೆ. ಒಂದು ಮಿತ್ತಿದೆ, ಜಾಸ್ತಿ ಬಾಡಿ ಮಾಡಿದ್ರೆ ರಿಪ್ರೊಡಕ್ಷನ್ ಅಬಿಲಿಟಿ ಕಡಿಮೆ ಆಗುತ್ತೆ, ಮಕ್ಕಳಾಗೋದು ಆ ಒಂದು ಶಕ್ತಿ ಅದೆಲ್ಲ ಕಡಿಮೆ ಆಗುತ್ತಂತೆ, ತುಂಬ ಬಾಡಿ ಸ್ಟೆರಾಯ್ಡ್ಸ್ ಎಲ್ಲ ತೊಗೊಂಡ್ರೆ ಅಂತ. ಇಸ್ ಇಟ್ ಟ್ರೂ? ಎಸ್ ಆರ್ ನೋ? ನ್ಯಾಚುರಲಾಗಿ ನೀವು ಬಾಡಿ ಬಿಲ್ಡಿಂಗ್ ಮಾಡಿದರೆ ನಿಮ್ಮ ರೀಪ್ರೊಡಕ್ಟಿವ್ ಹೆಲ್ತ್ ಸೂಪರ್ ಆಗಿರುತ್ತೆ, ಮುಂಚೆಕ್ಕಿಂತ ಬೆಟರ್ ಆಗಿರುತ್ತೆ. ನಿಮ್ಮ ಟೆಸ್ಟೋಸ್ಟೆರೋನ್ ಲೆವೆಲ್ಸ್ ಸೂಪರ್ ಆಗಿರುತ್ತೆ. ಓಕೆ. ಎವ್ರಿಥಿಂಗ್ ಇಸ್ ಗುಡ್. ಪ್ರಾಬ್ಲಮ್ ಆಗೋದು ಇಫ್ ಯು ಆರ್ ಅನ್ಯಾಚುರಲ್, ದೆನ್ ಎಸ್. ಓಕೆ. ಕೆಲವು ಪ್ರೋಟೀನ್ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಗೊತ್ತಿದ್ರೂ ಕೂಡ ಪ್ರಾಡಕ್ಟ್ಗಳು, ಕೆಲವರು ಫಿಟ್ನೆಸ್ ಎಕ್ಸ್ಪರ್ಟ್ಸ್ ಹಣಕ್ಕಾಗಿ ಪ್ರಮೋಟ್ ಮಾಡ್ತಾರೆ. ಅದು 50-50 ಇದೆ. ಓಕೆ. ಅದಕ್ಕೆ ಕೆಲವರು ಆ ಥರ ಮಾಡ್ಬೋದು. ಎಸ್, ಮಾಡೋರು ಇದ್ದಾರೆ. ಓಕೆ. ಜಿಮ್ನ ಕೆಲವರು ಫಿಟ್ನೆಸ್ ಗೋಲ್ಗಿಂತ ಇನ್ಸ್ಟಾ ರೀಲ್ಸ್ನಲ್ಲಿ ಶೋ ಆಫ್ ಕೊಡೋಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ. ಎಸ್, ಇದು ಇದೆ. ನಿಜಾನ? ಇದು ಇದೆ. ಓಕೆ. ಇದು ಇದೆ. ಅವ್ರು ಫಿಟ್ನೆಸ್ಗಿಂತ ಜಾಸ್ತಿ ಅಲ್ಲಿ ವಿಡಿಯೋಸೇ ಮಾಡ್ತಿರ್ತಾರೆ. ಓಕೆ. ಸರ್ ಕ್ಲಾಸಲ್ಲಿ ಯಾರು ಇದ್ದರೆ ಸ್ವಲ್ಪ ಜೋಪಾನ. ಜಿಮ್ ಬಾಡಿ ಇರೋ ಹುಡುಗರನ್ನು ನೋಡಿದ ಕೂಡಲೇ ಹುಡುಗಿರು ಕ್ಲೀನ್ ಬೋಲ್ಡ್ ಆಗ್ತಾರೆ. ನಿಜ ಸುಳ್ಳಿದು. ಹೌದಾ? ನಿಜ ಸುಳ್ಳಿದು. ಓಕೆ. ಇದು ನೋ. ಇದು ಹೌದಾ? ಇಲ್ಲ, ಇದು ನೋ. ಇದು ಹುಡುಗಿರು ಅಷ್ಟೇ ಲೈಕ್ ಮಾಡಲ್ಲ. ಲೈಕ್ ಮಾಡೋದಕ್ಕಿಂತ ಇವಾಗ ನಂಬ್ತಿರೋ ಬಿಡ್ತಿರೋ, ನನಗೆ ಹುಡುಗಿರಿಗಿಂತ ಹುಡುಗರು DM ಜಾಸ್ತಿ ಬರುತ್ತೆ. ಇದು ಉಲ್ಟಾಗಿದೆ ಅಂದರೆ ಡೇಂಜರ್ ಇದು ಸ್ವಲ್ಪ. ಹೌದು. ನಾನು ಇನ್ನೊಂದು ವರ್ಡನ್ನು ಸ್ವಲ್ಪ ಕನ್ನಡದಲ್ಲಿ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. ಸ್ವಯಂ ಸಂತೃಪ್ತಿ ಜಿಮ್ ಮಾಡೋರಿಗೆ ತುಂಬ ಎಫೆಕ್ಟ್ ಆಗುತ್ತೆ ಹುಡುಗರಿಗೆ. Masturbation does not affect muscle growth. ಓಕೆ. Masturbation is a natural phenomenon. Addiction affects your mind. ಓಕೆ. You masturbate once in a month or once in 15 days. Natural ಅದು. Don't you think I have done it in my childhood? Yeah. Yes. ಬಟ್ ಅದನ್ನೇ ದಿನಕ್ಕೆ 3 ಸಲ ಫೋನ್ ನೋಡಿಕೊಂಡು you keep on doing that, ಓಕೆ. then it will mess your mind. It will mess your confidence. ಓಕೆ. It will mess your self-belief. ಓಕೆ. That is bad. ಬಟ್ ಡೂಯಿಂಗ್ ದಟ್ ಆಮೇಲೆ ವರ್ಕೌಟ್ ಮಾಡೋದು ಅಥವಾ ವರ್ಕೌಟ್ ಆದಮೇಲೆ ಆ ಥರದೊಂದು ಪ್ರಕ್ರಿಯೆ ಆದರೆ ಅದು ನಿಮಗೆ ಹೊಡೆತ ಕೊಡುತ್ತೆ. ಓಕೆ, ಐ ವಿಲ್ ಟೆಲ್ ಯು ಒನ್ ಥಿಂಗ್. ಫಾರ್ ಎಕ್ಸಾಂಪಲ್, ನೀವು 3 ಮಾಡಿ ಹತ್ತೀರಾ, ಇಮಿಡಿಯೇಟಾಗಿ ವರ್ಕೌಟ್ ಮಾಡ್ತೀರಾ, ಏನಾಗುತ್ತೆ? ನಮ್ಗೆ ಎನರ್ಜಿ ಇರಲ್ಲ, ಸುಸ್ತಾಯ್ತು. ಎಕ್ಸಾಕ್ಟ್ಲಿ ವಿತ್ ಮ್ಯಾಸ್ಟರ್ಬೇಷನ್ಸ್. ಓಕೆ. ನೀವು ಮಾಡಿಬಿಟ್ಟು ಹೋಗ್ಬಿಟ್ಟು ನೀವು ವರ್ಕೌಟ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಟಯರ್ಡ್. ಇಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಮಸಲ್ ಗ್ರೋತ್. ಶುಡ್ ಐ ಸ್ಕಿಪ್ ಅಟ್ ದಟ್ ಟೈಮ್? ಆ ಟೈಮಲ್ಲಿ ಅವ್ರು ಸ್ಕಿಪ್ ಮಾಡಬೇಕಾ? ಐ ಫೀಲ್ ಡೋಂಟ್ ಕೀಪ್ ಇಟ್ ಅಟ್ ದಟ್ ಟೈಮ್. ಓಕೆ. ವೈ ಡು ಯು ವಾಂಟ್ ಟು ಕಂಬೈನ್ ಬೋತ್? ಓಕೆ. ವರ್ಕೌಟ್ ಮಾಡಿದ್ರೆ ಕುದುರೆ ಥರ ಪವರ್ ಹೆಚ್ಚಾಗುತ್ತೆ. ಕುದುರೆ ಥರ ಅಂದರೆ ನಿಮ್ಗೆ ಅರ್ಥ ಆಯಿತು? ಹೌದಾ? ಆಫ್ಟರ್ ಮ್ಯಾರಿಡ್ ಲೈಫ್ ಯುವರ್ ಎನರ್ಜಿ ವಿಲ್ ಬಿ ಬೆಟರ್. 100% ರೈಟ್. ಅದೇ ನಾನು ನಿಮಗೆ ಹೇಳಿದ್ದು, ನಿಮ್ಮ ಟೆಸ್ಟೋಸ್ಟೆರೋನ್ ಲೆವೆಲ್ಸ್ ಸೂಪರ್ ಆಗಿರುತ್ತೆ. ಓಕೆ. ಸೊ ನ್ಯಾಚುರಲಿ ವೆನ್ ಯು ವರ್ಕೌಟ್ ಯುವರ್ ಟೆಸ್ಟ್ ಲೆವೆಲ್ಸ್ ಆರ್ ಹೈ. ಇಟ್ಸ್ ಗುಡ್. ಓಕೆ. ಸೊ ಯುವರ್ ಸೆಕ್ಸ್ ಲೈಫ್ ಇಸ್ ಆಲ್ಸೋ ಗುಡ್. ಗುಡ್. ಓಕೆ. ಇನ್ನು ಬ್ಲ್ಯಾಕ್ ಕಾಫಿ ಬಿಫೋರ್ ಜಿಮ್, ನಾನು ಆಲ್ರೆಡಿ ಒಂದ್ಸಲ ಕೇಳಿದೆ, ಇಟ್ಸ್ ಬೆಟರ್ ವಿತ್ ಸ್ವೀಟ್ನರ್ಸ್ ಅಥವಾ ಬೆಲ್ಲ, ಶುಗರ್, ಅಥವಾ ವಿತೌಟ್ ಎನಿಥಿಂಗ್ ಆ ಥರ ಕುಡಿದ್ರೆ? ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್, ವಿತೌಟ್ ಜಾಗ್ರಿ, ವಿತೌಟ್ ಹನಿ. ಓಕೆ. ವಿತ್ ಲಿಟಲ್ ಸಾಲ್ಟ್. ಸೂಪರ್. ಜಿಮ್ನಲ್ಲಿ ಕೆಲವು ಟ್ರೈನರ್ಸ್ ಹುಡುಗರಿಗಿಂತ ಹುಡುಗಿರ ಟ್ರೈನಿಂಗ್ ಕಡೆಗೆ ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ಕೆಲವರು ಮಾಡ್ತಾರೆ. ಯಾಕಂದ್ರೆ ತುಂಬ ರೀಲ್ಸ್ ನೋಡಿದ್ದೆ ನಾನು. ಮಾಡ್ತಾರೆ. ಪಾಪ ಅಲ್ಲಿ ಹುಡುಗ ಅಲ್ಲಿ ವೆಯ್ಟ್ಸ್ ಎತ್ತಕ್ಕೆ ಸಾಯ್ತಾ ಇರ್ತಾನೆ, ಅವನ ಹತ್ರ ಬರೋದು ಇಲ್ಲ. ಮಾಡ್ತಾರೆ. ಓಕೆ. ಹಾನೆಸ್ಟಾಗಿ ಒಪ್ಕೊಂಡಿದ್ದೀರಾ? ನೀವೇನಾದರೂ ಮಾಡ್ತೀರಾ ಹತ್ರ? ನನಗೆಲ್ಲ ಈಕ್ವಲ್. ಓಕೆ. ಇಬ್ರು ಇರ್ತಾರೆ. ಇನ್ಫ್ಯಾಕ್ಟ್ ಹುಡುಗಿರಿಗೆ ಸ್ಪೇರ್ ಮಾಡಲ್ಲ ನಾನು.
ಓಕೆ. ಐ ಟ್ರೀಟ್ ದೆಮ್ ಲೈಕ್ ಬಾಯ್ಸ್. ಅವ್ರಿಗೆ ಸಾಫ್ಟ್ ಕಾರ್ನರ್ ಇಲ್ಲ, ನೋ ಸಾಫ್ಟ್ ಕಾರ್ನರ್. ವೆಯ್ಟ್ಸ್ ಎತ್ತಕ್ಕಾಗಲ್ಲ. ಮಾಡಬೇಕು ಎಕ್ಸಸೈಸ್. ಓಕೆ. ಎಕ್ಸಸೈಸ್ ಮಾಡಿದಾಗ ನನಗೆಲ್ಲ ಒಂದೇ ಸ್ಟೂಡೆಂಟ್. ಓಕೆ. ಒಂದಷ್ಟು ರ್ಯಾಪಿಡ್ ಫೈರ್ ಕ್ವಶನ್ಸ್. ಈಗ ಎಸ್ ಆರ್ ನೋ ಆಯಿತು. ನಿಮ್ಮ ಪ್ರಕಾರ ಬೆಸ್ಟ್ ಫಿಸಿಕ್ ಇನ್ ಕನ್ನಡ ಸಿನಿಮಾ ಹೀರೋಸ್, ಬೆಸ್ಟ್ ಫಿಸಿಕ್ ಇರುವಂಥ ಹೀರೋ ಯಾರು? ಪುನೀತ್ ಸರ್ ತುಂಬ ಇಷ್ಟ ಇದ್ರು ನನಗೆ ಒಂದು ಟೈಮಲ್ಲಿ. ತುಂಬ ಇಷ್ಟ ಇದ್ರು ನನಗೆ. ಹೌದು. ದರ್ಶನ್ ಸರ್ ಆಲ್ಸೋ. ಯಾ, ಹಂಗೆ ಎಸ್ಪೆಷಲಿ ಅವ್ರದ್ದು ಐರಾವತ ಸಿನಿಮಾ. ಹೌದು. ನನಗೆ ತುಂಬ ಒಂದು ಪೋಸ್ಟ್ ಇದೆ, ಒಂದು ಬನಿಯನ್ ಹೌದು, ಗನ್ ಇಟ್ಕೊಂಡು ತುಂಬ ಲವ್ ದಟ್. ಅವ್ರದ್ದು ಅಷ್ಟೇ. ಹೌದು. ಆ್ಯಂಡ್ ಆಫ್ ಲೇಟ್ ಹೊಸೊಬ್ಬರು ಬರೋದ್ರಲ್ಲಿ ಐ ಫೀಲ್ ಯಶ್ ಸರ್, ಸುದೀಪ್ ಸರ್ ಇಬ್ಬರು ಎಟ್ ಪಾರ್ ಇದ್ದಾರೆ. ಟಾಕ್ಸಿಕಲ್ಲಿ. ಹೌದು, ಯಶ್ ಸರ್, ಸುದೀಪ್ ಸರ್ ಇಬ್ಬರು ಎಟ್ ಪಾರ್ ಇದ್ದಾರೆ. ಸುದೀಪ್ ಅವರು ಪೈಲ್ವಾನಿಂದ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಅನ್ಸುತ್ತೆ. ಅವ್ರ ಹೈಟಿಗೂ ಮತ್ತು ಅವರ ಫಿಸಿಕ್ಸ್ ಸೂಪರ್ ಆಗಿದೆ. ಓಕೆ. ಎಸ್. ಸೇಮ್ ಕ್ವಶನ್ ವಿತ್ ಹೀರೋಯಿನ್. ಬೆಸ್ಟ್ ಫಿಸಿಕ್ ಇರುವಂಥ ಹೀರೋಯಿನ್ ಕನ್ನಡದಲ್ಲಿ ನಿಮಗೆ? ಫಿಟ್, ಸೂಪರ್ ಫಿಟ್. ಇಬ್ಬರು ಆಪ್ಷನ್ಸ್ ಕೊಡ್ತೀರಾ ಪ್ಲೀಸ್? ಶ್ರೀಲೀಲಾ ಇದ್ದಾರೆ, ಸೊ ಅವ್ರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ರಶ್ಮಿಕಾ ಅವರು ಚೆನ್ನಾಗಿ ಫಿಟ್ ಆಗಿದ್ದಾರೆ ಇತ್ತೀಚಿಂದ. ಅವರು ಐ ಥಿಂಕ್ ರೀಸೆಂಟ್ಲಿ ರಶ್ಮಿಕಾ ಮಂದಣ್ಣ ಇಸ್ ಅವರು ಇರೋದ್ರಲ್ಲಿ ಒಳ್ಳೆ ಫಿಸಿಕ್ ಇದೆ ಅವ್ರದ್ದು. ಪುಷಪ್ಸ್ ಆರ್ ಪುಲ್ಅಪ್ಸ್ ಯೋರ್ ಫೇವ್ರೇಟ್ ಪುಷಪ್ಸು, ಬಟ್ ಚಾಲೆಂಜಿಂಗ್ ಪುಲ್ಅಪ್ಸ್. ಸ್ವಿಮ್ಮಿಂಗ್ ಆರ್ ಡ್ಯಾನ್ಸಿಂಗ್, ವಾಟ್ ವಿಲ್ ಯು ಪ್ರಿಫರ್? ಸ್ವಿಮ್ಮಿಂಗ್. ಓಕೆ. ರೀಸನ್? ಐ ಲೈಕ್ ಇಟ್ ಬೆಟರ್. ಓಕೆ. ನಾಟ್ ದಟ್ ಎರಡು ಒಳ್ಳೆ ಫಾರ್ಮ್ ಆಫ್ ಕಾರ್ಡಿಯೋ, ಬಟ್ ಸ್ವಿಮ್ಮಿಂಗ್ ಗಿವ್ಸ್ ಯು ಬೆಟರ್ ರಿಸಲ್ಟ್ಸ್. ಓಕೆ. ಒಂದು ಚೀಟ್ ಡೇ ದಿನ ನೀವು ಪ್ರಿಫರ್ ಮಾಡೋದು ಯಾವುದು? ಒಂದು ಪಿಜ್ಜಾ ಆರ್ ಬಿರಿಯಾನಿ? ಬಿರಿಯಾನಿ. ಒಂದಲ್ಲ, ಎರಡು ಮಿನಿಮಮ್. ಎರಡು ಬಿರಿಯಾನಿ ಮಿಸ್ಸೇ ಇಲ್ಲ. ಮಟನ್ನ ಚಿಕನ್? ಮಟನ್ನೇ. ನೀವು ಚೀಟ್ ಡೇ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ತಿಂಗಳಲ್ಲಿ 2 ದಿನ. ತಿಂಗಳಲ್ಲಿ 2 ದಿನ ಮಿಸ್ಸೇ ಇಲ್ಲ. ಓಕೆ. ಅದು ನಾಟಿ ಬಿರಿಯಾನಿ ಗ್ಯಾರಂಟಿ, ಜೊತೆಗೆ ಮುದ್ದೆ. ಒಂದು ಮುದ್ದೆ 2 ಬಿರಿಯಾನಿ. ಯಾವುದು ಫೇವ್ರೇಟ್ ಡೆಸ್ಟಿನೇಷನ್ ಇದೆ ಬೆಂಗಳೂರಲ್ಲಿ? ನಾವು ಮಲ್ಲೇಶ್ವರಂ ಕಡೆ ಇರೋದಲ್ಲ, ಪ್ರಕಾಶ್ ಹೋಟೆಲ್ ಸೂಪರ್ ಅಲ್ಲಿ. ನೀವು ಹೆಲ್ತ್ ಮಿನಿಸ್ಟರ್ ಆದರೆ ಒಂದು ವಸ್ತುನ ನಾನು ಬ್ಯಾನ್ ಮಾಡ್ತೀನಿ, ಇದು ಜನ ತಿನ್ನಲೇಬಾರ್ದು ಅಂತ ಅಂದರೆ ಒಂದು ವಸ್ತು ವಿಚ್ ವಿಲ್ ಬ್ಯಾನ್? ಗುಟ್ಕಾ. ಬಟ್ ಅದೀಗ ಬ್ಯಾನ್ ಆಗುತ್ತೆ ಅಂತ ಮತ್ತೆ ಲಿಫ್ಟ್ ಮಾಡ್ತಾರೆ ಅನ್ನೋ ಥರ ಇದೆ. ಬಟ್ ನೀವು ಮಲೆನಾಡವರಾಗಿ ಅಡಿಕೆ ವಿಚಾರದಲ್ಲಿ ಏನಾದರೂ ಅದು ಇದಾಗುತ್ತಾ? ಆಗುತ್ತೆ ಬ್ರೋ, ಬಟ್ ಡಿ ಆನೆಸ್ಟ್ಲಿ ಥಿಂಕ್ ಅಷ್ಟು ಜನ ಸಾಯ್ತಾ ಇದ್ದಾರೆ, ಅದರಿಂದ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ನಾವು ಸ್ಟಿಲ್ ಕಂಟಿನ್ಯೂ ಮಾಡಬೇಕಾ? ಒಂದು ಡಿಬೇಟೇಬಲ್ ಅಲ್ವಾ ಎರಡೂ ಕಡೆಯಿಂದ. ಹೌದು. ಈಗ ಕೆಲವರಿಗೆ ನನಗೆ ಸ್ನ್ಯಾಕ್ಸ್ ತಿನ್ನಲೇಬೇಕು ಅಂತಿರುತ್ತೆ, ಪಾನಿಪುರಿ ಆರ್ ಗೋಬಿ ಮಂಚೂರಿ, ವಿಚ್ ಯು ಬೆಟರ್ ಸಜೆಸ್ಟ್? ತಿನ್ನಲೇಬೇಕು ನನಗೆ ಸ್ನ್ಯಾಕ್ಸ್. ಎರಡೇ ಆಪ್ಷನ್ ಇದು. ಎರಡೇ ಆಪ್ಷನ್. ಯಾಕಂದ್ರೆ ಹೆಣ್ಮಕ್ಳಿಗೆ ಪಾನಿಪುರಿ ತುಂಬ ಇಷ್ಟ ಇರುತ್ತೆ, ಗೋಬಿ ಮಂಚೂರಿ ಇಷ್ಟ. ಓಕೆ ಬಿಡಿ, ಎರಡರಲ್ಲಿ ಇದು ತಿನ್ಬೋದು, ರೆಗ್ಯುಲರ್ಲಿ ಅಲ್ಲ, ವೀಕ್ಲಿ ಒನ್ಸ್ ಏನೋ. ನನಗೂ ಇಷ್ಟ ಇರೋದು ಪಾನಿಪುರಿನೇ, ಸೊ ಐ ಥಿಂಕ್ ಗೋ ವಿತ್ ಪಾನಿಪುರಿ. ಓಕೆ. ಒನ್ ಹೀರೋ ಇನ್ ಇಂಡಿಯಾ ಯು ವುಡ್ ಲವ್ ಟು ಟ್ರೈನ್, ಇವ್ರನ್ನ ನಾನು ಟ್ರೈನ್ ಮಾಡಬೇಕಪ್ಪ ಈ ಹೀರೋನ ಇಂಡಿಯಾದಲ್ಲಿ, ಎನಿಬಡಿ, ಎನಿ ಲ್ಯಾಂಗ್ವೇಜ್. ನನಗೆ ರವಿಚಂದ್ರನ್ ಸರ್ನ ಟ್ರೈನ್ ಮಾಡಬೇಕು ಅಂತ ಆಸೆ. ಮುಂಚೆ ರೆಟ್ರೋ ಲುಕ್ಕಿ ತರಬೇಕಂತ. ಎಸ್, ಅವ್ರನ್ನ ಟ್ರೈನ್ ಮಾಡಬೇಕು ಅಂತ ಆಸೆ. ಸೊ ಅವ್ರನ್ನ ಆ ಫಿಸಿಕ್ಕಿಗೆ ವಾಪಸ್ ತರಬೇಕು ಅಂತ ಆಸೆ. ಬಟ್ ಅವ್ರನ್ನ ಟ್ರೈನ್ ಮಾಡೋದಷ್ಟು ಈಸಿ ಗೊತ್ತು, ಅವ್ರು ಹೇಳೋದಂಗೆ ಗೊತ್ತು. ಅಲ್ಲ, ಮಾತಾಡ್ಸಿದ್ದೀನಿ, ತುಂಬ ಸರಿ ಮಾತಾಡ್ಸಿದ್ದೀನಿ, ಬಟ್ ಚಾನ್ಸ್ ಸಿಕ್ಕಿದ್ರೆ. ಯಾಕಂದರೆ ಅವರು ಎಂಥ ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ ಅಂದರೆ, ನಾನೊಂದು ಚಾನಲಲ್ಲಿ ವರ್ಕ್ ಮಾಡ್ತಿದ್ದೆ, ಹೊಸ ಚಾನಲ್ ಅದು. ಚಾನಲ್ ವಿಸಿಟಿಗೆ ಬಂದಿದ್ರು ಅವರು. ಅವ್ರನ್ನ ನಮ್ಮ ಟೀಮ್ ಅವರೆಲ್ಲ ಒಂದೊಂದೇ ಡಿಪಾರ್ಟ್ಮೆಂಟ್ ತೋರಿಸ್ತಾಯಿದ್ರು, ಇದು PCR, ಇದು ವಾಯ್ಸ್ ಓವರ್, ಇದು ಅಂತ. ಅವರೊಂದು 2 ಕಡೆ ಹೋಗಿ, ಏನೋ ಇಡೀ ಆಫೀಸ್ ತೋರಿಸ್ತಾ ಇದ್ದೀನಿ, ತಿರುಪತಿ ದೇವಸ್ಥಾನ ನೋಡಿದ್ದೀನಿ ಕಣ, ನಿಮ್ಗೇನು ಬೇಕಿವ, ವಿಶ್ ಮಾಡಬೇಕಾ ಅದನ್ನ ಹೇಳಿ ಅಂತೇಳಿ ವಿಶ್ ಮಾಡಿ ಹೋದರು ಅವ್ರು. ಆ ಥರ. ಹೌದು, ಸ್ಟ್ರೈಟ್ ಫಾರ್ವರ್ಡ್, ಯಾವುದು ಫಿಲ್ಟರ್ಡ್. ಬಟ್ ಎಸ್, ಅವರನ್ನ ರೀಸೆಂಟ್ ಒಂದು ವಿಡಿಯೋಸ್ ನೋಡ್ತಾ ಇದ್ದೆ, ಅವಾಗ ಮನ್ಸಿಗೆ ಬಂತು, ಮಾಡಿದ್ರೆ ಸರ್ ನಾವು ಸರಿ ರೆಡಿ ಮಾಡಬೇಕು ತುಂಬ ಲೆವೆಲ್ಗೆ ಕೂಡ. ಹೌದು, ಡ್ರೀಮ್ ಕೂಡ ಸರ್. ಮತ್ತೆ ಈ ಟೈಮಲ್ಲಿ ಆ ಥರ ನೋಡಬೇಕು. ಶಾಂತಿ ಕ್ರಾಂತಿ, ಓ ಎಸ್, ರಣಧೀರ, ಇವತ್ತಿಗೂ ಅವ್ರದ್ದು ಎಲ್ಲ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಅಲ್ವಾ? ಓ, ಬಿಗ್ ಫ್ಯಾನ್ ಅನ್ಸುತ್ತೆ. 100%. ಓಕೆ. ಸೊ ಹಾಗಾದ್ರೆ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕಾ? ಅದೊಂದು ಕೇಳ್ಬಿಡ್ತೀನಿ. ಸೂಪರ್, ಆಗಲೇಬೇಕು. ಓಕೆ. ಒನ್ ಹಾಲಿವುಡ್ ಸ್ಟಾರ್ ಹೂ ಇನ್ಸ್ಪೈರ್ಸ್ ಯು ಇನ್ ಫಿಟ್ನೆಸ್. ಒಬ್ಬ ಹಾಲಿವುಡ್ ಸ್ಟಾರ್. ನನಗೆ ಇಬ್ಬರಿದ್ದಾರೆ, ಅರ್ನಾಲ್ಡೋ, ಸ್ಟಾಲಿನ್. ಇಬ್ಬರು. ನಾನು ಬೆಳಿಬೇಕಾದ್ರೆ ಅವ್ರ ಫಿಸಿಕ್ ನೋಡಿ ಬೆಳೆದಿದ್ದು. ತುಂಬ ಜನ ಹೇಳೋರು, ಅಂದರೆ ಏನಾದರೂ ಬಾಡಿ ಮಾಡೋಕ್ಕೆ ಹೋದರೆ ಏನೋ ಅರ್ನಾಲ್ಡ್ ಥರ ಆಗಬೇಕು. ಸೊ ನನಗೆ ಅವರೇ ಅಲ್ವಾ? ಫಿಸಿಕ್ ಅಂದರೆ ಆ ಥರ ಅಂತ. ಸೂಪರ್. ಜಿಮ್ ಕರೆಕ್ಟ್ ಕ್ಲಿಕ್ ಆದರೆ ಮಂತ್ಲಿ ಆನ್ ಎವರೇಜ್ ಇಷ್ಟು ದುಡಿಬೋದು ಪಕ್ಕಾ ಕಚ್ಕೊಂಡ್ರೆ? ಡಿಪೆಂಡ್ಸ್, ಬಿಟ್ವೀನ್ 2 to 4 lakhs.
2 to 4 lakhs. 2 to 4 lakhs. ಓಕೆ. ಸೊ ತುಂಬ ಹೈಫೈ ಮಾಡಿದ್ರೆ ಮೇ ಬಿ ಜಾಸ್ತಿ ಇದೆ, ಬಟ್ ಆವ್ರೇಜ್ ಹೇಳ್ತಿರೋದು ನಾನು. ಯು ಕ್ಯಾನ್ ಚೆನ್ನಾಗಿ ಮಾಡಿದರೆ ಒಳ್ಳೆ ಟ್ರೈನರ್ಸ್ ಇರಬೇಕು. ಟ್ರೈನರ್ಸ್ ಬರೀ ಪರ್ಸ್ನಲ್ ಟ್ರೈನಿಂಗ್ ಕಡೆ ಗಮನ ಕೊಡಬಾರ್ದು. ಸೊ ಜನರಲ್ ಟ್ರೈನಿಂಗ್ ಬಂದವರಿಗೂ ಟ್ರೈನಿಂಗ್ ಹೇಳ್ಕೊಡ್ಬೇಕು. ಏನಾರ ತಪ್ಪು ಮಾಡ್ತಾ ಇದ್ದರೆ ಇರ್ರೆಸ್ಪೆಕ್ಟಿವ್ ಪರ್ಸ್ನಲ್ ಟ್ರೈನಿಂಗ್ ಇದ್ದರೂ ಬಿಟ್ಟರು ಸರಿ ಮಾಡಬೇಕು ಫಾರ್ಮ್ನ. ಪ್ಲಸ್ ಬೇಸಿಕ್ ಡಿಸಿಪ್ಲಿನ್ ಹೇಳ್ಕೊಡ್ಬೇಕು ಎಲ್ಲರಿಗೂ ಜಿಮ್ಮಲ್ಲಿ. ನೀವು ನೋಡಿರ್ತೀರ ವೆಯ್ಟ್ಸ್ ಯೂಸ್ ಮಾಡ್ತಾರೆ, ಹಂಗೆ ಇಡಲ್ಲ, ಹೋಗ್ತಾರೆ. ಸೊ ಅದನ್ನೆಲ್ಲ ಸ್ಟಾರ್ಟಿಂಗ್ನೇ ಕರೆಕ್ಟ್ ಮಾಡ್ತಾ ಬಂದರೆ ಜಿಮ್ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ. ಯಾವಾಗ ನೀವು ಜಿಮ್ಮಲ್ಲಿ ಹೆಲ್ದಿ ಅಟ್ಮಾಸ್ಫಿಯರ್ ಇರ್ತೀರ ಆಟೋಮೆಟಿಕ್ಕಾಗಿ ಜನ ಬರ್ತಾರೆ. ಸೊ ಜನ ಬಂದರೆ ಬಿಸ್ನೆಸ್ ಚೆನ್ನಾಗಿ ಆಗುತ್ತೆ. ಓಕೆ. ಸೊ ಇದುವರೆಗೆ ನಿಮ್ಮ ಫ್ರೀ ಟೈಮ್ ಮಾಡಿಕೊಂಡು ನಮ್ಮ ಜೊತೆ ಜಾಯ್ನ್ ಆಗಿದ್ರೆ ಇಟ್ಸ್ ಜಸ್ಟ್ ಅ ಬಿಗ್ನಿಂಗ್ ಅಂತ ಅನಿಸುತ್ತೆ. ಹಲವಾರು ಸೀರೀಸ್ ನಾವು ಮಾಡೋಣ. ಎಸ್. ಯಂಗ್ಸ್ಟರ್ಸಿಗೆ ಅಥವಾ ಫಿಟ್ನೆಸ್ ಫ್ರೀಕ್ ಇರುವಂಥವ್ರಿಗೆ ಏನು ಹೇಳ್ತೀರಾ? ಫಿಟ್ನೆಸ್ಸಿಗೆ ಜರ್ನಿ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತೀರಾ? ನಿಮ್ಮ ಒಂದು ಪರ್ಸ್ನಲ್ ಮೆಸೇಜ್ ಏನು? ಫಿಟ್ನೆಸ್ ಬರೀ 6 ಪ್ಯಾಕ್ ಇಟ್ಕೊಂಡು ಶೋಕಿ ಮಾಡೋಕ್ಕಲ್ಲ. ಓಕೆ. ನಾನು ಸ್ಟಾರ್ಟ್ ಮಾಡಿದ್ದು ಅದೇ ಥರ. ನಾನು ಶೋ ಆಫ್ ಮಾಡಬೇಕು ಅಂತ ಅದೇ ಥರ. ಬಟ್ ಫಿಟ್ನೆಸ್ ಇಸ್ ಮೋರ್ ದೆನ್ ಜಸ್ಟ್ ಫಿಸಿಕಲ್. ಹೌದು. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಬೇರೆ ಲೆವೆಲ್ಲೇ ಹೋಗುತ್ತೆ. ಅದು ನಿಮ್ಮ ವರ್ಕ್ ಲೈಫಲ್ಲಿ, ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಕಂಪ್ಲೀಟ್ ಬೇರೆ ಪರ್ಸನ್ನಾಗಿ ಬದಲಾಗ್ತೀರಾ. ಸೊ ಫಿಟ್ ಆಗಿ ಒಂದೇ ಜೀವನ ಸೂಪರಾಗಿ ಬಾಡಿ. ಓಕೆ. ಒಂದು ಕ್ವಶನ್ ನಾನು ಆ್ಯಕ್ಚುಲಿ ಮಿಸ್ ಮಾಡಿದೆ ಅಂತ ಅನಿಸುತ್ತೆ. ಈ ಜಿಮ್ ಬಿಟ್ಟು ಕೂಡಲೇ ದಪ್ಪ ಆಗ್ತಾರೆ ಅನ್ನೋದೊಂದಿದೆ. ಅದಕ್ಕೆ ರೀಸನ್ ಜಿಮ್ ಬಿಡೋದೇನಾ ಅಥವಾ ಬೇರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬರುತ್ತಾ? ಓಕೆ. ಇವಾಗ ನೀವು ವರ್ಕೌಟ್ ಮಾಡ್ತಾ ಚೆನ್ನಾಗಿ ಪ್ರೋಟೀನು ಮತ್ತು ಎಲ್ಲ ತಿಂತಾ ಇರ್ತೀರ, ರೈಟ್? ನಿಮ್ಮ ಬಾಡಿ ಕ್ಯಾಲರೀಸು ಅಷ್ಟೇ ಬರ್ನ್ ಮಾಡ್ತಾ ಇರುತ್ತೆ. ಓಕೆ. ಇವಾಗ ಜಿಮ್ ಬಿಟ್ಟಾಗ ಏನಾಗುತ್ತೆ? ಕ್ಯಾಲರಿ ಬರ್ನಿಂಗ್ ಕಡಿಮೆ ಆಗುತ್ತೆ. ಎಸ್. ಬಟ್ ಹೊಟ್ಟೆ ಹಸು ಕಡಿಮೆ ಆಗುತ್ತಾ? ಇಲ್ಲ, ಅದು ಹೆಚ್ಚು ಕಮ್ಮಿ ಹಂಗೆ ಇರುತ್ತೆ. ಹಾಂ. ಸೊ ಕ್ಯಾಲರಿ ಬರ್ನಿಂಗ್ ಕಡಿಮೆ ಆಗಿ ನೀವು ತಿನ್ನೋ ಕ್ಯಾಲರೀಸ್ ಅಷ್ಟೇ ಇದ್ರೆ ಏನಾಗುತ್ತೆ? ಕ್ಯಾಲರಿ ಸರ್ಪ್ಲಸ್ಸಿಗೆ ಹೋಗ್ತೀರಾ. ಸೊ ವೆಯ್ಟ್ ಪುಟ್ ಆಗೋದು ನಾರ್ಮಲ್ ಅಲ್ವ? ವಾಕಿಂಗ್ ಇಲ್ಲ ಮತ್ತು ವಾಪಸ್ ಕೌಚ್ ಪೊಟೆಟೊ ಆದರೆ ಸೊ ನ್ಯಾಚುರಲಿ ವೆಯ್ಟ್ ಗೇನ್ ಆಗೇ ಆಗ್ತದೆ. ಬಟ್ ಯಾಕೆ ಬಿಡಬೇಕು ಅಂತೀನಿ? ವರ್ಕೌಟ್ ಮತ್ತು ಜಿಮ್ ಮತ್ತು ಫಿಟ್ನೆಸ್ ಅನ್ನೋದನ್ನು ನಿಮ್ಮ ಲೈಫ್ನ ಒಂದು ಪಾರ್ಟ್ ಮಾಡ್ಕೊಳ್ಳಿ. ಇವಾಗ ಬ್ರಷ್ ಮಾಡೋದು ಬಿಡ್ತೀರಾ? ಬಿಡಲ್ಲ ಅಲ್ವಾ? ಎವ್ರಿಡೇ ಬ್ರಷ್ ಮಾಡ್ತೀರಾ ನೀವು. ಬ್ರಷ್ ಮಾಡ್ದಲ್ಲಿದ್ರೆ ಏನಾಗುತ್ತೆ? ಅಲ್ಲಿ ಹಾಳಾಗುತ್ತೆ. ವರ್ಕೌಟ್ ಮಾಡ್ದಲ್ಲಿದ್ರೆ ಏನಾಗುತ್ತೆ? ಬಾಡಿ ಹಾಳಾಗುತ್ತೆ. ಎಸ್. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ. ನೀವು ಹೋಗ್ಬಿಟ್ಟು ಜಿಮ್ಮಿಗೆ ಹೋಗಬೇಕು ಅಂತಿಲ್ಲ, ಮನೇಲಿ ಮಾಡಿ, ಸ್ಪೋರ್ಟ್ಸ್ ಆಡಿ, ಸ್ವಿಮ್ ಮಾಡಿ, ಬಟ್ ಸಮ್ ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಮ್ಯಾಂಡೇಟ್ರಿ. ಸೊ ಇವತ್ತಿನ ಒಂದು ಪಾಡ್ಕಾಸ್ಟ್ ಬಗ್ಗೆ ಜೀತ್ ಪಾಡ್ಕಾಸ್ಟ್ ಸ್ಟುಡಿಯೋ ನಿಮ್ಮ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಬಂದ್ರಿ. ಸೊ ನಿಮ್ಗೆ ಏನು ಫೀಲ್ ಆಯ್ತು ಇಲ್ಲಿ? ಇವತ್ತಿನ ಮಾತುಕತೆ ಹೇಗಿತ್ತು ಅಂತ ಅನ್ಸುತ್ತೆ? ಬ್ರೋ ಸೂಪರ್ಬ್ ಆಗಿದೆ ಜಾಗ. ನಾನು ಕನ್ಫರ್ಮ್ ಆಗಿ ಇನ್ನೊಂದು 10ರಿಂದ 12 ಸೀರೀಸ್ ಪ್ಲ್ಯಾನ್ ಮಾಡ್ತೀನಿ ಅಲ್ಲಿ. ಗುಡ್. ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಸೀರೀಸ್ ಹೇಳಿದ್ನಲ್ಲ ಡಾಕ್ಟರ್ಸ್ ಜೊತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಆರ್ಥೋಪೆಡಿಕ್ ಡಾಕ್ಟರ್ಸಿಂದ ಹಿಡಿದು ಪೀಡಿಯಾಟ್ರಿಷಿಯನಿಂದ ಹಿಡಿದು ಬೇರೆ ಬೇರೆ ಡಾಕ್ಟರ್ಸ್ ಹತ್ರ ಒಂದು ಸಂಭಾಷಣೆನ ಇಲ್ಲೇ ಇಟ್ಕೊಳ್ಳೋಣ ಅಂತಿದ್ದೀನಿ. ಓಕೆ. ಸೊ 100% ಯಾರಿಗಾದರೂ ಪಾಡ್ಕ್ಯಾಸ್ಟ್ ಅಥವಾ ನಿಮಗೆ ರೀಲ್ಸ್ ಮಾಡಬೇಕು ಅಥವಾ ವೀಡಿಯೋಸ್ ಮಾಡಬೇಕು ಅಂದರೆ ಪ್ಲೀಸ್ ಬನ್ನಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಮೈ ಪ್ಲೆಷರ್. ಥ್ಯಾಂಕ್ ಯು. ಮಾತಾಡ್ಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾ ಇದ್ದೆ. ನೀವು ನನ್ನ ವಿಡಿಯೋ ನೋಡಿ ಹೇಳಿದ್ದಿದೆ, ನಿಮ್ಮ ವಿಡಿಯೋ ನೋಡಿ ನಾನು ಕೆಲವೊಂದು ಕಲ್ತಿದ್ದು ತುಂಬ ಇದೆ. ಸೊ ಇವತ್ತಿಬ್ಬರು ಕೂಡ ಮಾತಾಡಿದ್ದು ನನಗೆ ಒಂದು ಸದಾವಕಾಶ ಇದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಫಸ್ಟ್ ಕ್ಲಾಸ್ ಸ್ಟುಡಿಯೋಸ್ನ ಪಾಡ್ಕಾಸ್ಟ್. ಇದೇ ರೀತಿಯಾಗಿ ಬೇರೆ ಬೇರೆ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನ ಬೇರೆ ಬೇರೆ ಫೀಲ್ಡ್ಗಳಿಂದ ಬಂದು ನಾನು ಪರಿಚಯ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇರಲಿ. ಸೊ ಇದೇ ರೀತಿಯಾಗಿ ಜೊತೆಯಾಗಿ ಬೆಳೆಯೋಣ, ಜೊತೆಯಾಗಿ ವಿಚಾರಗಳನ್ನು ಹಂಚ್ಕೊಳ್ಳೋಣ. ಧನ್ಯವಾದ.